ಹರೇ ಕೃಷ್ಣ ಮಾತಾಜಿ, ದಂಡತ್ ಪ್ರಣಾಮಗಳು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದ ಪ್ರಣಾಮ. ಹರೇ ಕೃಷ್ಣ ಮಾತಾಜಿ. ವೀಣಾ ಮಾತಾಜಿ ಜಾಯಿನ್ ಆಗಿದ್ದೀರಾ? ಹರೇ ಕೃಷ್ಣ ವೀಣಾ ಮಾತಾಜಿ, ಒಂದೇ ನಿಮಿಷ ಮಾತಾಜಿ, ಅವ್ರಿಗೆ ಕಾಲ್ ಮಾಡಿ ಚೆಕ್ ಮಾಡ್ತೇನೆ. ನಿಮಿಷ. ಹರೇ ಕೃಷ್ಣ, 2 minutes ಮಾತಾಜಿ ಜಾಯಿನ್ ಆಗ್ತಾ ಇದಾರೆ. ಒಂದ್ ನಿಮಿಷ, ಅವ್ರಿಗೇನೋ ನೆಟ್ವರ್ಕ್ ಕನೆಕ್ಟ್ ಆಗ್ತಾ ಇಲ್ಲ ಅಂತಂದ್ರೆ. Shamakanta Mataji, what we can do is let Pravachan continue, then later we can give chance. ಆಮೇಲೆ ಕೊಡೋಣ ಅನ್ಸುತ್ತೆ. ಓಕೆ ಮಾತಾಜಿ, ನೋ ಪ್ರಾಬ್ಲಮ್. ಹರೇ ಕೃಷ್ಣ. ಮಾತಾಜಿ, ಲೆಕ್ಚರಿಗೆ ಹೋಗೋದಾ ಮುಂದಕ್ಕೆ? ಹಾ, ರುಕ್ಮಿಣಿ ಮಾತಾಜಿ ಲೆಕ್ಚರ್ ಸ್ಟಾರ್ಟ್ ಮಾಡಿಸಿ. ಓಕೆ. ರುಕ್ಮಿಣಿ ಮಾತಾಜಿ, ನಿಮ್ ವಿಡಿಯೋ ಆನ್ ಮಾಡ್ಕೊಂಡು ಹೋಸ್ಟ್ ಮಾಡಿ ಮಾತಾಜಿ. ಮಾತಾಜಿ, ಇವತ್ತೊಂದಿನ ನಾನು ಹಂಗೆ ಹೋಸ್ಟ್ ಮಾಡ್ತೀನಿ. ಸಾರಿ. ಓಕೆ ಓಕೆ, ನೋ ಪ್ರಾಬ್ಲಮ್. ಓಕೆ, ಕ್ಯಾನ್ ಸ್ಟಾರ್ಟ್ ಪ್ರವಚನಕಾರದ ಇಂಟ್ರೊಡಕ್ಷನ್ ಸ್ಟಾರ್ಟ್ ಮಾಡಿ. ಹಾ, ಇವತ್ತಿನ ನಮ್ಮ ಪ್ರವಚನಕಾರರು ಆದರಣೀಯ ಉಜ್ವಲ ಮಾತಾಜಿ ಅವರು. ಮಾತಾಜಿ, ನಿಮಗೆ ಹೃತ್ಪೂರ್ವಕವಾದ ಸ್ವಾಗತ. ಇವರ ಕಿರುಪರಿಚಯ. ಉಜ್ವಲ ಮಾತಾಜಿಯವರು ನಮ್ಮ ಪರಮ ಪೂಜ್ಯ ಭಕ್ತಿ ವಿಕಾಸ ಮಹಾರಾಜರ ದೀಕ್ಷಾ ಭಕ್ತೆ. ಇವರು ಶ್ರೀಲ ಪ್ರಭುಪಾದರ ಪುಸ್ತಕಗಳ ವಿಶೇಷವಾಗಿ ಶ್ರೀಮದ್ ಭಾಗವತದ ಅಭ್ಯಾಸ ಮತ್ತು ವಿತರಣೆಯಲ್ಲಿ ಅತ್ಯಂತ ಗಂಭೀರವಾಗಿ ತಮ್ಮ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಇವರು ತಮ್ಮ ಬಾಲ್ಯದಿಂದಲೂ ಕೃಷ್ಣ ಪ್ರಜ್ಞೆಯಲ್ಲಿದ್ದು ತಮ್ಮ ತಂದೆ ತಾಯಿ ಭಕ್ತರಲ್ಲದಿದ್ದರೂ ವೈಷ್ಣವರ ಕೃಪೆಯಿಂದ ಪುರಂದರದಾಸ, ಕನಕದಾಸ ಮತ್ತು ಮಧ್ವ ಸಂಪ್ರದಾಯದ ಹರಿದಾಸರ ಭಕ್ತಿಗೀತೆಗಳು, ಆ ಪದಗಳ ಸೂಚನೆಗಳಿಂದ ತಮ್ಮ ಜೀವನದುದ್ದಕ್ಕೂ ಶ್ರೀಕೃಷ್ಣನಲ್ಲಿ ಅಪಾರ ಭಕ್ತಿಯನ್ನು ಹೊಂದಿದ್ದಾರೆ. ಹೀಗಿರುವಾಗ ಪರಮಾರ್ಥಿಕ ವ್ಯವಸ್ಥೆಯ ಕರುಣೆಯಿಂದ ಮತ್ತು ಶ್ರೀಲ ಪ್ರಭುಪಾದರ ಆಶ್ರಯದಲ್ಲಿ ಬರುತ್ತಾರೆ. ಮೊದಲಿಗೆ ಭಕ್ತರೊಂದಿಗೆ ಬೆರೆಯಲು ಸಾಧ್ಯವಾಗದಿದ್ದರೂ ಶ್ರೀಲ ಪ್ರಭುಪಾದರ ಪುಸ್ತಕಗಳು ಮತ್ತು ಉಪನ್ಯಾಸಗಳೊಡನೆ ಅವರ ಒಡನಾಟವಿರುತ್ತದೆ. ಹೀಗೆ ಒಂದಾದ ನಂತರ ಒಂದು ಪುಸ್ತಕಗಳನ್ನು ಓದುತ್ತಾ, ಸವಿಯುತ್ತಾ, ಸ್ವಯಂ ಪ್ರೇರಿತರಾಗಿ ಶ್ರೀಲ ಪ್ರಭುಪಾದರ ಮತ್ತು ಗುರು ಪರಂಪರೆಯ ಆಶೀರ್ವಾದದಿಂದ ಪುಸ್ತಕಗಳನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ವಿತರಿಸಲು ಶುರು ಮಾಡುತ್ತಾರೆ. ಇವರು ಶ್ರೀಲ ಪ್ರಭುಪಾದರ ಎಲ್ಲ ಪುಸ್ತಕಗಳನ್ನು ಹಲವು ಬಾರಿ ಓದಿದ್ದಾರೆ ಮತ್ತು ಅವರ ಉಪನ್ಯಾಸಗಳ ಸಂಗ್ರಹವನ್ನು ಅನೇಕ ಬಾರಿ ಕೇಳಿದ್ದಾರೆ. ಭಕ್ತಿಯ ಮಾರ್ಗದಲ್ಲಿ ಅವರ ವೈಯಕ್ತಿಕ ಸಾಧನೆ ಜೊತೆಗೆ ಇವರು ಶ್ರೀಮದ್ ಭಾಗವತವನ್ನು ಓದುವ ಅಭ್ಯಾಸಕ್ಕೆ ಹಾಗೂ ಸಂಪೂರ್ಣ ಶ್ರೀಮದ್ ಭಾಗವತಂ ವಿತರಣೆಗೆ ಅನೇಕರನ್ನು ಪ್ರೇರೇಪಿಸಿದ್ದಾರೆ ಮತ್ತು ಪ್ರೇರೇಪಿಸುತ್ತಿದ್ದಾರೆ ಕೂಡ. ಇವರ ಪ್ರೇರಣೆಯಿಂದ ಹಲವಾರು ಭಕ್ತರು 100ಕ್ಕೂ ಹೆಚ್ಚು ಶ್ರೀಮದ್ ಭಾಗವತದ ಪುಸ್ತಕಗಳನ್ನು ವಿತರಣೆ ಮಾಡಿದ್ದಾರೆ. ಅಂದರೆ ಸೆಟ್ಗಳನ್ನು. ಸ್ವತಃ ತಾವು 100 ಶ್ರೀಮದ್ ಭಾಗವತದ ಮತ್ತು ಚೈತನ್ಯ ಚರಿತಾಮೃತದ ಸೆಟ್ಗಳನ್ನು ವಿತರಣೆ ಮಾಡಿದ್ದಾರೆ. ತಮ್ಮೊಂದಿಗೆ ಸಂಪರ್ಕಕ್ಕೆ ಬರುವ ಪ್ರತಿಯೊಬ್ಬರಿಗೂ ಅವರು ಸ್ಫೂರ್ತಿ ನೀಡುತ್ತಲೇ ಇರುತ್ತಾರೆ. ಇವರ ಹೆಸರೇ ಸೂಚಿಸುವಂತೆ ಅವರು ಪುಸ್ತಕ ವಿತರಣೆಗಾಗಿ ಜ್ವಲಿಸುತ್ತಿರುವ ಒಂದು ಬೆಂಕಿಯಂತೆ. ಇವರು 3 ಚಿಕ್ಕ ಮಕ್ಕಳ ತಾಯಿ. ಮೊದಲಿಗೆ ಇಬ್ಬರು ಈಗಾಗಲೇ ಸಂಪೂರ್ಣ ಭಗವದ್ಗೀತೆ, ವಿಷ್ಣು ಸಹಸ್ರನಾಮ ಮತ್ತು ಕರ್ನಾಟಕ ರಾಜ್ಯದ ಮಾಧ್ವ ಸಂಪ್ರದಾಯ ಹರಿದಾಸರ ವಿವಿಧ ವೈಷ್ಣವ ಭಜನೆಗಳನ್ನು ಕಂಠಪಾಠ ಮಾಡಿದ್ದಾರೆ. ಕೊನೆಯ ಮಗು ತನ್ನ 3ನೇ ವಯಸ್ಸಿನಲ್ಲೇ ಶ್ರೀಮದ್ ಭಾಗವತದ ಸೆಟ್ಟನ್ನು ವಿತರಿಸಿತು. ಅವರ ಕೀರ್ತಿಗಳು ಅಪರಿಮಿತವಾಗಿವೆ. ಹೀಗೆ ಗಮನಿಸದಿದ್ದರೂ ಅವರು ಹೇಳಲು ಹೆದರೋದಿಲ್ಲವಾದರೂ ಅವರು ವೃತ್ತಿಯಲ್ಲಿ ವೈದ್ಯೆ, ಒಬ್ಬ ಶಿಶು ವೈದ್ಯೆ.
ವೃತ್ತಿಯಲ್ಲಿ ಅರ್ಹತೆ ಹೊಂದಿದ್ದರೂ ಉತ್ತರನಿರುವಲ್ಲಿ ಪಾಂಡಿತ್ಯಪೂರ್ಣ ಉಪದೇಶದಲ್ಲಿ ಬಲಶಾಲಿ, ಒಟ್ಟಾರೆಯಾಗಿ ಸಂಪೂರ್ಣವಾಗಿ ಭಕ್ತಿಯುಳ್ಳವರು. ಅವರು ಕೇವಲ ವಿನಮ್ರ, ಸ್ಫೂರ್ತಿದಾಯಕ ಮತ್ತು ಪ್ರೋತ್ಸಾಹಿಸುವ ಭಕ್ತೆಯಾಗಿದ್ದಾರೆ. ಕೃಷ್ಣ ಪ್ರಜ್ಞೆಯ ಪರಿಪೂರ್ಣತೆಗಾಗಿ ಸಹಭಾಗಿತ್ವವನ್ನು ಪ್ರೀತಿಸಬೇಕು. ಆಕೆ ತಮ್ಮ ವೇದಿಕೆಯನ್ನು ಅಲಂಕರಿಸಿದ್ದು ನಮ್ಮ ದೊಡ್ಡ ಭಾಗ್ಯ ಇವತ್ತು. ಹರೇ ಕೃಷ್ಣ ಮಾತಾಜಿ, ನಿಮ್ಗೆ ಸ್ವಾಗತ. ನೀವು ಮುಂದುವರಿಸಬಹುದು ಮಾತಾಜಿ. ಹರೇ ಕೃಷ್ಣ. ಶುರು ಮಾಡೋಣ. ನಮೋ ವಿಷ್ಣುಪಾದಾಯ ಕೃಷ್ಣ ಪ್ರೇಷ್ಠಾಯ ವೇದಾಂತ ಸ್ವಾಮಿ ನಿತಿನಾಮಿನೆ ನಮಸ್ತೆ ಸಾರಸ್ವತಿ ದೇವಿ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಶ್ರೀವಾಸಾದಿ ಗೌರಭಕ್ತ ವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ರಾಮ ರಾಮ. ಇವತ್ತಿನ ವಿಷಯ ತುಂಬಾ ಸುಲಭವಾಗಿ ಶ್ರೀಮದ್ ಭಾಗವತವನ್ನ ವಿತರಿಸುವಂತಹ ವಿಧಾನ. ಶ್ರೀಮದ್ ಭಾಗವತವನ್ನ ಯಾಕೆ ವಿತರಿಸಬೇಕು, ಶ್ರೀಮದ್ ಭಾಗವತಂ ಯಾಕೆ ಮುಖ್ಯ ಅಂತ ಹೇಳಿ ಈಗಾಗ್ಲೇ ನಾವು ಹಿಂದೆ ಇದೇ ಭಕ್ತರಿಗೆ ಚರ್ಚೆ ನಡೆದಿತ್ತು. ಆದ್ರಿಂದ ನೇರವಾಗಿ ವಿಧಾನಕ್ಕೆ ಬರೋಣ ಅಂತ ಅನ್ಕೊಂಡೆ. ಒಂದೇ ಮಾತಿನಲ್ಲಿ ಹೇಳ್ಬೇಕು ಅಂತ ಹೇಳಿದ್ರೆ, ಶ್ರೀಮದ್ ಭಾಗವತಂ ಸಾಕ್ಷಾತ್ ಭಗವಂತ ಕೃಷ್ಣನೇ. ಕೃಷ್ಣ ತುಲ್ಯ ಭಾಗವತ ವಿಭು ಸರ್ವಾಶ್ರಯ ಪ್ರತಿ ಶ್ಲೋಕೆ ಪ್ರತಿ ಅಕ್ಷರೆ ನಾನಾಶ್ರಯ ಅಂತ ಭಗವಂತನಾದ ಶ್ರೀಕೃಷ್ಣನೇ ಚೈತನ್ಯ ಮಹಾಪ್ರಭುಗಳಾಗಿ ಬಂದಾಗ ಹೇಳಿದಂತಹ ಮಾತು. ಅಷ್ಟು ಮಾತ್ರ ಅಲ್ಲ, ಪದ್ಮ ಪುರಾಣದಲ್ಲೂ ಕೂಡ ಬರುತ್ತೆ, ಶ್ರೀಮದ್ ಭಾಗವತಾಖ್ಯೋಯಂ ಪ್ರತ್ಯಕ್ಷ ಕೃಷ್ಣ ಏವತಿ. ಪ್ರತ್ಯಕ್ಷವಾಗಿ ಕೃಷ್ಣನೇ ಶ್ರೀಮದ್ ಭಾಗವತಂ ಅಂತ. ಅದೇ ಪದ್ಮ ಪುರಾಣದಲ್ಲಿ ಹೇಗೆ ಶ್ರೀಮದ್ ಭಾಗವತ ಭಗವಂತನನ್ನು ಸೂಚಿಸುತ್ತೆ ಅಥವಾ ಭಗವಂತನಿಗೆ ಯಾವ ರೀತಿಯಲ್ಲಿ ಬದುಕುತ್ತೆ ಅನ್ನೋದನ್ನು ಕೂಡ ಪದ್ಮ ಪುರಾಣನೇ ಹೇಳುತ್ತೆ. ಪಾದವು ಯದೀಯೋ ಪ್ರಥಮ ದ್ವಿತೀಯೋ ಕರಿಥಂ ಯದುರು ನಾಭಿಸ್ತತ ಪಂಚಮೈವ ಶಿಷ್ಟೋ ಭುಜಾಂತರಂ ಭೋ ಯುಗಲಂ ತಥಾನ್ಯೋ ಕಂಠಸ್ಥು ರಾಜನ್ ನವಮೋ ಯದೀಯೋ ದಶಮು ಪ್ರಫುಲ್ಲಂ ಏಕಾದಶೋ ಯಸ್ಯ ಲಲಾಟಪಟ್ಟಂ ಶಿರೋಪಿತು ದ್ವಾದಶ ಏವ ಭಾತಿ ಸಮಾಧಿ ದೇವಂ ಕರುಣಾವತಾರಂ ಕಮಾಲವರ್ಣಂ ಸುಹಿತಾವತಾರಂ ಅಪಾರ ಸಂಸಾರ ಸಮುದ್ರ ಸೇತುಂ ಭಜಾಮಹೇ ಭಾಗವತ ಸ್ವರೂಪಂ ಅಂತ ಭಗವಂತನನ್ನ ಕೊಂಡಾಡುತ್ತೆ. ಅಂತೇಳಿ ಹೇಳಿದ್ರೆ ಶ್ರೀಮದ್ ಭಾಗವತದ 1ನೇ ಮತ್ತು 2ನೇ ಸ್ಕಂದ ಭಗವಂತನ ಅವತಾರಬಿಂದಗಳು, 3ನೇ ಮತ್ತು 4ನೇ ಸ್ಕಂದ ಭಗವಂತನ ತೊಡೆ, 5ನೇ ಸ್ಕಂದ ಭಗವಂತನ ನಾಭಿಕಮಲ, 6ನೇ ಸ್ಕಂದ ಭಗವಂತನ ಹೃದಯ, 7ನೇ ಸ್ಕಂದ ಭಗವಂತನ ತೋಳುಗಳು, 9ನೇ ಸ್ಕಂದ ಭಗವಂತನಾದ ಶ್ರೀರಾಮನ ದಿವ್ಯ ಲೀಲೆಗಳನ್ನು ಸೂಚಿಸುವಂತಹ 9ನೇ ಸ್ಕಂದ ಭಗವಂತನ ಸುಂದರವಾದ ಕಂಠ ಹಾಗೂ ಸಾಕ್ಷಾತ್ ಭಗವಂತನಾದ ಶ್ರೀಕೃಷ್ಣ ಮಹಿಮೆಯನ್ನು ಕೊಂಡಾಡುವಂತಹ 10ನೇ ಸ್ಕಂದ ಮುಖಾರವಿಂದಂ ದಶಮಃ ಪ್ರಫುಲ್ಲಂ, ಸುಂದರವಾದ ಮುಖಾರವಿಂದ 10ನೇ ಸ್ಕಂದ. 11ನೇ ಸ್ಕಂದ ಭಗವಂತನ ಹಣೆ, 12ನೇ ಸ್ಕಂದ ಭಗವಂತನ ಶಿರ. ಇಂಥ ಭಗವಂತನ ನಾನು ಶರಣಾಗ್ತೇನೆ. ಅಪಾರ ಸಂಸಾರ ಸಮುದ್ರ ಸೇತು. ಈ ಸಂಸಾರ ಹೇಗೆ ಅಂತ ಹೇಳಿದ್ರೆ ಅಪಾರ ಸಂಸಾರ. ಈಗ ಎಷ್ಟೇ ಈಜು ಬರುವವರಿಗೂ ಕೂಡ ಹೊಳೆಯಲ್ಲಿ ಅಥವಾ ನದಿಯಲ್ಲಿ ಅಥವಾ ಕೆರೆಯಲ್ಲಿ ಈಜಬಹುದು ಏನು, ಆದ್ರೆ ಸಮುದ್ರದಲ್ಲಿ ಈಜುವಂತಹ ಸಾಹಸಕ್ಕೆ ಯಾರು ಇಳಿಯುವುದಿಲ್ಲ, ಅದನ್ನು ಮಾಡಲಿಕ್ಕೂ ಕೂಡ ಸಾಧ್ಯ ಇಲ್ಲ. ಹಾಗಾಗಿ ಸಮುದ್ರವನ್ನ ದಾಟಿ ಅವರಿಗೆ ಸೇತುವೆ ಬೇಕು. ನಾವು ನೋಡ್ತೇವೆ ಸಮುದ್ರಕ್ಕೆ ವಾನರ ಸೇನೆ ಸೇತುವನ್ನ ಕಟ್ಟಿತು, ಯಾಕೆ ಅಂತ ಹೇಳಿದ್ರೆ ದಾಟಲು ಸುಗ. ಅದೇ ರೀತಿಯಲ್ಲಿ ಈ ಸಂಸಾರ ಸಾಗರವನ್ನ ದಾಟುವಂತಹ ಸೇತುವೆ ಭಾಗವತಂ ತಮಾಲವರ್ಣಂ. ಆ ತಮಾಲವರ್ಣನಾಗಿರುವಂತಹ ಸಾಕ್ಷಾತ್ ಭಗವಂತನೇ ಈ ರೂಪದಲ್ಲಿ ಬಂದಿದ್ದಾನೆ. ಇದಕ್ಕಿಂತ ಭಾಗ್ಯ ನಮ್ಗೆ ಇನ್ನೇನ್ ಬೇಕು? ಭಗವಂತನೇ ಈ ರೂಪದಲ್ಲಿ ಅವತಾರ ಮಾಡಿದ ಮೇಲೆ ಇದಕ್ಕಿಂತ ಸಾಕ್ಷಾತ್ ಭಗವಂತನ ಸಂಗನೆ ನಮಗೆ ಸಿಕ್ಕುವಂತಹ ಭಾಗ್ಯ ಇದೆ, ಭಗವಂತನ ನೇರ ಸೇವೆ ಮಾಡುವಂತಹ ಭಾಗ್ಯ ಇದೆ. ಆದ್ರಿಂದ ಶ್ರೀಮದ್ ಭಾಗವತದ ಮಹಿಮೆ ಅನಂತ ಅಪಾರ. ಹೇಗೆ ಭಗವಂತನ ಮಹಿಮೆ ಅನಂತ, ಒಂದ್ ಕಡೆ ಹೇಳ್ತಾರೆ ಅದನ್ನಾಡ್ಲಿಕ್ಕೆ ಸಾಕ್ಷಾತ್ ಭಗವಂತನಿಗೆ ಮಹಿಮೆ ಎಷ್ಟು ಅಂತ ಹೇಳಿದ್ರೆ ಅಷ್ಟು ಅಗಣಿತ. ಆ ಭಗವಂತನ ಒಂದು ಅಂಶಾವತಾರದಂತ ಆದಂತಹ ಆದಿಶೇಷನೂ ಕೂಡ ಬಾಯಿ ಎಷ್ಟೋ ಅನಂತ ಕಾಲದವರೆಗೆ ಕೊಂಡಾಡಿದ್ರು ಕೂಡ ಮುಗಿಯದಂತಹ ಮಹಿಮೆ. ಅದೇ ರೀತಿ
ಭಾಗವತದ ಮಹಿಮೆ ಯಾಕೆ ಅಂದ್ರೆ ಭಾಗವತ ಸಾಕ್ಷಾತ್ ಭಗವಂತನೇ. ಇದಕ್ಕಿಂತ ಇನ್ನೇನು ನಮ್ಗೆ ಬೇಕಿಲ್ಲ, ಇಷ್ಟೇ ಸಾಕು. ಭಗವಂತ ರೂಪಿ ಭಾಗವತದ ಸೇವೆ ಮಾಡ್ಲಿಕ್ಕೆ ನಮ್ಗೆ ಇಷ್ಟೇ ಸಾಕು. ಶ್ರೀಲ ಪ್ರಭುಪಾದರು ಒಂದ್ ಕಡೆ ಹೇಳ್ತಾರೆ, ಇಫ್ ಯು ವಾಂಟ್ ಟು ಪ್ಲೀಸ್ ಮೀ ಡಿಸ್ಟ್ರಿಬ್ಯೂಟ್ ಮೈ ಬುಕ್ಸ್ ಅಂತ. ನಿಮ್ಗೆ ನನ್ನ ಸಂತೋಷ ಪಡಿಸ್ಬೇಕು ಅಂತೇಳಿ ಹೇಳಿದ್ರೆ ನನ್ನ ಗ್ರಂಥಗಳನ್ನ ವಿತರಣೆ ಮಾಡಿ. ಆಮೇಲೆ ಇನ್ನೊಂದ್ ಕಡೆ ಹೇಳ್ತಾರೆ ಶ್ರೀಲ ಪ್ರಭುಪಾದರು, ಅತಿ ಹೆಚ್ಚು ಹೆಚ್ಚು ಗ್ರಂಥಗಳನ್ನ ವಿತರಣೆ ಮಾಡಿ ಅಂತ ಹೇಳಿ. ಹಾಗೆ ಈ ಎಲ್ಲ ದೃಷ್ಟಿಯಿಂದ ನಾವು ನೋಡಿದ್ರೆ ಆಮೇಲೆ ಭಾಗವತದಲ್ಲೇ ಬರುತ್ತೆ, ಯದ್ ವೈಷ್ಣವಾನಾಂ ಪ್ರಿಯಂ ಅಂತ. ಶ್ರೀಮದ್ ಭಾಗವತಂ ವೈಷ್ಣವರಿಗೆ ತುಂಬಾ ಪ್ರಿಯವಾಗಿರುವುದು, ಶ್ರೀಲ ಪ್ರಭುಪಾದರಿಗೆ ತುಂಬಾ ಪ್ರಿಯವಾಗಿರುವುದು. ಅದರಲ್ಲಿ ಅನವರತ ಶ್ರಮ ಪಟ್ಟು ರಾತ್ರಿಯಲ್ಲಿ ನಿದ್ದೆ ಬಿಟ್ಬಿಟ್ಟು ತಮ್ಮ ಅಂತ್ಯಕಾಲದಲ್ಲೂ ಕೂಡ ಶ್ರೀಮದ್ ಭಾಗವತಕ್ಕೆ ಅನುವಾದವನ್ನ ಭಾವಾರ್ಥವನ್ನ ಕೊಟ್ಟಿದ್ದಾರೆ. ಹರೇ ಕೃಷ್ಣ ಮಾತಾಜಿ ನಿಮ್ ವಾಯ್ಸ್ ಬ್ರೇಕ್ ಆಗ್ತಾ ಇದೆ ಅವಾಗ. ಹೌದಾ? ಹರೇ ಕೃಷ್ಣ. ಹಾಗಾಗಿ ಶ್ರೀಲ ಪ್ರಭುಪಾದರಿಗೂ ಕೂಡ ತುಂಬಾ ಪ್ರಿಯವಾಗಿರುವಂತಹ ಗ್ರಂಥ ಶ್ರೀಮದ್ ಭಾಗವತము. ಹಾಗಾಗಿ ನಾವೆಲ್ಲರೂ ಕೂಡ ಶ್ರೀಲ ಪ್ರಭುಪಾದರಿಗೆ ಪ್ರಿಯವಾಗಿರುವಂತಹ, ಎಲ್ಲ ವೈಷ್ಣವರಿಗೆ ಪ್ರಿಯವಾಗಿರುವಂತಹ, ಸಾಕ್ಷಾತ್ ಭಗವಂತನೇ ಆಗಿರುವಂತಹ ಶ್ರೀಮದ್ ಭಾಗವತದ ಸೇವೆ ಮಾಡುವಂತಹ ಸದವಕಾಶವನ್ನ ನಾವು ಸರಿಯಾಗಿ ಉಪಯೋಗ ಮಾಡ್ಕೊಳ್ಬೇಕು. ಭಗವಂತ ಕೂಡ ಹೇಳ್ತಾನೆ ಭಗವದ್ಗೀತೆಯಲ್ಲಿ, ನ ಚ ತಸ್ಮಾನ್ ಮನುಷ್ಯೇಶು ಕಶ್ಚಿನ್ ಮೇ ಪ್ರಿಯಕೃತಮಃ ಭವಿತಾ ನ ಚ ಮೇ ತಸ್ಮಾದ್ ಅನ್ಯ ಪ್ರಿಯತರೋ ಭುವಿ ಅಂತ. ನನ್ನ ಈ ಒಂದು ನನ್ನ ಜ್ಞಾನವನ್ನ ಬೇರೆಯವರಿಗೆ ಯಾರು ಹಂಚ್ತಾರೋ ಅವರಷ್ಟು ಪ್ರಿಯರಾದವರು ನನಗೆ ಯಾರೂ ಇಲ್ಲ ಅಂತ. ಹಾಗಾಗಿ ಭಗವಂತನ ಸಂಪೂರ್ಣ ಜ್ಞಾನ ಸಾಕ್ಷಾತ್ ಭಗವಂತನೇ ಶ್ರೀಮದ್ ಭಾಗವತ. ಹಾಗಾಗಿ ನಾವೆಲ್ಲರೂ ಕೂಡ ತನು ಮನ ಧನಗಳಿಂದಲೂ ಸರ್ವ ರೀತಿಗಳಿಂದಲೂ ಈ ಭಗವದ್ ರೂಪಿ ಭಾಗವತದ ಸೇವೆಯನ್ನ ಮಾಡಬೇಕು. ಯಾವ ರೀತಿ ಸೇವೆ ಮಾಡ್ಬೋದು ಅಂತ ಹೇಳಿದ್ರೆ, ಭಾಗವತಕ್ಕೆ ನಾವು ಶರಣಾಗ್ಬೇಕು. ಶರಣಾಗುದು ಅಂತ ಹೇಳಿದ್ರೆ ಪ್ರತಿನಿತ್ಯ ಅನವರತ ನಿತ್ಯ ಭಾಗವತ ಸೇವೆಯ ಅಂತ ಭಾಗವತ ಹೇಳ್ತೇವೆ. ಅಂದ್ರೆ ನಿತ್ಯ ಪ್ರತಿನಿತ್ಯ ಅಂತಲ್ಲ, ಅನವರತ ಹಗಲಿರು ವಿಷಯ ಶ್ರೀಮದ್ ಭಾಗವತದ ಸಂಘದಲ್ಲಿ ನಾವು ಇರಬೇಕು. ಎಷ್ಟಾಗುತ್ತೋ ಅಷ್ಟು ನಾವು ಭಾಗವತವನ್ನ ಓದ್ಬೇಕು. ಶ್ರೀಲ ಪ್ರಭುಪಾದರ ಭಾಗವತವನ್ನ ಶ್ರೀಲ ಪ್ರಭುಪಾದರೇ ಹೇಳ್ತಾರೆ, 9 ಸ್ಕಂದ ಮುಗಿಯುವಷ್ಟರಲ್ಲಿ ಒಬ್ಬ ಸಂಪೂರ್ಣವಾಗಿ ದೈವ ಪ್ರಜ್ಞಾವಂತನಾಗ್ತಾನೆ, ಪ್ರಜ್ಞೆ ಉಳ್ಳವನಾಗ್ತಾನೆ ಅಂತ ಈ ಒಂದು ಆಶ್ವಾಸನೆಯನ್ನ ಶ್ರೀಲ ಪ್ರಭುಪಾದರೇ ನಮ್ಗೆ ಕೊಡ್ತಾರೆ. ಹಾಗಾಗಿ ಈ ಒಂದು ಸದವಕಾಶವನ್ನ ನಾವು ಇನ್ನೊಂದು ಸೇವೆ, ಭಾಗವತದ ಸೇವೆ, ಆಮೇಲೆ ಇನ್ನೊಂದು ಅತಿ ಮುಖ್ಯವಾದ ಸೇವೆ ಅಂತ ಹೇಳಿದ್ರೆ, ಈ ತುಂಬಾ ಈ ಒಂದು ಕರುಣೆಯಿಂದ ಈ ರೂಪದಲ್ಲಿ ಬಂದಿದ್ದಾರೆ. ಭಗವಂತನ ಅತ್ಯಂತ ಕರುಣಾಮಯಿ ರೂಪ ಶ್ರೀಮದ್ ಭಾಗವತ, ಅತ್ಯಂತ ಕರುಣಾಮಯಿ ಅವತಾರ. ಯಾಕೆ ಕರುಣಾಮಯಿ ಅಂತ ಹೇಳಿದ್ರೆ, ಯಾರ ಮನೆಗೆ ಹೋಗ್ಲಿಕ್ಕೂ ಕೂಡ ಅವನು ತಯಾರಿದ್ದಾನೆ. ಈ ರೂಪದಲ್ಲಿ ಈ ಭಗವಂತ ಎಲ್ಲ ಮನೆಗೆ ಹೋಗ್ಲಿಕ್ಕೂ ತಯಾರಿದ್ದಾನೆ. ಅವರು ಮಾಂಸಾಹಾರಿಗಳಿರ್ಬೋದು, ಅವರು ಮದ್ಯ ವ್ಯಸನಿಗಳಿರ್ಬೋದು, ಅವರು ಧೂಮಪಾನ ಮಾಡೋರು ಇರ್ಬೋದು, ಅವರು ಯಾವುದೇ ಒಂದು ಕೆಲಸ ಮಾಡೋರು ಇರ್ಬೋದು, ಅವರೆಲ್ಲರನ್ನು ಕೂಡ ಉದ್ಧಾರ ಮಾಡ್ಲಿಕ್ಕೆ ತಯಾರಿದ್ದಾರೆ. ಹಾಗಾಗಿ ಭಗವಂತನ ಅತ್ಯಂತ ಈ ರೂಪ. ಸನಾತನ ಗೋಸ್ವಾಮಿ ಹೇಳ್ತಾರೆ, ಅಸಾಧು ಸಾಧುತೋದಾಯಿನಂತ. ಸಾಧುಗಳನ್ನ ಸಾಧು ಮಾಡಿ ತಯಾರಿದ್ದಾನೆ. ಸಾಧುಗಳವರ ಮನೆಗೆ ಮಾತ್ರ ಅಲ್ಲ, ಸಾಧುಗಳ ಮನೆಗೆ ಹೋಗಿ ಸಾಧುಗಳಾಗಿ ಪರಿವರ್ತನೆ ಮಾಡ್ತಾನೆ, ಅಭಕ್ತರನ್ನಾಗಿ ಮಾಡ್ತಾನೆ ಭಗವಂತ ಈ ರೂಪದಲ್ಲಿ. ಹಾಗಾಗಿ ಭಗವಂತನ ಇನ್ನೊಂದು ಸೇವೆ, ಎಲ್ಲರ ಮನೆಗೆ ಭಗವಂತ ಹೋಗಲಿಕ್ಕೆ. ಈ ಭಗವಂತನ ಒಂದು ಇದರಲ್ಲಿ ಭಗವಂತನ ಏನ್ ಪ್ಲಾನ್ ಇದೆ, ನಾವು ಕೂಡ ಸೇವೆಯನ್ನ ಮಾಡಬಹುದು. ಪ್ರತಿಯೊಬ್ಬರ ಮನೆಗೂ ಕೂಡ ಭಾಗವತ ತಲುಪಬೇಕು, ಹರ್ಗರ್ ಭಾಗವತ ಮಾಡ್ಬೇಕು, ಪ್ರತಿಯೊಂದು ಮನೆಯು ನನ್ನ ಗೋಕುಲ ಆಗ್ಬೇಕು ಅನ್ನೋದೇ ಎಲ್ಲ ಭಕ್ತರ ಆಶಯ. ನಾರದ ಮುನಿಗಳು ಹೇಳ್ತಾರೆ ಪದ್ಮಪುರಾಣದಲ್ಲಿ, ಶಾಸನೆ ಕೊಡ್ತಾರೆ, ಕಲಿಯುಗದಲ್ಲಿ ಎಲ್ಲೂ ನೀನನ್ನು ನಾನು ಸ್ಥಾಪನೆ ಮಾಡ್ತೇನೆ ಅಂತ. ಅದೇ ಪದ್ಮಪುರಾಣದ ಮಹತ್ತೆಯಲ್ಲಿ ಬರುತ್ತೆ, ಭಕ್ತಿ ದೇವಿಯ ವಾಸಸ್ಥಾನ ಭಾಗವತ. ಅಂದ್ರೆ ಅರ್ಥ, ಪ್ರತಿ ಮನೆಯಲ್ಲೂ ಕೂಡ ಭಕ್ತಿ ದೇವಿ ನೆಲೆಸ್ತಾಳೆ, ಮನೆಯಲ್ಲೂ ಕೂಡ ಶ್ರೀಮದ್ ಭಾಗವತಕ್ಕೆ ಹೋಗ್ಬೇಕು. ಇದನ್ನ ನಾರದ ಮುನಿಗಳು ಆಶ್ವಾಸನೆ ಕೊಡ್ತಾರೆ. ಹಾಗಾಗಿ ಇದು ಇಡೀ ಪರಂಪರೆಯ ಜವಾಬ್ದಾರಿ, ನಮ್ಮೆಲ್ಲರ ಜವಾಬ್ದಾರಿ, ನಮ್ಮೆಲ್ಲರ ಭಾಗ್ಯ. ಈ ಒಂದು ಸದವಕಾಶವನ್ನ ಎಲ್ಲ ವೈಷ್ಣವರು, ವಿಶೇಷವಾಗಿ ಶ್ರೀಲ ಪ್ರಭುಪಾದರ ಅಹೈತುಕಿ ಕರುಣೆಯಿಂದ, ನಮ್ಗೆ ಯಾವ ಯೋಗ್ಯತೆ ಇಲ್ಲ ಅಂದ್ರೂ ಕೂಡ ಶ್ರೀಲ ಪ್ರಭುಪಾದರ ಕರುಣೆಯಿಂದ ಈ ಒಂದು ವಿಶೇಷವಾದ ಸೇವೆಯಲ್ಲಿ ನಮ್ಮನ್ನ ತೊಡಗಿಸಿಕೊಳ್ಳಕ್ಕೆ ತಯಾರಿದ್ದಾರೆ. ಹಾಗಾಗಿ ನಾವು ಒಂದು ಅಳಿಲು ಸೇವೆಯನ್ನ ಈ ಒಂದು ಬೃಹತ್ ಸೇವೆಯಲ್ಲಿ ಮಾಡಬಹುದು ಅನ್ನೋದನ್ನ ಈಗ ನಾನು ಎಲ್ರಿಗೂ ಹೇಳ್ತೇನೆ. ಈಗಾಗ್ಲೇ ಎಷ್ಟೊಂದು ಜನರಿಗೆ ಗೊತ್ತಿದೆ, ಈಗಾಗ್ಲೇ ಎಷ್ಟೊಂದು ಜನ ಮಾಡಿದ್ದೀರಾ. ಆದ್ರೂ ಕೂಡ ನಾವು ಮತ್ತೆ ಮತ್ತೆ ಇದನ್ನ ಹೇಳೋದ್ರಿಂದ ನಮ್ಮಲ್ಲೂ ಕೂಡ ಇನ್ನೂ ಉತ್ಸಾಹ ಜಾಸ್ತಿ ಆಗುತ್ತೆ.
ಎಲ್ಲರಲ್ಲೂ ಕೂಡ ಉತ್ಸಾಹ ಜಾಸ್ತಿ ಆಗುತ್ತೆ. ಹಾಗೆ ನಾವೆಲ್ಲರೂ ಕೂಡಿ ಭಗವಂತನಿಗೆ ಹೇಗೆ ಇಡೀ ವಾನರ ಸೇನೆ ಶ್ರೀರಾಮನ ಸೇತುವನ್ನು ಕಟ್ಟಲಿಕ್ಕಾಯ್ತು, ಹಾಗೇನೆ ಶ್ರೀಲ ಪ್ರಭುಪಾದರ ಸೇನೆ ಏನಿದೆ ಹರಿಗರ್ ಭಾಗವತ ಮಾಡುವಲ್ಲಿ ನಾವು ಯಶಸ್ವಿ ಆಗ್ಲಿಕ್ಕೆ ಸಾಧ್ಯ ಇದೆ ಶ್ರೀಲ ಪ್ರಭುಪಾದರ ದಯೆಯಿಂದ. ಶ್ರೀಲ ಪ್ರಭುಪಾದರು ಹೇಳ್ತಾರೆ, ಕೃಷ್ಣ ಕುಮಾರಿ ಅವರಿಗೆ ಇದ್ರು. ಹಾಗಾಗಿ ಶ್ರೀಲ ಪ್ರಭುಪಾದರಿಗೆ ಎಷ್ಟು ಪ್ರಿಯವಾಗಿರುವುದು ಅಂತ ಹೇಳಿದ್ರೆ ನಮಗೆ ಶ್ರೀಲ ಪ್ರಭುಪಾದರಿಗೆ ಅವರ ಗ್ರಂಥ ವಿತರಣೆ ಮಾಡೋದು ತುಂಬಾ ಸಂತೋಷ ಅಂತ. ಆದ್ರೆ ಶ್ರೀಲ ಪ್ರಭುಪಾದರು ಒಂದು ವಿಶೇಷವಾದ ಒಂದು ಹೇಳಿಕೆಯನ್ನ ಕೊಡ್ತಾರೆ, ಇದು ಎಷ್ಟೊಂದು ಜನರಿಗೆ ಗೊತ್ತಿರಲಿಲ್ಲ. ಇದು ನಮ್ಮ ಭಾಗವತ ವಿತರಣೆಯಲ್ಲಿ ಒಂದು ತುಂಬಾ ಉತ್ತೇಜನಕಾರಿ ಒಂದು ಮಾತು. ಶ್ರೀಲ ಪ್ರಭುಪಾದರು ಹೇಳ್ತಾರೆ ಒಂದ್ ಕಡೆ ಬ್ರೈನ್ ಅಂತ, ಇನ್ನು ಹೆಚ್ಚು ಗ್ರಂಥಗಳ ವಿತರಣೆಗೆ ನಿಮ್ಮ ಬುದ್ಧಿವಂತಿಕೆಯನ್ನು ಉಪಯೋಗ ಮಾಡಿ, ನಿಮ್ಮ ಮೆದುಳಿಗೆ ಕೆಲಸ ಕೊಡಿ ಅಂತ ಹೇಳ್ತಾರೆ ಶ್ರೀಲ ಪ್ರಭುಪಾದರು. ಅದಕ್ಕಿಂತ ಹಾಗಾಗಿ ನಾವೆಲ್ಲರೂ ಕೂಡ ಮತ್ತೆ ಮತ್ತೆ ಯೋಚನೆ ಮಾಡ್ಬೇಕು, ಹೇಗೆ ಮಾಡ್ಬೋದು, ಏನ್ ಮಾಡ್ಬೋದು. ಎಲ್ಲರೂ ಸೇರಿದ್ರೆ ಒಂದು ಉಪಾಯಗಳು ನಮ್ಗೆ ಬರುತ್ತೆ. ಎಲ್ಲರ ಉಪಾಯಗಳು ಕೂಡಿದ್ರೆ ಎಲ್ಲರೂ ಕೂಡ ಈ ಉಪಾಯಗಳನ್ನ ಮುಂದುವರಿಸ್ಕೊಂಡು ಹೋಗ್ಬೋದು. ಹಾಗಾಗಿ ನಾವು 108 ಉಪಾಯಗಳು ಅಂತೇಳಿ ಹೇಳಿ ನಮ್ಮ ತಂಡ 108 ಉಪಾಯಗಳನ್ನ ಹೊರಗಡೆ ತಂದಿದೆ. ಶ್ರೀಲ ಪ್ರಭುಪಾದರು ಹೇಳ್ತಾರೆ, ಈ ಒಂದು ಗ್ರಂಥ ವಿತರಣೆಯಲ್ಲಿ ನೀವು ಕ್ರಾಂತಿ ಹೇಗೆ ಮಾಡ್ಬೋದು. ಶ್ರೀಮದ್ ಭಾಗವತ ಕ್ರಾಂತಿಕಾರಿ ಗ್ರಂಥ, ತದ್ವಾಗ್ವಿಸರ್ಗು ಜನತಾಘ ವಿಪ್ಲವ ಜನರ ಪಾಪಗಳನ್ನ ಕಳೆದು ಸಮಾಜದಲ್ಲಿ ವಿಪ್ಲವ ಕ್ರಾಂತಿ ಮಾಡುವಂತಹ ಗ್ರಂಥ ಶ್ರೀಮದ್ ಭಾಗವತ. ಶ್ರೀಲ ಪ್ರಭುಪಾದರು ಹೇಳಿದ್ರೆ, ಈ ಒಂದು ಗ್ರಂಥ ವಿತರಣೆಯಲ್ಲಿ ಯಾವ ರೀತಿಯ ವಿಪ್ಲವವನ್ನು ತರಬಹುದು, ಯಾವ ರೀತಿಯ ಕ್ರಾಂತಿಯನ್ನು ತರಬಹುದು ಅಂತ ಹೇಳ್ತಾರೆ. ಶ್ರೀಲ ಪ್ರಭುಪಾದರು ಹೇಳ್ತಾರೆ, ಇಫ್ ಇಟ್ ರಿವಲ್ಯೂಷನ್ ಡಿಸ್ಟ್ರಿಬ್ಯೂಷನ್ ಅಂತ ಹೇಳಿದ್ರೆ ಇದನ್ನೇ ಇದು ನಮ್ಮ ಗ್ರಂಥ ವಿತರಣೆಯಲ್ಲಿ ಕ್ರಾಂತಿಯನ್ನ ತರಬಹುದು. ಮತ್ತೆ ಅಷ್ಟು ಮಾತ್ರ ಅಲ್ಲ, ಇಷ್ಟು ತನಕ ಅಫರ್ಡ್ ಗ್ರೇಟರ್ ಇಲ್ಲಿಯ ತನಕ ಏನು ನಮ್ಮ ಗ್ರಂಥ ಅದನ್ನ ಮೀರಿ ಕ್ರಾಂತಿಯನ್ನು ತರಲಿಕ್ಕೆ ಸಾಧ್ಯ ಇದೆ. ಏನು ಅಂತ ಹೇಳಿದ್ರೆ, ಈ ಶ್ರೀಲ ಪ್ರಭುಪಾದರ ಗ್ರಂಥಗಳನ್ನೇ ವಿತರಣೆ ಮಾಡಬಹುದು. ಶ್ರೀ ಪ್ರಭುಪಾದರು ಹೇಳ್ತಾರೆ, ಶ್ರೀಮದ್ ಭಾಗವತ ಚೈತನ್ಯ ಚರಿತಾಮೃತ ಇದನ್ನ ನಾವು ವಿತರಣೆ ಮಾಡೋದು ಇದೇ ಮಾತಲ್ಲಿ. ಶ್ರೀಲ ಪ್ರಭುಪಾದರು ಇದು ಅವರ ಶಿಷ್ಯರಿಗೆ ಬರೆದಂತಹ ಪತ್ರ. ಆ ಪತ್ರದಲ್ಲಿ ಇದರ ಮುಂದಿನ ವ್ಯಾಖ್ಯಾನ ಎಲ್ಲರಿಗೂ ಗೊತ್ತಿದೆ, ಎಲ್ಲ ಮಾನ್ವಿತರ ಮನೆಯಲ್ಲಿ ಭಾಗವತ ಚೈತನ್ಯ ಚರಿತಾಮೃತ ಇರಬೇಕು ಅಂತ ಶ್ರೀಲ ಪ್ರಭುಪಾದರು ಹೇಳ್ತಾರೆ. ಇದೇನಾದ್ರೂ ನಾವು ಮಾಡಿದ್ರೆ ಇದು ಪುಸ್ತಕ ವಿತರಣೆಯಲ್ಲಿ ದೊಡ್ಡ ಕ್ರಾಂತಿ ಮಾಡುತ್ತೆ. ಮತ್ತೆ ಅಷ್ಟು ಮಾತ್ರ ಅಲ್ಲ, ಕೃಷ್ಣ ಪ್ರಜ್ಞೆಯಿಂದ ಪಸರಿಸುವಲ್ಲಿ ಪ್ರಪಂಚದ ಕೃಷ್ಣ ಪ್ರಜ್ಞೆಯಿಂದ ಪಸರಿಸುವಲ್ಲಿ ಇದು ಒಂದು ಕ್ರಾಂತಿಕಾರಿ ಬೆಳವಣಿಗೆ ಆಗುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಶ್ರೀಲ ಪ್ರಭುಪಾದರ ಆಶಯ ಇದೆ. ಹಾಗಾಗಿ ಶ್ರೀಲ ಪ್ರಭುಪಾದರು ಶುದ್ಧ ಭಕ್ತರು, ಅವರ ಆಶಯದಿಂದ ಆಗುತ್ತೆ. ಇದೆಲ್ಲ ಪಾಲ್ಗೊಂಡು ನಮ್ಮ ಜೀವನವನ್ನು ನಾವು ಸಾರ್ಥಕ ಮಾಡಿಕೊಳ್ಳಬೇಕು. ನಮಗಂತೂ ಶ್ರೀರಾಮಚಂದ್ರ ಖಂಡಿತವಾಗಿಯೂ ರಾವಣನನ್ನು ಕೊಲ್ತಾನೆ. ಅವನ ಬಂದಿರುವುದಕ್ಕೋಸ್ಕರ ದುಷ್ಟ ನಿಗ್ರಹ ಶಿಷ್ಟ ರಕ್ಷಣೆಗಾಗಿ. ಆದರೆ ವಾನರ ಸೇನೆ ಆ ಒಂದು ಭಗವಂತನ ಕಾರ್ಯದಲ್ಲಿ ಪಾಲ್ಗೊಂಡು ಅವರ ಜೀವನವನ್ನು ಸಾರ್ಥಕ ಮಾಡಿಕೊಂಡ್ರು. ಹಾಗೆಯೇ ಚೈತನ್ಯ ಮಹಾಪ್ರಭು ಕೃಪೆಯಿಂದ, ಈಗ ಪ್ರಭುಪಾದರ ಕೃಪೆಯಿಂದ, ಎಲ್ಲ ವೈಷ್ಣವರ ಕೃಪೆಯಿಂದ ಈ ಒಂದು ಕಾರ್ಯ ಅದೇ ಆಗುತ್ತೆ. ಪ್ರತಿ ಮನೆಯಲ್ಲೂ ಭಾಗವತ ಹೋಗುತ್ತೆ, ಪ್ರತಿ ಮನೆಯಲ್ಲೂ ಭಕ್ತಿದೇವಿ ನೆಲೆಸ್ತಾಳೆ. ಆದ್ರೆ ಈ ಒಂದು ಮಹತ್ ಕಾರ್ಯದಲ್ಲಿ, ಈ ಸತ್ಕಾರ್ಯದಲ್ಲಿ ನಾವು ನಮ್ಮನ್ನ ನಾವು ತೊಡಗಿಸ್ಕೊಂಡ್ರೆ ನಮ್ಮ ಜೀವನ ಸಾರ್ಥಕ. ಭಗವಂತನಿಗೆ ಅವಶ್ಯಕತೆ ಇಲ್ಲ. ಆದ್ರೆ ನಾವು ಈ ಕಾರ್ಯದಲ್ಲಿ ತೊಡಗಿದ್ರೆ ನಮ್ಮ ಜೀವನ ನಾವು ಮಾಡ್ಕೊಳ್ಬಹುದು. ಅಷ್ಟು ಮಾತ್ರ ಅಲ್ಲ, ಭಗವಂತ ಹೇಳ್ತಿದ್ರೆ ಅವರಷ್ಟು ಪ್ರಿಯರಾದವರು ಯಾರೂ ಇಲ್ಲ ಅಂತ. ಹಾಗೆ ಭಗವಂತನಿಗೆ ನಾವು ಪ್ರಿಯರಾಗ್ಬೋದು. ಆದ್ರಿಂದ ಈ ಒಂದು ಕ್ರಾಂತಿಕಾರಿ ಇಡೀ ಒಂದು ಕೃಷ್ಣ ಪ್ರಜ್ಞೆಯಲ್ಲಿ ಕ್ರಾಂತಿಯನ್ನ ಹುಟ್ಟಿಸುವಂತಹ ಈ ಒಂದು ಸೇವೆಯಲ್ಲಿ ನಾವೆಲ್ಲರೂ ಕೂಡ ಮುಂದುವರಿಬೇಕು ಅಂತ ಹೇಳಿ ಶ್ರೀಲ ಪ್ರಭುಪಾದರ ಆಶಯ. ಹಾಗೇನೆ
ನಾವು ಯಾವ ರೀತಿಯ ಒಂದು ಭಾವ ಇರಬೇಕು ನಮ್ಗೆ ಅಂತ ಹೇಳಿದ್ರೆ, ಮೊದಲನೇದಾಗಿ ಆಗಿ ನಾವು ಶ್ರೀಲ ಪ್ರಭುಪಾದರಿಗೆ ಪ್ರಾರ್ಥನೆ ಮಾಡ್ಕೊಳ್ಬೇಕು, ಕಳಿಯಿಂದ ಮಾಡ್ಕೊಳ್ಬೇಕು. ಯಾಕೆಂದ್ರೆ ಇವತ್ತು ನಾವು ಏನೇ ಮಾಡ್ತಾ ಇದ್ರು ಕೂಡ ಶ್ರೀಲ ಪ್ರಭುಪಾದರ ಕರುಣೆ. ಇವತ್ತು ನಮ್ಮ ಹಣೆ ಮೇಲೆ ತಿಲಕ ಇದ್ರು ಶ್ರೀಲ ಪ್ರಭುಪಾದರ ಕರುಣೆಯಿಂದ ನಾವು ಇವತ್ತು ಪ್ರಸಾದ ಸೇವನೆ ಮಾಡ್ತಾ ಇದ್ರು ಶ್ರೀಲ ಪ್ರಭುಪಾದರ ಕರುಣೆಯಿಂದ ನಮ್ಮ ಬಾಯಲ್ಲಿ ಭಗವಂತನ ದಿವ್ಯ ನಾಮ ಬರ್ತಾ ಇದೆ ಅಂತ ಹೇಳಿದ್ರೆ ಇದು ಶ್ರೀಲ ಪ್ರಭುಪಾದರ ಕರುಣೆಯಿಂದ. ಇವತ್ತು ನಾವು ಗ್ರಂಥಗಳನ್ನು ಭಾಗವತ, ಭಗವದ್ಗೀತೆ, ಚೈತನ್ಯ ಚರಿತಾಮೃತ ಓದ್ತಾ ಇದ್ದೇವೆ, ಬೇರೆಯವ್ರಿಗೆ ಹೇಳ್ತಾ ಇದ್ದೇವೆ ಶ್ರೀಲ ಪ್ರಭುಪಾದರ ಕರುಣೆಯಿಂದ. ಹಾಗಾಗಿ ಶ್ರೀಲ ಪ್ರಭುಪಾದರ ಕರುಣೆಯಿಂದ ಸಾಧ್ಯ, ಕರುಣೆಯಿಂದಲೇ ಇದಾಗುತ್ತೆ ಸಾಧ್ಯ. ನಮ್ಮಿಂದ ನಾವು ನಿಮಿತ್ತ ಮಾತ್ರ ಅಷ್ಟೇ. ಶ್ರೀಲ ಪ್ರಭುಪಾದರಿಗೆ ನಾವೆಲ್ಲರೂ ಕೂಡ ಬೇಡ್ಕೊಳ್ಬೇಕು. ಇದು ಪ್ರತಿನಿತ್ಯ ನಾವು ಮಾಡ್ತಾ ಇರ್ತೇವೆ. ಅದು ಕೂಡ ವಿಶೇಷವಾಗಿ ಶ್ರೀಮದ್ ಭಾಗವತದ ವಿತರಣೆಯಲ್ಲಿ ನಾವು ಪ್ರತಿಯೊಬ್ಬರಿಗೂ ಮಾತಾಡುವಾಗಲೂ ಕೂಡ ಶ್ರೀಲ ಪ್ರಭುಪಾದರಿಗೆ ಕನಿಷ್ಠ ಪಕ್ಷ ನಾವು ಏನ್ ಮಾಡ್ಬೋದು ಅಂತ ಹೇಳಿದ್ರೆ, ನಾವು ಅವರಿಗೆ ಮಾತಾಡ್ಲಿಕ್ಕೆ ಶುರು ಮಾಡುವ ಮುಂಚೆ ಶ್ರೀಲ ಪ್ರಭುಪಾದರ ಪ್ರಣಾಮ ಮಂತ್ರವನ್ನು ಒಂದು ಸಲ ಮನಸ್ಸಲ್ಲೇ ಉಚ್ಚರಿಸಿದ್ರು ತೊಂದರೆ ಇಲ್ಲ. ಉಚ್ಚರಿಸಿದ್ರೆ ನಮಗೂ ಕೂಡ ಒಂದು ಶ್ರೀಲ ಪ್ರಭುಪಾದರ ಅಭಯ ಚರಣಾರವಿಂದದ ಕೃಪಾ ಕಟಾಕ್ಷದಲ್ಲಿ ಇರುವಂತಹ ಒಂದು ಆಗ ನಮ್ಗೆ ಆತ್ಮವಿಶ್ವಾಸ ಬರುತ್ತೆ, ಧೈರ್ಯ ಬರುತ್ತೆ, ನಾವು ಮಾತಾಡ್ಬೋದು. ಹಾಗಾಗಿ ಮನಸ್ಸಲ್ಲಿ ನಮ್ಮ ವಿಷ್ಣು ಪಾದಾಯ ಕೃಷ್ಣ ಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿ ನೀತಿ ನಾಮಿನೇ ನಮಸ್ತೆ ಸಾರಸ್ವತಿ ದೇವಿ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶಧಾರಣೆ ಅಂತ ಹೇಳಿ ಶುರು ಮಾಡಿ ನಾವು ಯಾರಿಗೆ ಮಾತಾಡ್ಲಿಕ್ಕಿದ್ದೇವೆ ಮಾತಾಡ್ಬೋದು. ಆಮೇಲೆ ಶ್ರೀಮದ್ ಭಾಗವತಿಗೆ ಕೂಡ ನಾವು ಬೇಡ್ತೀವಿ. ಯಾಕೆಂದ್ರೆ ಸಾಕ್ಷಾತ್ ಭಗವಂತನೇ. ನಾವು ಪ್ರತಿನಿತ್ಯ ಬೇಡ್ಕೊಳ್ತಾ ಇರೋದು ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಅಂತ. ಭಗವಂತ ನಿಮ್ಮ ಸೇವೆ ಅಂತ ಹೇಳಿ ಭಗವಂತನಿಗೂ ರಾಧಾರಾಣಿಗೂ ಶ್ರೀಮತಿ ರಾಧಾರಾಣಿಗೂ ಬೇಡ್ಕೊಂತಾ ಇದ್ದೇವೆ. ಅಂಥದ್ರಲ್ಲಿ ಭಗವಂತನೇ ರೂಪದಲ್ಲಿ ನಮ್ಮ ಸೇವೆಗೆ ಸಿದ್ಧನಾಗಿ ಬಂದಿದ್ದಾನೆ. ಹಾಗಾಗಿ ಶ್ರೀಮದ್ ಭಾಗವತಕ್ಕೂ ಕೂಡ ನಾವು ಬೇಡ್ಕೊಳ್ಬೇಕು, ಭಗವಂತ ನಾನು ದೀನ ಆದ್ರೂ ಕೂಡ ನೀನು ದಯಾಮಯಿ ಭಕ್ತವತ್ಸಲ, ದಯವಿಟ್ಟು ನನ್ನಿಂದ ಸೇವೆಯನ್ನು ತಗೋ ಅಂತ ಹೇಳ್ಬಿಟ್ಟು ನಾವು ಶ್ರೀಮದ್ ಭಾಗವತಕ್ಕೂ ಕೂಡ ಪ್ರತಿನಿತ್ಯ ಬೇಡ್ಕೊಳ್ತೀವಿ. ಆಮೇಲೆ ಈ ಒಂದು ಶ್ರೀಮದ್ ಭಾಗವತ ಇಷ್ಟೊಂದು 18 ಪುಸ್ತಕಗಳಿದೆ. ಯಾರು ತಗೋತಾರೆ, ಯಾರು ಓದ್ತಾರೆ, ಹೇಳ ಬೇಡವಾ ಅನ್ನುವ ಅಂಜಿಕೆ ಹಿಂಜರಿಕೆ ನಮ್ಮಲ್ಲಿ ಬೇಡ. ಯಾಕಂತ ಹೇಳಿದ್ರೆ ನಮ್ಮಲ್ಲಿ ಕೊಡುವಂತ ಹಿಂಜರಿಕೆ ಇದ್ರೆ ನಾವು ಯಾರಿಗೆ ಹೇಳ್ತೀವೋ ಅವರಲ್ಲಿ ತಗೊಳ್ಳುವಂತ ಹಿಂಜರಿಕೆ ಬರುತ್ತೆ. ನಾವು ಕೊಡ್ಲಿಕ್ಕೆ ಹಿಂಜರಿಕೆ ಮಾಡಿಲ್ಲ ಅಂದ್ರೆ ಅವ್ರು ತಗೊಳ್ಳಿಕ್ಕೆ ಹಿಂಜರಿಕೆ ಮಾಡೋದಿಲ್ಲ. ಹಾಗೆ ಮಾತಾಡುವಾಗ ಆತ್ಮವಿಶ್ವಾಸದಿಂದ ಮಾತಾಡಿ. ಯಾಕೆ ಅಂತ ಹೇಳಿದ್ರೆ ನಾವು ಯಾರಿಗೆ ಭಾಗವತ ಕೊಡ್ತಾ ಇದೀವಿ ಅವರಿಗೆ ಭಾಗವತ ಬಗ್ಗೆ ಜಾಸ್ತಿ ಗೊತ್ತಿಲ್ಲ ಅಂದ್ರು ನಮಗೆ ಎಷ್ಟು ಗೊತ್ತಿದೆ ಅಷ್ಟು ಕೂಡ ಅವರಿಗೆ ಗೊತ್ತಿಲ್ಲ. ಆದ್ರಿಂದ ಏನ್ ಮಾತಾಡ್ತಿರೋ, ಎಷ್ಟು ಮಾತಾಡ್ತಿರೋ ಅದನ್ನ ಆತ್ಮವಿಶ್ವಾಸದಿಂದ ಮಾತಾಡಿ. ಹರೇ ಕೃಷ್ಣ. ಈ ರೂಮಲ್ಲೇ ಪ್ರಾಬ್ಲಮ್ ಇದೆ. ಮಾತಾಡೋದನ್ನ ಆತ್ಮವಿಶ್ವಾಸದಿಂದ ಮಾತಾಡಿ. ಆಮೇಲೆ ಈಗ ನಾವು ನೋಡ್ತೇವೆ, ಈಗ ಭಾದ್ರ ಪೂರ್ಣಿಮೆ ಬಂದಿತ್ತು, ಆಮೇಲೆ ಈಗ ಮ್ಯಾರಥಾನ್ ಬರ್ತಾ ಇದೆ. ಎಷ್ಟೊಂದು ಜನ ಕೇಳ್ತಾರೆ, ಭಕ್ತಾದಿಗಳು ಕೂಡ ಕೇಳ್ತಾರೆ, ಈ ಸಮಯದಲ್ಲಿ ನಮ್ಗೆ ಡಿಸ್ಕೌಂಟ್ಗೆ ಸಿಗುತ್ತಾ, ಕಮ್ಮಿ ಬೆಲೆಗೆ ಸಿಗುತ್ತಾ ಅಂತ ಹೇಳಿ. ದಯವಿಟ್ಟು ಡಿಸ್ಕೌಂಟ್, ಕಮ್ಮಿ ಬೆಲೆ ಅಥವಾ ಶಾಸ್ತ್ರದಾನ ಈ ಮಾತನ್ನ ಹೇಳದೇನೆ ನಾವು ನೇರವಾಗಿ ಭಾಗವತದ ಮಹಿಮೆಯನ್ನ, ಭಗವಂತನ ಭಕ್ತರ ಮಹಿಮೆಯನ್ನ, ಭಗವಂತನ ಮಹಿಮೆಯನ್ನ, ಶ್ರೀಲ ಪ್ರಭುಪಾದ ಮಹಿಮೆಯನ್ನ ಹೇಳ್ಬೇಕು. ಆಗ ಖಂಡಿತವಾಗಿಯೂ ನಾವು ಭಾಗವತ ಖುಷಿಯಿಂದ ನಮ್ಮ ಹತ್ರ ಸೇವೆ ತಗೊಂತಾನೆ. ಇಲ್ಲ ಅಂತ ಹೇಳಿದ್ರೆ ನಾವು ಡಿಸ್ಕೌಂಟೋ ಇಲ್ಲ ಶಾಸ್ತ್ರದಾನನೋ ಇದೆಲ್ಲ ನಿಜ ಹೇಳಬೇಕು. ಶ್ರೀಲ ಪ್ರಭುಪಾದರು ತಮ್ಮ ಗ್ರಂಥಗಳನ್ನ ಯಾರಿಗೂ ಕೂಡ ಉಚಿತವಾಗಿ ಕೊಡಬೇಡಿ ಅಂತ ಹೇಳಿದ್ದಾರೆ. ಒಂದು ಕಡೆ ಶ್ರೀಲ ಪ್ರಭುಪಾದರು ಹೇಳ್ತಾರೆ, ನಾವು ಉಚಿತವಾಗಿ ಕೊಟ್ರೆ ಅವ್ರು ತಗೊಂಡೋಗಿ ಅವರ ಬೀರುವಲ್ಲಿ 100 ವರ್ಷ ಇಟ್ರು ಅಂತ ಹಿಂದಿನ ಆಶ್ಚರ್ಯ ಇಲ್ಲ. ಆದ್ರೆ ಅವರು ಕಷ್ಟಪಟ್ಟು ದುಡಿದಂತ ಹಣವನ್ನ ಕೊಟ್ರೆ ಇಷ್ಟು ದುಡ್ಡು ಕೊಟ್ಟಿದ್ದೇನಲ್ಲ ಅಂತ ಶ್ರೀಲ ಪ್ರಭುಪಾದರ ನೇರ ನಿರ್ದೇಶನ ಇದೆ. ಆದ್ರಿಂದ ಉಚಿತವಾಗಿ ಅಥವಾ ಡಿಸ್ಕೌಂಟಿಗೆ ಇದಕ್ಕೆ ಯಾವುದಕ್ಕೂ ನಾವು ಹೋಗ್ದೇನೆ ನಾವು ನೇರವಾಗಿ ಭಗವಂತನ ಮಹಿಮೆಯನ್ನ, ಶ್ರೀಮದ್ ಭಾಗವತದ ಮಹಿಮೆ ಅನಂತ ಮಹಿಮೆಗಳಿದೆ. ನಾವು ಎಷ್ಟೊಂದು ಪೋಸ್ಟರ್ಸ್ ಎಲ್ಲ ಭಾಷೆಗೂ ಮಾಡಿದ್ದೇವೆ, ಕನ್ನಡದಲ್ಲೂ ಕೂಡ ಇದೆ. ಇದನ್ನೆಲ್ಲ ನಿಮ್ಗೆ ಕಳಿಸ್ತೇವೆ. ಅದರಿಂದ ಅದನ್ನು ಓದಿಕೊಂಡು ಅದನ್ನ ಅವರಿಗೆ ಕಳಿಸಿ ಆ ರೀತಿಯಲ್ಲಿ ನಾವು ಭಾಗವತದ ಮಹಿಮೆಯನ್ನ ಹೇಳಿ ಭಾಗವತವನ್ನು ವಿತರಣೆ ಮಾಡೋಣ. ಉಚಿತವಾಗಿ ಅಥವಾ ಶಾಸ್ತ್ರದಾನದ ಹೆಸರಲ್ಲಿ ಖಂಡಿತ ಮಾಡೋದು ಬೇಡ. ಅದು ಶ್ರೀಲ ಪ್ರಭುಪಾದರಿಗೆ ಸಂತೋಷ ಕೊಡುವಂಥದ್ದಲ್ಲ. ಆಮೇಲೆ ನಮ್ಮ ಪ್ರತಿಯೊಬ್ಬರ ಮೊಬೈಲ್ ಫೋನಲ್ಲಿ ಎಷ್ಟೊಂದು ಕಾಂಟ್ಯಾಕ್ಟ್ಸ್ ಇರುತ್ತೆ.
ಅವರಿಗೆ ಪ್ರತಿನಿತ್ಯ ಒಂದು 10 ಜನರಿಗೆ ಮಾತಾಡಿ ಭಾಗವತಂ ಬಗ್ಗೆ. ನೀವು ಅರ್ಧ ಗಂಟೆ 1 ಗಂಟೆ ಮಾತಾಡ್ಬೇಕು ಅಂತಿಲ್ಲ, 5 ನಿಮಿಷ ಮಾತಾಡಿದ್ರು ಸಾಕು. ಎಷ್ಟು ಗೊತ್ತಿದೆ ಅಷ್ಟು ಮಾತಾಡಿ ಅವರಿಗೆ. ಅವರು ಸ್ವಲ್ಪ ಆ ಆಸಕ್ತಿ ತೋರಿಸಿದ್ರೆ ಆದಷ್ಟು ಬೇಗ ಈಗಲೇ ತಗೊಳ್ಳಿ ಅಂತೇಳಿ ಹೇಳಿ. ಜಾಸ್ತಿ ಆಸಕ್ತಿ ತೋರಿಸಿಲ್ಲ ಅಂದ್ರೆ ಮತ್ತೆ ಅವರಿಗೆ ಮತ್ತೆ ಕರೆ ಮಾಡಿ. ಈ ರೀತಿಯಲ್ಲೂ ಕೂಡ ನಾವು ಪದೇ ಪದೇ ನಮ್ಮ ಫೋನ್ ಕಾಂಟ್ಯಾಕ್ಟ್ ಅಲ್ಲಿ ಇರುವವರಿಗೆ ಎಷ್ಟೊಂದು ಜನರಿಗೆ ಮನೆಯಲ್ಲೇ ಕೂತ್ಕೊಂಡು ನಾವು ಭಾಗವತಂ ಬಗ್ಗೆ ಹೇಳ್ಬೋದು ಮತ್ತೆ ಭಾಗವತದ ವಿತರಣೆಯನ್ನ ಮಾಡ್ಬೋದು. ಶುರು ಮಾಡ ಎ ಇಂದ ಶುರು. ಮೊಬೈಲ್ ಫೋನಲ್ಲಿ ಎಷ್ಟು ಜನ ಶುರು ಆಗ್ತಾರೋ ಅಲ್ಲಿಂದ ಇಂದ ಶುರು ಮಾಡ್ಕೊಂಡು ಹೋದ್ರೆ ನಮ್ಗೆ ಗೊತ್ತಾಗುತ್ತೆ ಎಲ್ಲಿಗೆ ನಿಲ್ಸಿದ್ದಾರೆ ಅಂತ. ನಾಳೆ ಎಲ್ಲಿ ಅಲ್ಲಿಂದ ಶುರು ಮಾಡ್ಬೋದು. ಆ ರೀತಿಯಲ್ಲಿ ನಾನೇನ್ ಮಾಡ್ತೇನೆ ಅಂತ ಹೇಳಿದ್ರೆ ಈ ತರ ಕರೆ ಮಾಡಿದಾಗ ಅವರು ಸ್ವಲ್ಪ ಆಸಕ್ತಿ ತೋರಿಸಿದ್ರೆ ಅವರ ಹೆಸರಿನ ಜೊತೆ ಎಡಿಟ್ ಮಾಡಿ SB ಶುವರ್ ಅಂತ ಹೇಳ್ಬಿಟ್ಟು ಸೇವ್ ಮಾಡಿ ಇಟ್ಟಿರ್ತೇನೆ. ಅಂದ್ರೆ ಅವ್ರಿಗೆ ಕೂಡ್ಲೆ ತಗೊಂಡಿಲ್ಲ ಅಂತ ಹೇಳಿದ್ರೆ ಮತ್ತೆ ಇನ್ನೊಂದ್ಸಲ ಪುರುಷ ಸಿಕ್ಕಿದಾಗ ಮತ್ತೆ ಅದೇ ನಂಬರ್ಗೆ ಕಾಲ್ ಮಾಡ್ಬಿಟ್ಟು ಮುಂದಿನ ಏಕಾದಶಿಗೋ ಅಥವಾ ಮುಂದಿನ ಒಂದು ಒಳ್ಳೆ ದಿನಕ್ಕೂ ಅವರಿಗೆ ಕರೆ ಮಾಡಿ, ಇವತ್ತು ನೋಡಿ ಏಕಾದಶಿ ತುಂಬಾ ಒಳ್ಳೆ ದಿವಸ, ದಯವಿಟ್ಟು ತಗೊಳ್ಳಿ, ಭಗವಂತನನ್ನ ನಿಮ್ ಮನೆಗೆ ಬರಮಾಡಿಕೊಳ್ಳಿ ಅಂತೇಳಿ ಹೇಳ್ಬಿಟ್ಟು ಈ ತರ ಹೇಳಿದಾಗ ಒಂದ್ 2-3 ಸಲ ಹೇಳಿದಾಗ ಎಷ್ಟೊಂದು ಜನ ತಗೊಂತಾರೆ. ಈ ರೀತಿಯಲ್ಲಿ ನಾವು ಮಾಡ್ಬೋದು. ಆಮೇಲೆ ನಮ್ಮ ಅಕ್ಕಪಕ್ಕದ ಮನೆಯಲ್ಲಿ ಎಷ್ಟೋ ನಾವ್ಯಾರು ಕೂಡ ಏನು ಕಾಡಲ್ಲಿ ಬದುಕ್ತಾ ಇಲ್ಲ, ಎಲ್ಲರೂ ಕೂಡ ನಮ್ಮ ಮನೆ ಸುತ್ತಮುತ್ತಲೇ ಎಷ್ಟೋ ಮನೆಗಳಿದೆ. ಹಾಗಾಗಿ ನಾವು ಸಮಯ ಮಾಡಿಕೊಂಡು ಅಕ್ಕಪಕ್ಕದ ಮನೆಗೆ ಹೋಗಿ ಭಾಗವತಂ ಬಗ್ಗೆ ಪೂರ್ತಿ ಸೆಟ್ ತಗೊಂಡು ಹೋಗ್ಲಿಕ್ಕಾಗಿಲ್ಲ ಅಂದ್ರೆ ಎಷ್ಟು ತಗೊಂಡು ಹೋಗ್ಲಿಕ್ಕಾಗುತ್ತೆ, ಒಂದು 4-5 ಪುಸ್ತಕನೋ, ಆಗಿಲ್ಲ ಅಂದ್ರೆ ಕೊನೆ ಪಕ್ಷ ಒಂದು ಪುಸ್ತಕ ಆದ್ರೂ ತಗೊಂಡು ಹೋಗಿ ಅವರಿಗೆ ಹೇಳ್ಬೋದು. ಅಷ್ಟು ಮಾತ್ರ ಅಲ್ಲ, ನಾವು ಇದ್ರ ಬಗ್ಗೆನೂ ಕೂಡ ಬುಕ್ಲೆಟ್ ಮಾಡಿದ್ದೇವೆ, ಕನ್ನಡದಲ್ಲೂ ಕೂಡ ಇದೆ. ಯಾವ ರೀತಿಯಲ್ಲಿ ಭಾಗವತದಲ್ಲಿ 10 ವಿಷಯ ಬರುತ್ತೆ ಅಂತೇಳಿ ಹೇಳಿ ಅದನ್ನು ತೋರಿಸ್ಬಿಟ್ಟು ಹೇಳ್ಬೋದು. ಇಲ್ಲ ತುಂಬಾ ಸರಳ ಅಂತೇಳಿ ಹೇಳಿದ್ರೆ ಒಂದು ಪುಸ್ತಕ ತೋರಿಸಿ ನೋಡಿ, ಇದೇ ರೀತಿ 18 ಪುಸ್ತಕಗಳು ಬರುತ್ತೆ, ಒಂದೊಂದು ಪದಕ್ಕೂ ಅರ್ಥ, ಅನುವಾದ, ಭಾವಾರ್ಥ ಇದೆ ಅಂತೇಳಿ ಹೇಳಿ ಅವರಿಗೆ ತೋರಿಸ್ಬಿಟ್ಟು ಹೇಳ್ಬೋದು. ಆಮೇಲೆ ನಾವು ಹಣ್ಣು ವ್ಯಾಪಾರಿ ಹತ್ರ ಹೋಗ್ಬೋದು, ತರಕಾರಿ ಮಾರೋರ ಹತ್ರ ತರಕಾರಿ ತಗೊಳ್ಳಿಕ್ ಹೋಗ್ಬೋದು, ಹಾಲು ತಗೊಳ್ಳಿಕ್ ಹೋಗ್ಬೋದು, ಅಥವಾ ಯಾರ ಹತ್ರ ಹೋಗ್ಬೋದು. ಎಲ್ಲೇ ಹೋಗುವಾಗ್ಲೂ ಖಂಡಿತವಾಗಿಯೂ ಇವರು ಬಡವರು, ಇವ್ರು ಜಾಸ್ತಿ ಓದಿಲ್ಲ, ಇವ್ರು ತಗೊಂತಾರ ಇಲ್ವೋ ಅನ್ನುವ ಹಿಂಜರಿಕೆ ನಮ್ಮಲ್ಲಿ ಖಂಡಿತ ಬೇಡ. ಯಾಕೆ ಅಂತಂದ್ರೆ ಭಗವಂತ ಕರುಣೆಯಿಂದ ಅವ್ರ ಮನೆಗೆ ಹೋಗ್ಲಿಕ್ಕೆ ತಯಾರಿದ್ದಾರಂದ್ರೆ ನಾವು ಅವರ ಒಂದು ಈಗಿನ ಪರಿಸ್ಥಿತಿಯನ್ನ ನೋಡಿ ನಾವು ಯಾಕೆ ಹಿಂಜರಿಬೇಕು. ನಮ್ಗೆ ಎಷ್ಟೋ ಹಣ್ಣಿನ ವ್ಯಾಪಾರಿಗಳು, ಎಷ್ಟೋ ಜನ ತರಕಾರಿ ವ್ಯಾಪಾರಿಗಳು ತಗೊಂಡಿರುವಂತಹ ಹಲವಷ್ಟು ಉದಾಹರಣೆ ಇದೆ. ಆಟೋ ಡ್ರೈವರ್ಸ್, ತುಂಬಾ ಬಡತನದಲ್ಲಿರೋರು, ರೋಡ್ ಸೈಡ್ ಟೀ ಮಾಡ್ತಾ ಇರೋರು ಕೂಡ ಭಾಗವತಂ ಸೆಟ್ ಸಂಪೂರ್ಣವಾಗಿ ತಗೊಂಡಿದ್ದಾರೆ. ಹಾಗಾಗಿ ನಿಮ್ಮ ಸಂಪರ್ಕದಲ್ಲಿ ಯಾರ್ಯಾರು ಬರ್ತಾರೋ ಎಲ್ಲರಿಗೂ ಹೇಳಿ, ಯಾರನ್ನು ಬಿಡ್ಬೇಡಿ. ಆಮೇಲೆ ಎಷ್ಟೋ ಜನ ನಮ್ಗೆ ಯಾವ್ದಾದ್ರು ಈಗ ಅಮೆಝಾನ್ ಇರ್ಬೋದು, ಫ್ಲಿಪ್ಕಾರ್ಟ್ ಇರ್ಬೋದು, ಇಲ್ಲ ಯಾವ್ದೋ ಒಂದು ಕೊರಿಯರ್ ಇರ್ಬೋದು, ಇಲ್ಲ ಇಂಡಿಯಾ ಪೋಸ್ಟೇ ಇರ್ಬೋದು, ಅದನ್ನ ನಮ್ಗೆ ಏನೋ ಪೋಸ್ಟ್ ಬಂದಿರುತ್ತೆ, ಕೊರಿಯರ್ ಬಂದಿರುತ್ತೆ, ಅದನ್ನ ಕೊಡ್ಲಿಕ್ಕಂತ ಮನೆಗೆ ಬರ್ತಾರೆ. ಖಂಡಿತವಾಗಿ ಅವ್ರನ್ನ ಹಾಗೆ ಕಳಿಸ್ಬೇಡಿ. ಒಂದ್ 5 ನಿಮಿಷ ನಿಂತ್ಕೊಳ್ಳಿ, ನನ್ಗೆ ಏನೋ ಹೇಳುದಿದೆ ಅಂತ ಹೇಳ್ಬಿಟ್ಟು ಭಾಗವತವನ್ನ ತೋರಿಸಿ ಹೇಳಿ ಅವರಿಗೆ. ಎಷ್ಟೋ ಒಂದು ಆಸಕ್ತಿ ಬರುತ್ತೆ, ಮುಂದಿನ ಸಲ ಅವರು ಇರ್ಬೋದು. ಆಮೇಲೆ ಭಾಗವತ ಪೋಸ್ಟರ್ಸ್ ಎಷ್ಟೋ ಇದೆ ನಮ್ಮ ಹತ್ರ. ಆ ಒಂದು ಪೋಸ್ಟರ್ಸ್ ಅನ್ನ ನಮ್ಮ ಸ್ಟೇಟಸ್ ಅಲ್ಲಿ ಇಟ್ಕೊಂಡ್ರೆ ಸ್ಟೇಟಸ್ ನೋಡ್ತಾ ಇರ್ತಾರೆ ಪ್ರತಿನಿತ್ಯ. ಹಾಗಾಗಿ ನಮ್ಮ ಸ್ಟೇಟಸ್ ಅಲ್ಲೇನೆ ಶ್ರೀಮದ್ ಭಾಗವತದ ಬಗ್ಗೆ ಎಷ್ಟೊಂದು ಮನವರಿಕೆ ಮಾಡ್ಬೋದು ಜನರಿಗೆ. ಆಮೇಲೆ ನಮ್ಮ ಪ್ರೊಫೈಲ್ ಪಿಕ್ಚರ್ ಕೂಡ ಶ್ರೀಮದ್ ಭಾಗವತ ಇಟ್ಕೊಂಡ್ರೆ ನೋಡುವವರಿಗೆ ಇದೇನಪ್ಪ ಏನೋ ಹೊಸ್ತ ಇದೆ ಅಂತ ಓಪನ್ ಮಾಡಿ ಅವರ ಆಸಕ್ತಿಯನ್ನು ಕೆರಳಿಸುತ್ತೆ. ಅವ್ರು ಮತ್ತೆ ವಾಪಸ್ ಕರೆ ಮಾಡಿ ಎಷ್ಟೋ ಸಂದರ್ಭಗಳಿದೆ ನಮ್ಮ ಬರೀ ಪ್ರೊಫೈಲ್ ಪಿಕ್ಚರ್ ನೋಡಿ. ಆಮೇಲೆ ನಮಗೂ ಕೂಡ ನೆನಪಾಗ್ತಾ ಇರತ್ತೆ, ಭಾಗವತ ಪ್ರೊಫೈಲ್ ಪಿಕ್ಚರ್ ನಮ್ಮಲ್ಲಿದ್ರೆ ನಾನು ಭಾಗವತಂ, ನಮ್ಗೆ ಭಾಗವತಂ ಮತ್ತೆ ನಮಗೂ ಕೂಡ ಇದು ನೆನಪಾಗ್ತಾ ಇರುತ್ತೆ, ವಿತರಣೆ ಮಾಡ್ಬೇಕು ಅಂತೇಳಿ ಹೇಳಿ. ಆಮೇಲೆ ಎಷ್ಟೋ ಭಕ್ತಾದಿಗಳು ಭಾಗವತ ಡಿಸ್ಟ್ರಿಬ್ಯೂಷನ್ ಮಾಡಿರೋದು, ಅವ್ರದ್ದು ಸಂಕೀರ್ತನ ಸ್ಟೋರೀಸ್, ವಿಡಿಯೋಸ್ ಎಲ್ಲ ಶೇರ್ ಮಾಡ್ತಾ ಇರ್ತಾರೆ ಗ್ರೂಪ್ಗಳಲ್ಲಿ. ಅದನ್ನು ಕೂಡ ನಮ್ಮ ಸ್ಟೇಟಸ್ ಅಲ್ಲಿ ಅಪ್ಲೋಡ್ ಮಾಡಿದ್ರೆ ಎಷ್ಟೋ ಜನ ಅದನ್ನ ನೋಡಿ ಕೂಡ ಅವರಿಗೆ ಎಷ್ಟೊಂದ್ಸಲ ಸಂಪೂರ್ಣವಾಗಿ ಬರೀ ಸ್ಟೇಟಸ್ ಪೋಸ್ಟರ್ ನೋಡಿ ಎಷ್ಟೋ ಜನ ಅವರಿಗೆ ಸಂಪರ್ಕ ಮಾಡಿ ಇದೆ, ಅವರು ಸಂಪೂರ್ಣವಾಗಿ ತಗೊಂಡಿಲ್ಲ ಅಂತ ಅವರು ಕೊನೆ ಪಕ್ಷ ಇಷ್ಟ. ಆಮೇಲೆ ನಾವು ಯಾವಾಗ್ಲೂ ಕೂಡ ನಮ್ಮ ಸಂಪರ್ಕ ಅಂತ ಅವರ ಜೊತೆನೇ ಇರ್ಬೇಕು. ಯಾವಾಗ್ಲೂ
ಭಾಗವತ ವಿತರಣೆ ಮಾಡುವಂತಹ ಭಕ್ತಾದಿಗಳ ಜೊತೆಲಿ ನಾವು ಸಂಪರ್ಕ ಮಾಡ್ತಾ ಇದ್ರೆ ನಮಗೂ ಕೂಡ ಅವ್ರ ತರನೇ ಶಿಲ ಪ್ರಭುಪಾದ ಹೇಳ್ತಾರೆ, ಕುಡುಕರು ಒಂದೇ ಸಲಕ್ಕೆ ಕುಡುಕರಾಗುದಿಲ್ಲ, ಕುಡುಕರ ಸಂಘದಲ್ಲಿ ಕುಡುಕರಾಗ್ತಾರೆ ಅಂತ. ಅದೇ ರೀತಿಯಲ್ಲಿ ಭಾಗವತ ವಿತರಣೆ ಮಾಡುವಂತ ಭಕ್ತರ ಸಂಘದಲ್ಲಿ ನಾವು ಕೂಡ ಭಾಗವತ ವಿತರಣೆ. ಆಮೇಲೆ ಪ್ರತಿನಿತ್ಯ ಭಾಗವತವನ್ನ ಓದ್ಬೇಕು. ಇದು ತುಂಬಾ ಮುಖ್ಯವಾದ ಒಂದು ವಿಷಯ. ನಾವು ಪ್ರತಿನಿತ್ಯ ಭಾಗವತ ಓದಿದಾಗ ನಮ್ಗೆ ಶ್ರೀಲ ಪ್ರಭುಪಾದರು ಹೇಳ್ತಾ ಇರುವ ವಿಷಯ ಎಷ್ಟೊಂದು ಗಂಭೀರವಾದ ವಿಷಯ. ಕೃಷ್ಣ ಪ್ರಜ್ಞೆ ಇಲ್ಲದೆ ಎಷ್ಟು ಒಂದು ದುಃಖ. ಮೊನ್ನೆ ಕೂಡ ಯಾರು ಹೇಳ್ತಾ ಇದ್ರು, ಗಂಡ ಹೆಂಡತಿನ ಮಾಡ್ಕೊಂಡಂತ ಜನ ಎಷ್ಟು ಯಾರು ಸುಖವಾಗಿಲ್ಲ. ಯಾರು ಶ್ರೀಮದ್ ಭಾಗವತಕ್ಕೆ ಶರಣಾಗುವ ಸುಖವಾಗಿರ್ಲಿಕ್ಕೆ ಸಾಧ್ಯವಿಲ್ಲ. ಇದನ್ನ ನಾವು ವಾಯ್ಸ್ ಕಟ್ ಆಗ್ತದೆ ಮಾತಾಡಿ. ಪ್ರತಿಯೊಬ್ಬರಿಗೂ ಎಷ್ಟು ಗಂಭೀರವಾದ ವಿಷಯ. ಹರೇ ಕೃಷ್ಣ ಮಾತಾಜಿ, ಸ್ವಲ್ಪ ಕಟ್ ಆಗ್ತಾ ಇದೆ ಮಾತಾಜಿ. ಕೇಳಿಸ್ತಾ ಇಲ್ಲ ಮಾತಾಜಿ. ಸ್ಪಷ್ಟವಾಗಿ ಕೇಳ್ತಾ ಇಲ್ಲ ಮಾತಾಜಿ. ಹರೇ ಕೃಷ್ಣ, ಸಾರಿ, ಇವಾಗ ಕೇಳಿಸ್ತಾ ಇದೆಯಾ? ನಾನು ಆಸ್ಪತ್ರೆಯಲ್ಲಿ ಇದ್ದೆ. ಕೇಳಿಸ್ತಾ ಇವಾಗ ಇದೆಯಾ? ಕೇಳಿಸ್ತಾ ಇದೆ ಮಾತಾಜಿ. ಹಾಗಾಗಿ ನಾನೇನ್ ಹೇಳ್ತಾ ಇದ್ದೆ, ಪ್ರತಿನಿತ್ಯ ಭಾಗವತವನ್ನ ಓದ್ಬೇಕು. ಓದಿದಾಗ ನಮ್ಗೆ ಗೊತ್ತಾಗುತ್ತೆ ಇದು ಗಂಭೀರವಾದ ವಿಷಯ, ಇದನ್ನ ನಾವು ಎಷ್ಟು ಗಂಭೀರವಾಗಿ ಹೇಳಬೇಕು ಎಲ್ಲರಿಗೂ ಹೇಳಿ. ಹಾಗಾಗಿ ಪ್ರತಿನಿತ್ಯ ಕೊನೆ ಪಕ್ಷ 1 ಗಂಟೆ ಆದ್ರೂ, ಬೆಳಿಗ್ಗೆ 1 ಗಂಟೆ ಎದ್ದು ಕೂಡ ನಾವು ಭಾಗವತವನ್ನ ಓದಿದ್ರೆ ನಮ್ಮ ಇಡೀ ದಿನ ನಮ್ಮ ಪ್ರಜ್ಞೆ ಭಾಗವತ ಪ್ರಜ್ಞೆಯಲ್ಲೇ ಇರುತ್ತೆ. ಹಾಗಾಗಿ ನಾವು ಸಿಕ್ಕದವ್ರಿಗೆ ಎಲ್ರಿಗೂ ಹೇಳಬಾರ್ದು ಅಂತ ಹೇಳಿದ್ರೆ ನಾವು ಹೇಳಲೇಬೇಕಾಗುತ್ತೆ, ಆತರ ಆಗುತ್ತೆ. ಆದ್ರಿಂದ ಪ್ರತಿನಿತ್ಯ ಬೆಳಿಗ್ಗೆ ಎದ್ದು ಕೂಡ 1 ತಾಸು ಶ್ರೀಮದ್ ಭಾಗವತವನ್ನು ಓದಿ. ಆಮೇಲೆ ಎಷ್ಟಾಗುತ್ತೆ, ಇದು ಕನಿಷ್ಠ, ಹೇಗೆ ಕನಿಷ್ಠ 16 ಮಾಲೆ ಜಪ ಮಾಡ್ಬೇಕು ಹಾಗೆ ಶ್ರೀಲ ಪ್ರಭುಪಾದ್ರೆ ಹೇಳಿದ್ದಾರೆ ಕನಿಷ್ಠ 1 ಗಂಟೆ ಅವರ ಗ್ರಂಥಗಳನ್ನು ಓದ್ಬೇಕು ಅಂತ. ಹಾಗಾಗಿ ಪ್ರತಿನಿತ್ಯ ಕನಿಷ್ಠ 1 ಗಂಟೆ ನಾವು ಭಾಗವತವನ್ನು ಓದಿದ್ರೆ ಪ್ರಭುಪಾದರ ಒಂದು ಆದೇಶವನ್ನು ಪಾಲಿಸಿದಂಗೆ ಆಗುತ್ತೆ. ಈಗ ನೋಡಿ, ನಾವು ಎಷ್ಟು ಕಟ್ಟುನಿಟ್ಟಾಗಿ 16 ಮಾಲೆಯನ್ನ ಪಾಲಿಸ್ತಾ ಇದ್ದೇವೆ, ಅಷ್ಟೇ ಕಟ್ಟುನಿಟ್ಟಾಗಿ ನಾವು ಪ್ರತಿನಿತ್ಯ 1 ಗಂಟೆ ಶ್ರೀಮದ್ ಭಾಗವತವನ್ನು ಓದ್ಲೇಬೇಕು. ಯಾಕೆಂದ್ರೆ ನಾವು ಆಚಾರ್ಯರು ಒಂದು ಆದೇಶವನ್ನು ಪಾಲನೆ ಮಾಡ್ತೇವೆ, ಇನ್ನೊಂದು ಆದೇಶವನ್ನು ಪಾಲನೆ ಮಾಡಲ್ಲ ಅಂತ ಹೇಳಿಕ್ ಆಗುದಿಲ್ಲ. ಯಾಕೆಂದ್ರೆ ಆಚಾರ್ಯರ ಪ್ರತಿಯೊಂದು ಆದೇಶನೂ ಅಷ್ಟೇ ಮುಖ್ಯ. ಹೇಗೆ 16 ಮಾಲೆ ಜಪ ಮಾಡೋದು ಮುಖ್ಯನೋ ಹಾಗೆ ಕನಿಷ್ಠ 1 ಗಂಟೆ ಭಾಗವತ ಓದೋದು ಕೂಡ ಅಷ್ಟೇ ಮುಖ್ಯ. ಆದ್ರಿಂದ ಪ್ರತಿನಿತ್ಯ ಭಾಗವತವನ್ನ ಓದ್ಬೇಕು. ಆಮೇಲೆ ಶ್ರೀಲ ಪ್ರಭುಪಾದರ ಪ್ರವಚನವನ್ನು ಕೇಳಬೇಕು. ಶ್ರೀಲ ಪ್ರಭುಪಾದರ ಪ್ರವಚನದಲ್ಲೂ ಕೂಡ ಎಷ್ಟು ಗಂಭೀರವಾಗಿ ಹೇಳ್ತಾರೆ. ಪ್ರವಚನದಲ್ಲಿ ಹೇಳ್ತಾರೆ, ಪರೀಕ್ಷಿತ್ ಮಹಾರಾಜರಿಗೆ 7 ದಿನ ಬಾಕಿ ಇತ್ತು, ಆದ್ರೆ ನಮ್ಗೆ 7 ನಿಮಿಷನೋ 7 ಸೆಕೆಂಡ್ ಅಂತ ಗೊತ್ತಿಲ್ಲ. ಆದ್ರಿಂದ ನಾವು ಭಾಗವತವನ್ನ ಕೇಳುವುದು, ಭಾಗವತದ ಸೇವೆಯಲ್ಲಿ ಪರೀಕ್ಷಿತ್ ಮಹಾರಾಜರಿಗಿಂತ ಜಾಸ್ತಿ ಗಂಭೀರವಾಗಿರ್ಬೇಕು. ಪರೀಕ್ಷಿತ್ ಮಹಾರಾಜ ಎಷ್ಟು ಗಂಭೀರವಾಗಿದ್ರು ಅಂದ್ರೆ, ಊಟ ತಿಂಡಿ ಬಿಟ್ಟು 1 ತೊಟ್ಟು ನೀರು ಕುಡಿದು ಮುದ್ದೇನು ಮಾಡದೆ ಅವ್ರು ಕೇಳಿದ್ರು. ಶ್ರೀಲ ಪ್ರಭುಪಾದ ಹೇಳ್ತಾರೆ ಅದಕ್ಕಿಂತ ಗಂಭೀರವಾಗಿ ನಾವು ಶ್ರೀಮದ್ ಭಾಗವತವನ್ನ ಓದ್ಬೇಕು, ಶ್ರೀಮದ್ ಭಾಗವತದ ಸೇವೆಯನ್ನ ಮಾಡ್ಬೇಕು ಅಂತ. ಆದ್ರಿಂದ ಈ ಒಂದು ಗಾಂಭೀರ್ಯತೆ ನಮ್ಗೆ ಬರ್ಬೇಕು ಅಂತ, ಇದೊಂದು ತೀವ್ರತೆ ನಮ್ಗೆ ಬರ್ಬೇಕು ಅಂತ ಹೇಳಿದ್ರೆ ನಾವು ಶ್ರೀಲ ಪ್ರಭುಪಾದರ ಪ್ರವಚನಗಳನ್ನು ಪ್ರತಿನಿತ್ಯ ಕೇಳಬೇಕು. ಆಮೇಲೆ ಈ 1ನೇ ಸ್ಕಂದದ 5ನೇ ಅಧ್ಯಾಯವನ್ನ ದಯವಿಟ್ಟು ಮತ್ತೆ ಮತ್ತೆ ಓದಿ. ಇದರಲ್ಲಿ ನಮ್ಗೆ ಗೊತ್ತಾಗುತ್ತೆ, ನಾರದ ಮುನಿ ವೇದವ್ಯಾಸರಿಗೆ ಹೇಳ್ತಾ ಇದ್ದಾರೆ, ತುಂಬಾ ಗಂಭೀರವಾಗಿ ಹೇಳ್ತಾ ಇದ್ದಾರೆ, ಬೇರೆ ಯಾವುದ್ರದ್ದು ಅವಶ್ಯಕತೆ ಇಲ್ಲ, ಶ್ರೀಮದ್ ಭಾಗವತವನ್ನ ಬರ್ದಿಲ್ಲ ಅಂತ ನಾರದ ಮುನಿಗಳು ತುಂಬಾ ಬೇಸರಗೊಂಡು ಶ್ರೀಮದ್ ಭಾಗವತದ ಮಹಿಮೆಯನ್ನ ನಾರದ ಮುನಿಗಳು ಹೇಳಿ, ವೇದವ್ಯಾಸರು ಏನೊಂದು ದುಃಖದಲ್ಲಿದ್ರು ಆ ದುಃಖವನ್ನ ಶಮನ ಮಾಡ್ತಾರೆ, ಆ ಭಾಗವತವನ್ನ ಅವ್ರ ಕೈಯಿಂದ ಬರ್ಸಿ. ಹಾಗಾಗಿ ಈ 1ನೇ ಸ್ಕಂದದ 5ನೇ ಅಧ್ಯಾಯ ವಿಶೇಷವಾಗಿ 8ನೇ ಶ್ಲೋಕದಿಂದ ಶುರುವಾಗುತ್ತೆ. ನಾರದ ಉವಾಚ ಅಂತ 8ನೇ ಶ್ಲೋಕದಿಂದ ಮತ್ತೊಂದು 18ನೇ ಶ್ಲೋಕದ ತನಕನೂ ತುಂಬಾ ಸುಂದರವಾದ, ಇಡೀ ಅಧ್ಯಾಯ ತುಂಬಾ ಸುಂದರವಾದ ಅಧ್ಯಾಯ. ದಯವಿಟ್ಟು ಮತ್ತೆ ಮತ್ತೆ ಓದಿ ಈ ಅಧ್ಯಾಯವನ್ನ. ಆಮೇಲೆ ಬರೀ ನಾವು ಅಕ್ಕಪಕ್ಕದ
ಮನೆಗಳಿಗೆ ಹೋಗುದಲ್ಲ, ಅಕ್ಕಪಕ್ಕದ ಮನೆಯಲ್ಲಿ ಎಷ್ಟೊಂದು ಅಂಗಡಿಗಳೆಲ್ಲ ಇರುತ್ತೆ. ಬರೀ ಅವರಿಗೆ ನಾವು ಭಾಗವತಂ ಬಗ್ಗೆ ಹೇಳಿ ಅವ್ರಿಗೆ ಮಾತ್ರ ಕೊಡುದಲ್ಲ, ಅವ್ರ ಅಂಗಡಿಗಳಲ್ಲಿ ನಾವು ಏನಾದ್ರೂ ಪೋಸ್ಟರ್ ಹಾಕ್ಬೋದು ಭಾಗವತಂ ಬಗ್ಗೆ. ಸುಮಾರು ಪೋಸ್ಟರ್ಸ್ ಎಲ್ಲ ನಾವು ತಯಾರು ಮಾಡಿದ್ದೇವೆ. ಅದನ್ನ ಕಲರ್ ಪ್ರಿಂಟ್ ತಗೊಳ್ಬೋದು, ಇಲ್ಲ ಅದನ್ನ ಬ್ಯಾನರ್ ತರ ಮಾಡ್ಬೋದು. ನಾವು ನಮ್ಗೆ ಸಹಕರಿಸ್ತಾರೋ ಅಂತ ಅಂಗಡಿಯಲ್ಲಿ ನಾವು ಇದನ್ನ ಹಾಕ್ಬೋದು. ಆಮೇಲೆ ಪಕ್ಕದಲ್ಲಿ ಕಿರಣಿ ಅಂಗಡಿ ಇರುತ್ತೆ, ಮೊಬೈಲ್ ಅಂಗಡಿ ಇರುತ್ತೆ. ಆತರ ಎಲ್ಲ ಅಂಗಡಿಗಳಲ್ಲೂ ಕೂಡ ನಾವು ಮಾತಾಡ್ಬಿಟ್ಟು ಅವರಿಗೂ ಕೊಡ್ಬೋದು. ಮತ್ತೆ ಅವ್ರ ಅಂಗಡಿಗಳನ್ನ ಎಷ್ಟು ಜನ ಅವ್ರ ಅಂಗಡಿಗೆ ಪ್ರತಿನಿತ್ಯ ಬರ್ತಾರೆ ಅವರೆಲ್ಲರೂ ಕೂಡ ಅದನ್ನ ನೋಡ್ತಾರೆ. ಇದನ್ನು ಕೂಡ ನಾವು ಮಾಡ್ಬೋದು. ನಮ್ಮ ಗ್ರಾಮದಲ್ಲಿ ಇರುವಂತಹ ಗ್ರಾಮ ಪಂಚಾಯತಿ ಇರ್ಬೋದು ಅಥವಾ ಮುನ್ಸಿಪಾಲಿಟಿ ಇರ್ಬೋದು, ಅವರನ್ನ ನಾವು ಭೇಟಿ ಮಾಡ್ಬೋದು. ಅವ್ರಿಗೆ ಹೇಳ್ಬೋದು ಈ ಗ್ರಾಮದಲ್ಲೂ ಕೂಡ ಗ್ರಾಮ ಪಂಚಾಯತಿಯಿಂದ ಅಂದ್ರೆ ಸರ್ಕಾರದ ಕಡೆಯಿಂದಲೇನೆ, ಸರ್ಕಾರದ ಹಣದಿಂದಲೇನೆ ಅವರು ತಗೊಂಡಿದ್ದಾರೆ. ಈ ರೀತಿಯಲ್ಲಿ ನಾವು ಎಲ್ಲಾ ಕಡೆನೂ ಇದನ್ನ ಪ್ರಯತ್ನ ಮಾಡ್ಬೋದು. ಆಮೇಲೆ ನಮ್ಮ ಸಂಪರ್ಕದಲ್ಲಿ ಯಾರಾದ್ರೂ ತುಂಬಾ ದೊಡ್ಡ ವ್ಯಕ್ತಿ ಇದ್ದಾರೆ, ಅವ್ರು ಹೇಳಿದ ಮಾತನ್ನ ಎಷ್ಟೊಂದು ಜನ ಕೇಳ್ತಾರೆ ಅಂದ್ರೆ ಅವರನ್ನು ನಾವು ಮಾತಾಡಿಸಿ ಅವರಿಗೂ ಕೂಡ ಭಾಗವತಂ ವಿತರಣೆ ಮಾಡಿ ಅವರ ಸಂಪರ್ಕದಲ್ಲಿ ಇರುವವರಿಗೂ ಕೂಡ ಅವ್ರ ಮೂಲಕನೇ ಅವರನ್ನು, ಉದಾಹರಣೆಗೆ ಅವ್ರ ಜೊತೆ ಮಾತಾಡಿ ಸ್ವಲ್ಪ ಕಷ್ಟ ಆಗ್ಬೋದು, ಸಭೆಗಳು ಮಾಡ್ಬೋದು. ಏನ್ ಮಾಡ್ಬೋದು ಅಂತ ಹೇಳಿದ್ರೆ ಅವ್ರ ಜೊತೆಯಲ್ಲಿ ನಾವು ಹೋಗಿ ಅವರ ಸಂಪರ್ಕದಲ್ಲಿರುವಂತಹ ಅವ್ರ ಫ್ರೆಂಡ್ಸ್, ಅವ್ರ ಫಾಲೋವರ್ಸ್ ಏನೇನು ಇರ್ತಾರೋ ಅವರಿಗೆಲ್ಲ ಭಾಗವತವನ್ನು ಕೊಡ್ಬೋದು. ಇದೆಲ್ಲ ನಾವು ಏನು ಹೇಳ್ತಾ ಇದ್ದೇವೆ ಇದೆಲ್ಲದೂ ಕೂಡ ಈಗಾಗಲೇ ಭಕ್ತರು ಮಾಡಿ ತೋರಿಸಿದಂತಹ ಉಪಾಯಗಳು. ಒಬ್ರು ಭಕ್ತರು ಇದೇ ರೀತಿಯಲ್ಲಿ ಒಬ್ರು ತುಂಬಾ ಮುಖ್ಯವಾದ ವ್ಯಕ್ತಿಯ ಜೊತೆ ಹೋಗಿ ಅವರ 50ಕ್ಕೂ ಹೆಚ್ಚು ಗ್ರಂಥಗಳನ್ನ ಅವರ ಕಾಂಟ್ಯಾಕ್ಟ್ ಅಲ್ಲಿ ಇರೋರಿಗೆ ಹಂಚಿದ್ದಾರೆ. ಇದು ಕೂಡ ತುಂಬಾ ಸುಲಭವಾದ ಉಪಾಯ, ಇದನ್ನು ಕೂಡ ನಾವು ಮಾಡ್ಬೋದು. ಆಮೇಲೆ ಹೋಟೆಲ್ಗಳು, ಆಮೇಲೆ ಮಾಲ್ಗಳು, ಅಲ್ಲಿಗೂ ಕೂಡ ನಾವು ಹೋಗ್ಬೋದು. ಅವ್ರು ತುಂಬಾ ಆಸಕ್ತಿ ತೋರಿಸಿದ್ರೆ ಅಲ್ಲಿ ಕೂಡ ನಾವು ಶ್ರೀಮದ್ ಭಾಗವತದ ಬ್ಯಾನರ್ಸ್ ಅನ್ನ, ಪೋಸ್ಟರ್ಸ್ ಅನ್ನ ಇಡ್ಬೋದು. ಆಮೇಲೆ ಎಷ್ಟೋ ಸಲ ನಮ್ಮ ಮನೆಗಳಲ್ಲಿ ಈ ಕೆಲಸ ಮಾಡ್ಲಿಕ್ಕೆ ಎಲೆಕ್ಟ್ರಿಷಿಯನ್ ಬರ್ತಾರೆ, ಪ್ಲಂಬರ್ ಬರ್ತಾರೆ, ಹಾಲು ಕೊಡೋರು ಬರ್ತಾರೆ, ಹಾಲು ಮಾರೋರು ಬರ್ತಾರೆ, ನ್ಯೂಸ್ ಪೇಪರ್ ಕೊಡ್ಲಿಕ್ಕೆ ಬರ್ತಾರೆ. ಇಂಥವ್ರಿಗೆಲ್ಲರಿಗೂ ಹೇಳ್ಬೋದು. ಇದೆಲ್ಲರೂ ಕೂಡ ಈಗಾಗಲೇ ಭಕ್ತರು ಮಾಡಿದ್ದಾರೆ. ನ್ಯೂಸ್ ಪೇಪರ್ ಹಾಕುವಂತ ಹುಡುಗನಿಗೂ ಕೂಡ ಭಾಗವತವನ್ನು ಕೊಟ್ಟಿದ್ದಾರೆ. ಟಿವಿ ರಿಪೇರಿ ಮಾಡುವವರಿಗೂ, ಫ್ರಿಡ್ಜ್ ರಿಪೇರಿ ಮಾಡುವವರಿಗೂ, ಪ್ಲಂಬರ್ ಕೆಲಸ ಮಾಡುವವರಿಗೂ, ಎಲೆಕ್ಟ್ರಿಷಿಯನ್ಗೂ ಕೂಡ ಭಕ್ತರು ಈಗಾಗಲೇ ಮಾಡಿದ್ದಾರೆ. ಈ ಯಾವ ಒಂದು ಅವಕಾಶವನ್ನು ಕೂಡ ನಾವು ಇದು ಮಾಡಬಾರ್ದು, ನಾವು ಮಿಸ್ ಮಾಡ್ಕೊಳ್ಬಾರ್ದು. ಈಗ ನಮಗೆ ಮಾತಾಡುವಷ್ಟು ಸಮಯ ಇಲ್ಲ ಅಂತ ಹೇಳಿದ್ರೆ ನಾವು ಅವರಿಗೆ ಆಗಾಗ ಈಗಾಗಲೇ ಮಾತಾಡಿರ್ತೇವೆ, ಸ್ವಲ್ಪ ಆಸಕ್ತಿ ತೋರಿಸ್ತಾ ಇರ್ತಾರೆ. ಅವಾಗ ನಾವು ಅವರಿಗೆ ಮಧ್ಯದಲ್ಲಿ ಒಂದೊಂದು ಭಾಗವತದ ಮಹಿಮೆಯ ಬಗ್ಗೆ ಪೋಸ್ಟರ್ ಏನಿದೆ ಅದನ್ನ ಕಳಿಸ್ತಾ ಇರ್ಬೋದು ವಾಟ್ಸಪ್ ಅಲ್ಲಿ. ಆಮೇಲೆ ಕೆಲವೊಂದ್ಸಲ ಅವರಿಗೆ ಅವ್ರು ಏನಾದ್ರೂ ಅದಕ್ಕೆ ಉತ್ತರ ಕೊಟ್ರೆ ನಾವು ಕೂಡಲೇ ಅವರನ್ನ ಇದು ಮಾಡ್ಬೋದು, ಸಂಪರ್ಕ ಮಾಡ್ಬೋದು. ಆಮೇಲೆ ಎಷ್ಟೋ ವಾಟ್ಸಪ್ ಗ್ರೂಪ್ ಅಲ್ಲಿ ನಾವು ಇರ್ತೇವೆ, ಎಷ್ಟೋ ಗ್ರೂಪ್ಸ್ ಅಲ್ಲಿ ಇರ್ತೇವೆ, ಯಾರೋ ನಮ್ಮನ್ನು ಸೇರಿಸಿರ್ತಾರೆ ಅಥವಾ ನಾವೇ ಸೇರಿರ್ತೇವೆ. ಈಗ ಎಷ್ಟೊಂದು ಗ್ರೂಪ್ಗಳಲ್ಲಿ ಇರ್ತವೆ. ಆ ಗ್ರೂಪ್ಗಳಲ್ಲಿ ನಾವೊಂದು ಜಸ್ಟ್ ಪೋಲಿಂಗ್ ಮಾಡ್ಬೋದು. ಪೋಲಿಂಗ್ ಅಂತ ಹೇಳಿದ್ರೆ ನಿಮ್ಮ ಹತ್ರ, ಈಗ ನನ್ನ ಹತ್ರ ಭಾಗವತಂ ಇದೆ, ನನ್ನ ಹತ್ರ ಭಾಗವತಂ ಇಲ್ಲ, ನನಗೆ ಭಾಗವತಂ ಬೇಕು, ಆಸಕ್ತಿ ಇದೆ, ಹೀಗೆ ಪೋಲಿಂಗ್ ಮಾಡಿ ಅದರಲ್ಲಿ ಎಷ್ಟೊಂದು ಜನ, ಈಗ ಗ್ರೂಪಲ್ಲಿ ಒಂದು 300-400 ಜನ ಇರ್ಬೋದು, ಅವರೆಲ್ಲರನ್ನ ಒಟ್ಟಿಗೆ ಸಂಪರ್ಕ ಮಾಡ್ಲಿಕ್ಕೆ ನಿಮ್ಗೆ ಕಷ್ಟ ಆಗ್ಬೋದು. ಆದ್ರೆ ಪೋಲಿಂಗ್ ಮಾಡಿದಾಗ ನಿಮಗೆ ಕೆಲವರು ಸಿಗ್ತಾರೆ, ಸ್ವಲ್ಪ ಆಸಕ್ತಿ ಇರೋರು, ಅವರಿಗೆ ನಾವು ಸಂಪರ್ಕ ಮಾಡಿ ಅವರಿಗೆ ಭಾಗವತಂ ಇದೆ. ಈ ರೀತಿಯಲ್ಲೂ ಕೂಡ ಸುಮಾರು ಸೆಟ್ಗಳನ್ನ ವಿತರಣೆ ಮಾಡಿದ್ದಾರೆ. ಇದು ಕೂಡ ತುಂಬಾ ಒಂದು ಒಳ್ಳೆಯದು. ಆಮೇಲೆ ಗ್ರೂಪಲ್ಲೂ ಕೂಡ ಎಸ್ಪೆಷಲಿ ಯಾವುದು ಭಕ್ತರ ಗ್ರೂಪ್ ಇದೆಯೋ, ಈಗ ಯಾತ್ರಾ ಗ್ರೂಪ್ ಅಂತೇಳಿ ಇರುತ್ತೆ, ನೀವು ಯಾವ ಒಂದು ಸೆಂಟ್ರಿಗೆ ಕನೆಕ್ಟ್ ಆಗಿರ್ತೀರೋ ಅಲ್ಲಿದೆ ಒಂದು ವಾಟ್ಸಪ್ ಗ್ರೂಪ್ ಇರುತ್ತೆ. ಆಮೇಲೆ ಎಲ್ಲೋ ಬೇರೆ ಎಲ್ಲಿದೋ ಹೋದಾಗ ನಿಮ್ಮನ್ನ ಅಲ್ಲಿ ಇದು ಮಾಡಿರ್ತಾರೆ. ಇಲ್ಲ ಪ್ರತಿದಿನ ಭಗವಂತನ ದರ್ಶನ, ಡಿ ದರ್ಶನ್ ಗ್ರೂಪ್ ಅಂತೇಳಿ ಇರುತ್ತೆ. ಈ ಭಕ್ತಾದಿಗಳ ಗ್ರೂಪ್ ಅಲ್ಲಿ ನೀವು ನೇರವಾಗಿ ಆ ನಂಬರ್ ತಗೊಂಡು ಕಾಲ್ ಮಾಡ್ಬೋದು. ಯಾಕೆಂದ್ರೆ ಅವರಿಗೆ ಈಗಾಗಲೇ ಭಗವಂತನ ಬಗ್ಗೆ ಆಸಕ್ತಿ ಇದೆ, ಆ ಭಾಗವತದ ಮಹಿಮೆ ಗೊತ್ತಿಲ್ಲದೆ ಇರೋದ್ರಿಂದ ಅವ್ರ ಹತ್ರ ಇಲ್ಲದೆ ಇರ್ಬೋದು ಭಾಗವತ. ಇದು ನಾವು ಸುಮಾರು ಸಲ ನೋಡಿದ್ದೇವೆ. ಹಾಗಾಗಿ ಅವರಿಗೆ ಭಾಗವತದ ಮಹಿಮೆ ಹೇಳಿದ ಕೂಡಲೇ ಅವರು ತಕ್ಷಣವೇ ತುಂಬಾ ಸಂತೋಷದಿಂದ ಭಾಗವತಂ ತಗೊಂತಾರೆ. ಹಾಗಾಗಿ ಈ ಒಂದು ಇದನ್ನು ಕೂಡ ನಾವು ಮಾಡ್ಬೋದು. ಆಮೇಲೆ ನಾವು ಈ ಒಂದು ಸಂಕೀರ್ತನೆಯ ಸ್ಟೋರೀಸ್ ಏನಿದೆ, ಈ ಯಾವ ರೀತಿಯಲ್ಲಿ ಭಾಗವತ ವಿತರಣೆ ಆಯ್ತು ಇದನ್ನು ನಾವು ಕೇಳ್ತಾ ಇರ್ಬೇಕು. ಅದಕ್ಕಂತಾನೆ ನಾವು ಒಂದು ಹರ್ಗರ್ ಭಾಗವತಂ, ಹರ್ಗರ್ ನಂದಗೋಕುಲಂ ಅಂತ ಹೇಳ್ಬಿಟ್ಟು ಒಂದು ವಾಟ್ಸಪ್ ಗ್ರೂಪೇ ಮಾಡಿದ್ವಿ. ಇದರಲ್ಲಿ
ಗ್ರೂಪಿಗೆ ಯಾರು ಬೇಕಾದ್ರೂ ಜಾಯಿನ್ ಆಗ್ಬೋದು. ಲಿಂಕ್ ನಾವು ಶೇರ್ ಮಾಡ್ತೇವೆ. ಇದರಲ್ಲಿ ಪ್ರತಿನಿತ್ಯ ಎಲ್ಲ ಭಕ್ತಾದಿಗಳು ಭಾಗವತ ವಿತರಣೆ ಯಾವ ರೀತಿಯಲ್ಲಿ ಮಾಡಿದ್ರು ಅಂತೇಳಿ ಹೇಳಿ ಅದರಲ್ಲಿ ಬರ್ತಾ ಇರುತ್ತೆ. ಹಾಗಾಗಿ ಅದನ್ನ ನೋಡಿ 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 ನಮಗೂ ಕೂಡ ಮಾಡ್ಬೇಕು ಅಂತ ಹೇಳಿ ಅನ್ಸುತ್ತೆ. ಇತ್ತೀಚೆಗೆ ಒಬ್ರು ಭಕ್ತರು ಅದರಲ್ಲಿ ಇದು ಮಾಡಿದ್ರು, ಅವರ ಒಂದು ಸಂಕೀರ್ತನ ಸ್ಟೋರಿ ಕಳಿಸಿದ್ರು. ಅದನ್ನ ಓದಿದ್ರೇನೆ ಕಣ್ಣಲ್ಲಿ ನೀರು ಬರುತ್ತೆ. ಯಾಕೆ ಅಂತ ಹೇಳಿದ್ರೆ ಯಾರೋ ಒಬ್ರು ಮಾತಾಜಿ ಎಷ್ಟು ಬಡವರು ಅಂತ ಹೇಳಿದ್ರೆ ಭಾಗವತವನ್ನು ದುಡ್ಡು ಕೊಟ್ಟು ತಗೊಳ್ಳುವಂತಹ ಶಕ್ತಿ ಅವರಲ್ಲಿಲ್ಲ. ಆದ್ರೆ ಈ ಭಾಗವತದ ಮಹಿಮೆಯನ್ನ ಕೇಳಿ ಎಷ್ಟು ಸಂತೋಷ ಆದ್ರು ಅಂತ ಹೇಳಿದ್ರೆ ಅವರು ಕಿವಿಯ ಓಲೆಯನ್ನ ಮಾರಿ, ಅವ್ರ ಹತ್ರ ಬೇರೆ ಏನೂ ಇಲ್ಲ, ಬಂಗಾರ ಅನ್ನೋದು ಇಲ್ಲ, ಬೇರೆ ಆಸ್ತಿ ಅನ್ನೋದು ಇಲ್ಲ, ಬೇರೆ ಎಂಥದ್ದು ಇಲ್ಲ, ಕಿವಿ ಓಲೆ ಮಾತ್ರ ಬಂಗಾರದಿತ್ತು, ಅದನ್ನ ಮಾರ್ಬಿಟ್ಟು ಶ್ರೀಮದ್ ಭಾಗವತವನ್ನ ತಗೊಂತಾರೆ. ಹಾಗಾಗಿ ಈ ಪುಣ್ಯ ಭೂಮಿ ಭರತ ಭೂಮಿಯಲ್ಲಿ ಇನ್ನೂ ಕೂಡ ಎಷ್ಟೋ ಮಂದಿ ಪುಣ್ಯಾತ್ಮರಿದ್ದಾರೆ. ಅವರಿಗೆ ಭಾಗವತದ ಮಹಿಮೆ ಗೊತ್ತಿಲ್ಲದೆ ಅವ್ರ ಮನೆಗೆ ಭಾಗವತ ಹೋಗಿಲ್ಲ. ಅದನ್ನ ಗೊತ್ತುಪಡಿಸುವಂತಹ ಗುರುತರವಾದ ಜವಾಬ್ದಾರಿ ನಮ್ಮ ಮೇಲಿದೆ. ಆದ್ರಿಂದ ನಾವು ಇದನ್ನ ಹೇಳಬೇಕು. ಅವ್ರು ಎಷ್ಟೊಂದು ಕಳಕಳಿಯಿಂದ ಮಾಡಿದ್ರು ಅಂತ ಹೇಳಿದ್ರೆ ಅಷ್ಟು ಮಾತ್ರ ಅಲ್ಲ, ಹಾಗೇನೆ ಅದೇ ರೀತಿಯಲ್ಲಿ ಯಾವುದೋ ಅವರದ್ದೊಂದು ಕಾಲಿದು ಬೆಳ್ಳಿ ಖಡ್ಗ ಬರುತ್ತಲ್ಲ, ಆ ಖಡ್ಗವನ್ನ ಮಾರಿ ಕೂಡ ಭಾಗವತವನ್ನ ತಗೊಂಡಂತಹ ಇನ್ನೊಬ್ರು ಮಾತಾಡಿ ಇದ್ದಾರೆ. ಇದನ್ನೆಲ್ಲ ನೋಡ್ತಾ ಇದ್ರೆ ನಿಜವಾಗ್ಲೂ ನಾವು ಎಲ್ಲರಿಗೂ ಹೇಳದೇ ಇರೋದಕ್ಕೆ ಇನ್ನೂ ಕೂಡ ಹರಿಹರ ಭಾಗವತಂ ಆಗಿಲ್ಲ ಅಂತ ನಮ್ಗೆ ಅನ್ಸುತ್ತೆ. ನಾವು ಹೇಳ್ತಾ ಹೋದ್ರೆ ಎಲ್ಲರೂ ಭಾಗವತಮು ಶ್ರೀಲ ಪ್ರಭುಪಾದರು ಹೇಳ್ತಾರೆ, ಖಂಡಿತವಾಗಿಯೂ ಎಲ್ಲರೂ ಭಾಗವತವನ್ನ ಸ್ವಾಗತಿಸ್ತಾರೆ ಅಂತ ಒಂದು ಭಾವಾರ್ಥದಲ್ಲಿ ಹೇಳ್ತಾರೆ. ಆಮೇಲೆ ಶ್ರೀಲ ಪ್ರಭುಪಾದರು ಹೇಳ್ತಾರೆ, ಭಾಗವತ ಇದು ಆತ್ಮದ ಒಂದು ತುಡಿತ, ಆತ್ಮದ ಒಂದು ಆಧ್ಯಾತ್ಮಿಕ ತುಡಿತ ಏನಿದೆ ಅದು ಭಾಗವತ. ಹಾಗಾಗಿ ಆ ಒಂದು ತುಡಿತವನ್ನ ಸರಿಯಾಗಿ ಆದ್ರೆ ಆ ಒಂದು ಪೂರೈಸದೆ ಇರ್ಲಿಕ್ಕೆ ಹೋಗಿ ಎಲ್ಲರೂ ಕೂಡ ಇವತ್ತು ಎಷ್ಟೋ ದುಃಖದಲ್ಲಿದ್ದಾರೆ. ಹಾಗಾಗಿ ನಾವು ಈ ಒಂದು ಸೇವೆಯನ್ನ ತುಂಬಾ ಗಂಭೀರವಾಗಿ ತಗೊಳ್ಬೇಕು. ಆಮೇಲೆ ನಾವು ನಮ್ಮ ಮಕ್ಕಳು ಕೂಡ ಎಷ್ಟೋ ಒಂದ್ ಕಡೆ ಹೋಗ್ತಾ ಇರ್ತಾರೆ, ಸ್ಕೂಲಿಗೆ ಹೋಗ್ತಾರೆ, ಅಥವಾ ಎಷ್ಟೋ ಜನ ಮಕ್ಕಳ ಜೊತೆ ಆಟ ಆಡ್ಲಿಕ್ಕೆ ಹೋಗ್ತಾರೆ. ನಮ್ಮ ಮಕ್ಕಳನ್ನು ಕೂಡ ಭಾಗವತ ಡಿಸ್ಟ್ರಿಬ್ಯೂಟರ್ ಆಗಿ ನಾವು ಮಾಡಬಹುದು, ಏನು ಕಷ್ಟ ಇಲ್ಲ. ಹಾಗಾಗಿ ಮಕ್ಕಳು ಹೇಳಿದ್ರೆ ಇನ್ನೂ ಗಂಭೀರವಾಗಿ ತಗೊಂತಾರೆ. ನಿಜ ಹೇಳ್ಬೇಕು ಅಂತ ಹೇಳಿ ಇಷ್ಟ ಚಿಕ್ಕ ಮಗು ಇಷ್ಟೊಂದು ಹೇಳ್ತಾ ಇದೆಯಲ್ಲ, ಇಷ್ಟೊಂದು ತಿಳ್ಕೊಂಡಿದೆಯಲ್ಲ, ನಮಗೇನು ಗೊತ್ತಿಲ್ಲ ಅಂತೇಳಿ ಹೇಳಿ ಜನ ತುಂಬಾ ಗಂಭೀರವಾಗಿ ತಗೊಂತಾರೆ. ಹಾಗಾಗಿ ಮಕ್ಕಳನ್ನು ಕೂಡ ನಾವು ಈ ಭಗವಂತನ ಸೇವೆಯಲ್ಲಿ ತೊಡಗಿ, ಭಕ್ತಿ ವಿನೋದ್ ಠಾಕೂರ್ ಹೇಳ್ತಾರೆ, ಭಗವಂತನಿಗೆ ಈ ಶರೀರ ಏನಿದೆ, ಈ ಮನೆ ಏನಿದೆ, ನನ್ನ ಹೆಂಡತಿ ಮಕ್ಕಳು ಏನಿದೆ, ಇದೆಲ್ಲದೂ ಕೂಡ ನಿನ್ನ ಸ್ವತ್ತು ಅಂತ ಹೇಳಿ. ಹಾಗೆ ಭಗವಂತ ನಮ್ಗೆ ಏನೇನು ಕೊಟ್ಟಿದ್ದಾನೋ ಇದೆಲ್ಲದೂ ಕೂಡ ಭಗವಂತನ ಸ್ವತ್ತು. ಆದ್ರಿಂದ ಎಲ್ಲದೂ ಕೂಡ ಭಗವಂತನ ಸೇವೆಯಲ್ಲಿ ನಾವು ತೊಡಗಿಸಿಕೊಳ್ಬೇಕು. ಶ್ರೀಲ ಪ್ರಭುಪಾದರು ತುಂಬಾ ಅದ್ಭುತವಾದ ಒಂದು ಉದಾಹರಣೆಯನ್ನ ಕೊಡ್ತಾರೆ. ನಾವು ಹೇಳ್ತೇವೆ ಇದು ನನ್ನ ಕೈ ಅಂತ, ಆದ್ರೆ ಇದಕ್ಕೆ ಲಕ್ಕು ಹೊಡೆದ್ರೆ ನನ್ನ ಕೈಯನ್ನ ನಾನು ಎತ್ತಲಿಕ್ಕೆ ಆಗುದಿಲ್ಲ. ಇದು ನಂದಾಗಿದ್ರೆ ನಾನು ಎತ್ತಲಿಕ್ಕೆ ಆಗ್ತಾ ಇತ್ತು, ಆದ್ರೆ ಇದು ನಮ್ದಲ್ಲ, ಆದ್ರಿಂದ ನಮ್ಗೆ ಎತ್ತಲಿಕ್ಕೆ ಆಗ್ತಾ ಇಲ್ಲ. ಹಾಗೇನೆ ಇದೆಲ್ಲದೂ ಕೂಡ ಭಗವಂತನಿಗೆ, ಇದು ನನ್ನ ಕೈಯಲ್ಲ, ಇದು ಭಗವಂತನ ಸ್ವತ್ತು, ಇದು ನನ್ನ ನಾಲಿಗೆ ಅಲ್ಲ, ಭಗವಂತನ ನಾಲಿಗೆ. ಹಾಗಾಗಿ ಈ ನಾಲಿಗೆಯಲ್ಲಿ ಭಗವಂತನ ಸೇವೆನೇ ಆಗ್ಬೇಕು, ಬಿಟ್ರೆ ಬೇರೆ ಏನು ಕೂಡ ಮಾಡಬಾರ್ದು. ಭಗವಂತನ ಮಹಿಮೆಯನ್ನೇ ಕೊಂಡಾಡ್ಬೇಕು, ಭಗವಂತನ ನಾಮವನ್ನೇ ಜಪ ಮಾಡ್ಬೇಕು, ಈ ಕೈಯಿಂದ ಭಗವಂತನ ಸೇವೆನೇ ಆಗ್ಬೇಕು, ಈ ಕಾಲಿಂದ ಭಗವಂತನ ಸೇವೆನೇ ಆಗ್ಬೇಕು. ಹಾಗಾಗಿ ನಾವು ಪ್ರತಿಯೊಂದು ಕೂಡ ಭಗವಂತನ ಸೇವೆಯಲ್ಲಿ ಉಪಯೋಗ ಮಾಡಿಕೊಳ್ಬೇಕು. ಆಮೇಲೆ ನಮ್ಮ ಸುತ್ತಮುತ್ತ ನಮ್ಮ ಒಂದು ಪ್ರದೇಶದಲ್ಲಿ, ಈಗ ಉದಾಹರಣೆಗೆ ನಮ್ಮ ಪಕ್ಕದ ಮನೆಯಲ್ಲಿ ಒಂದು ಗೃಹ ಪ್ರವೇಶ ಇರ್ಬೋದು, ನಾಮಕರಣ ಇರ್ಬೋದು, ಇಲ್ಲ ಮದುವೆ ಇರ್ಬೋದು, ಬೀಗ್ರೂಟ ಇರ್ಬೋದು, ಏನೇ ಇರ್ಬೋದು, ಅವ್ರು ಬಂದು ಕರೀತಾರೆ. ನಾವು ಸಾಮಾನ್ಯವಾಗಿ ಭಕ್ತರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಅಲ್ಲಿ ಏನು ಭಗವಂತ ನಮ್ಮ ಕತೆ ಇಲ್ಲ, ಮತ್ತೆ ಏನಕ್ಕೆ ಹೋಗ್ಬೇಕು ಅಂತ ಹೇಳಿ ಏನೋ ಒಂದು ಸಬೂಬು ಹೇಳಿ ತಪ್ಪಿಸ್ಕೊಂತಾರೆ. ಆದ್ರೆ ಈ ಒಂದು ಸಂದರ್ಭವನ್ನು ಕೂಡ ನಾವು ಭಗವಂತನ ಸೇವೆಯಲ್ಲಿ ಉಪಯೋಗ ಮಾಡ್ಬೋದು. ಯಾವ ರೀತಿ ಅಂತ ಹೇಳಿದ್ರೆ, ಅವ್ರು ಕರೆದಾಗ ನಾವು ಅಲ್ಲಿ ಹೋಗಿ, ಅಲ್ಲಿ ಹೇಗಿದ್ರು ಜನ ಸೇರಿರ್ತಾರೆ, ಎಲ್ಲ ನಮ್ಗೆ ಜನ ಹುಡುಕುವಂತಹ ಇದಿಲ್ಲ, ಅವಶ್ಯಕತೆ ಇಲ್ಲ. ಆ ಜನರಿಗೆ ನಾವು ಭಾಗವತದ ಬಗ್ಗೆ ಹೇಳ್ಬೋದು. ಇದನ್ನು ಕೂಡ ಭಕ್ತಾದಿಗಳು ಮಾಡ್ತಾ ಇದ್ದಾರೆ. ಆಮೇಲೆ ಅವರು ತಕ್ಷಣ ತಗೊಳ್ಬಹುದು, ಎಷ್ಟೋ ಜನ ತಕ್ಷಣನೂ ತಗೊಳ್ಬಹುದು. ಯಾರೋ ಒಬ್ರು ಭಕ್ತರು ಅವರ ತಂಗಿಯ ಮದುವೆಗೆ ಹೋದಾಗ 3 ಸೆಟ್ ಭಾಗವತವನ್ನ ತಕ್ಷಣ ಆ ಕ್ಷಣದಲ್ಲೇನೆ ವಿತರಣೆ ಮಾಡಿದ್ರು. ಆಮೇಲೆ ಎಷ್ಟೋ ಜನ ಆಸಕ್ತರು ಸಂಪರ್ಕಕ್ಕೆ ಬಂದ್ರು, ಅವರದ್ದು ನಂಬರ್ ತಗೊಂಡು ಬಂದು ಆಮೇಲೆ ಅವರಿಗೆ ಕರೆ ಮಾಡಿ ಕೂಡ ಕೊಟ್ರು. ಈ ರೀತಿಯಲ್ಲಿ ನಮ್ಮ ಸುತ್ತಮುತ್ತ ಏನೇನ್ ನಡೆಯಿತು, ಈಗ ಉದಾಹರಣೆಗೆ ಲಕ್ಷ್ಮಿ ಕೂರಿಸಿದ್ದೇವೆ ಅಂತೇಳಿ ಹೇಳ್ತಾರೆ, ಕರೀತಾರೆ, ಇಲ್ಲ ಅರಿಶಿನ ಕುಂಕುಮಕ್ಕೆ ಬನ್ನಿ ಅಂತ ಹೇಳ್ಬಿಟ್ಟು ಕರೀತಾರೆ, ಇಲ್ಲ ಗಣೇಶ ಕೂರಿಸಿದ್ದೇವೆ ಅಂತ ಹೇಳ್ಬಿಟ್ಟು ಕರೀತಾರೆ. ಅದು ಯಾವುದೇ ಒಂದು ಕಾರಣನೇ ಇರಲಿ, ನಾವು ಆ ಸಂದರ್ಭವನ್ನು ಎಲ್ಲವನ್ನು ಕೂಡ ಭಗವಂತನ ಸೇವೆಗೆ ಸುಂದರವಾಗಿ ನಾವು ಉಪಯೋಗ ಮಾಡ್ಕೊಳ್ಬಹುದು. ಆಮೇಲೆ
ಹತ್ತಿರದ ಶಾಲೆಯಲ್ಲಿರ್ಬೋದು, ಹತ್ತಿರದ ಕಾಲೇಜಲ್ಲಿ ಇರ್ಬೋದು, ಇಲ್ಲ ನಮ್ಮ ಹಳೆ ವಿದ್ಯಾರ್ಥಿಗಳ ಸಂಘ ಅಂತೇಳಿ ಇರುತ್ತೆ, ಅವ್ರದೇ ಒಂದು ವಾಟ್ಸಪ್ ಗ್ರೂಪ್ ಇರುತ್ತೆ, ನಮ್ಮನ್ನು ಸೇರಿಸ್ಬಿಟ್ಟಿರ್ತಾರೆ, ಅದರಲ್ಲೂ ಕೂಡ ನಾವು ಕರೆ ಮಾಡ್ಬೋದು, ಇಲ್ಲ ಅವರು ಕೂಡ ಕರೀಬಹುದು, ಹಳೆ ವಿದ್ಯಾರ್ಥಿಗಳು ಈಗ ಸೇರ್ತಾ ಇದ್ದೇವೆ, ದಯವಿಟ್ಟು ನೀವು ಬನ್ನಿ ಅಂತ. ದಯವಿಟ್ಟು ಯಾವ ಅವಕಾಶವನ್ನು ಇದ್ ಮಾಡ್ಕೊಂಡು ಮಿಸ್ ಮಾಡ್ಕೊಳ್ಬೇಡಿ. ಹೋಗಿ ಭಾಗವತದ ಬಗ್ಗೆ ಎಷ್ಟು ಗೊತ್ತಿದೆ ಅಷ್ಟು ಮಾತಾಡಿ. ಹಾಗಾಗಿ ನಮ್ಗೆ ಎಲ್ಲದೂ ಕೂಡ ಒಂದು ಒಳ್ಳೆ ಅವಕಾಶ. ಆಮೇಲೆ ನಮ್ಮ ಮಕ್ಕಳೇ ಯಾವ್ದಾದ್ರು ಸ್ಕೂಲಿಗೆ ಹೋಗ್ತಾ ಇರ್ಬೋದು, ಅಲ್ಲಿ ಪೇರೆಂಟ್ಸ್ ಮೀಟಿಂಗಿಗೆ ಹೋಗಿ ಮಾತಾಡ್ಬೋದು. ಇಲ್ಲ ನಮ್ಮ ಮಕ್ಕಳು ಹೋಗಿಲ್ಲ ಅಂದ್ರೂ ಪರವಾಗಿಲ್ಲ, ನಮ್ಮ ಸುತ್ತಮುತ್ತಲಿನ ಸ್ಕೂಲಲ್ಲಿ ಕಾಲೇಜಲ್ಲಿ ಪೇರೆಂಟ್ಸ್ ಮೀಟಿಂಗ್ ಇದ್ದಾಗ ದಯವಿಟ್ಟು ನನಗೊಂದು ಅರ್ಧ ಗಂಟೆ ಮಾತಾಡ್ಲಿಕ್ಕೆ ಅವಕಾಶ ಕೊಡಿ ಅಂತೇಳಿ ಕೇಳಿದಾಗ ಸಜ್ಜನರು ಬೇಡ ಅಂತೇಳಿ ಹೇಳೋದಿಲ್ಲ. ಆ ಸಮಯದಲ್ಲಿ ಹೋಗಿ ಎಲ್ಲ ಪೇರೆಂಟ್ಸಿಗೂ ನಾವು ಪ್ರಹ್ಲಾದ್ ಮಹಾರಾಜರು ಹೇಳ್ತಾರೆ, ಕೌಮಾರ ಆಚರಿತ್ ಪ್ರಾಜ್ಞೋ ಧರ್ಮಾನ್ ಭಾಗವತಾನಿಹ ಅಂತ. ಅಂದ್ರೆ ಕೌಮಾರ 5ನೇ ವಯಸ್ಸಿನಿಂದ ನಾವು ಭಾಗವತವನ್ನ ಕೊಡ್ಬೇಕು. ಅದು ಕೊಡದೇ ಇರೋದಕ್ಕೆ ಇವತ್ತು ನಮ್ಮ ಮಕ್ಕಳು ಮೊಬೈಲ್ ಇಂಥ ಒಂದು ಇದ್ರದ್ದು ವ್ಯಸನಿಗಳಾಗ್ತಾ ಇರೋದು, ಅವರನ್ನ ನಾವೇ ಯಾವ ರೀತಿಯಲ್ಲಿ ಹಾದಿ ತಪ್ಪಿಸ್ತಾ ಇದ್ದೇವೆ. ಹಾಗಾಗಿ ನಾವು ಪೋಷಕರಾಗಿ ನಮ್ಮ ಜವಾಬ್ದಾರಿ ಏನು ಅಂತ ಹೇಳ್ಬಿಟ್ಟು ನಾವು ಅವರಿಗೆ ತಿಳಿ ಹೇಳಿ ಭಾಗವತದ ಮಹಾತ್ಮೆಯನ್ನು ಅವರಿಗೆ ಹೇಳ್ಬೋದು. ಅಷ್ಟು ಮಾತ್ರ ಅಲ್ಲ, ಭಾಗವತ ನಮ್ಮೆಲ್ಲ ಸನಾತನ ಧರ್ಮದ ಅನುಯಾಯಿಗಳಿಗೆ ಭಾಗವತನೇ ಮುಖ್ಯವಾದ ಗ್ರಂಥ. ದೀಪಾವಳಿ ಇರ್ಬೋದು, ಸಂಕ್ರಾಂತಿ ಇರ್ಬೋದು, ಶಿವರಾತ್ರಿ ಇರ್ಬೋದು, ಯುಗಾದಿ ಇರ್ಬೋದು, ದಸರಾ ಇರ್ಬೋದು, ಇದೆಲ್ಲದಕ್ಕೂ ಕೂಡ ಉಲ್ಲೇಖ ಬರೆದು ಶ್ರೀಮದ್ ಭಾಗವತದಲ್ಲಿ. ಆದ್ರಿಂದ ವೇದವ್ಯಾಸರು ಹೇಳ್ತಾರೆ, ಭಾರತ ಭೂಮಿಯಲ್ಲಿ ಹುಟ್ಟಿದ ಮೇಲೆ ಭಾಗವತ ಮನೆಯಲ್ಲಿ ಇಲ್ಲ ಅಂದ್ರೆ ಆತ್ಮಹತ್ಯೆ ಮಾಡ್ಕೊಂಡಂಗೆ ಅಂತ. ಭಾರತೀಯ ಮಾನವ ಜನ್ಮ ಪ್ರಾಪ್ಯ ಭಾಗವತಂ ನಾಯ ಸೂತಂ ಪಾಪ ಪರಿಧನೈರ್ ಆತ್ಮಗತಃ ತುತೈಕೃತಃ ಅಂತ. ಇದೆಲ್ಲವನ್ನು ಹೇಳಿದಾಗ ಸಜ್ಜನರು ಖಂಡಿತವಾಗಿ ಮನಸ್ಸು ಮಾಡೇ ಮಾಡ್ತಾರೆ. ಈಗ ಉದಾಹರಣೆಗೆ ದೀಪಾವಳಿ ಆಯ್ತು, ನರಕ ಚತುರ್ದಶಿ ಎಲ್ಲಿ ಬರುತ್ತಪ್ಪ ಇದರದ್ದು ಉಲ್ಲೇಖ ಅಂತ ಹೇಳಿ ಶ್ರೀಮದ್ ಭಾಗವತದ ದಶಮಸ್ಕಂದದಲ್ಲಿ ಬರುತ್ತೆ. ಬಲಿಪಾಡ್ಯಮಿ ದಶಮಸ್ಕಂದದ 8ನೇ ಭಾಗವತದ 8ನೇ ಸ್ಕಂದದಲ್ಲಿ ಬರುತ್ತೆ. ಶಿವನನ್ನ ಗಂಗಾಧರ ಅಂತ ಕರೀತಾರೆ. ಯಾಕಪ್ಪ ಕರೀತಾರೆ ಅಂತ ಹೇಳಿದ್ರೆ, ಇದು ಭಾಗವತದ 9ನೇ ಸ್ಕಂದದಲ್ಲಿ. ಶಿವನನ್ನ ನೀಲಕಂಠ ಅಂತ ಕರೀತಾರೆ. ಯಾಕೆ ಕರೀತಾರೆ ಅಂತ ಭಾಗವತದ 8ನೇ ಸ್ಕಂದದಲ್ಲಿ ಬರುತ್ತೆ. ಈ ರೀತಿಯಲ್ಲಿ ಪ್ರತಿಯೊಂದು ಕೂಡ ನಾವು ಸನಾತನ ಧರ್ಮದಲ್ಲಿ ನಾವು ಏನೇನ್ ಮಾಡ್ತೇವೆ, ನಾವು ಗಂಗಾದೇವಿಯನ್ನು ಪೂಜೆ ಮಾಡ್ತೇವೆ, ಭಾಗವತದಲ್ಲೇ ಗಂಗಾದೇವಿಯ ಸಂಪೂರ್ಣ ಮಹಿಮೆ ಬರುತ್ತೆ. ಗಂಗಾದೇವಿ ಹೇಗೆ ಭೂಮಿಗೆ ಬಂದ್ಲು, ಗಂಗಾದೇವಿಯ ಮಹತ್ವ ಏನು, ಎಲ್ಲದೂ ಕೂಡ ಅದರಲ್ಲೇ ಬರುತ್ತೆ. ಅದೇ ರೀತಿಯಲ್ಲಿ ಗೋವಿನ ಮಹಾತ್ಮೆ ಏನು, ಪ್ರತಿಯೊಂದು ಕೂಡ ಶ್ರೀಮದ್ ಭಾಗವತದಲ್ಲಿ ಬರುತ್ತೆ. ಹಾಗಾಗಿ ಇದು ಎಲ್ಲ ಸನಾತನ ಧರ್ಮದ ಎಲ್ಲ ಅನುಯಾಯಿಗಳಿಗೂ ಮುಖ್ಯವಾದ ಗ್ರಂಥ. ಭಗವದ್ಗೀತೆ ಇದು ಶ್ರೀಮದ್ ಭಾಗವತಕ್ಕೆ ಮುನ್ನುಡಿ ಇದ್ದಂಗೆ, ಆದ್ರೆ ಸನಾತನ ಧರ್ಮದ ಮುಖ್ಯವಾದ ಶ್ರೀಮದ್ ಭಾಗವತ. ಈ ರೀತಿಯಲ್ಲಿ ನಾವು ಹೇಳಿದಾಗ ಖಂಡಿತವಾಗಿಯೂ ಸಜ್ಜನರು ಮನಸ್ಸು ಮಾಡೇ ಮಾಡ್ತಾರೆ. ಆಮೇಲೆ ನಮ್ಮ ಅಕ್ಕಪಕ್ಕದ ಈಗ ಇದು ಮಾಡ್ಕೊಂಡಿರ್ತಾರೆ, ಏನು ಭಜನೆ ಅಂತ ಹೇಳಿ ಮಾಡ್ಕೊಂಡಿರ್ತಾರೆ. ಭಜನೆ ಅವರದ್ದೇ ಒಂದು ಗ್ರೂಪ್ ಇರುತ್ತೆ, ಭಜನಾ ಸಂಘ, ಭಜನಾ ಮಂಡಳಿ ಅಂತ, ಭಜನಾ ಮಂಡಳಿ ಅಂತ. ಅಂತ ಒಂದು ಇದ್ರಲ್ಲೂ ಗುಂಪಲ್ಲೂ ಹೋಗಿ ನಾವು ಅವರಿಗೆ ಕೇಳ್ಕೊಂಡು ಭಾಗವತ ತುಂಬಾ ಮುಖ್ಯವಾದ ಗ್ರಂಥ, ಇದ್ರ ಬಗ್ಗೆ ಮಾತಾಡ್ಲಿಕ್ಕೆ ಒಂದು ಅವಕಾಶ ಕೊಡಿ ಅಂತೇಳಿ ಹೇಳಿ ನಾವು ಅಂತಹ ಸಂದರ್ಭದಲ್ಲೂ ಕೂಡ ನಾವು ಹೇಳ್ಬೋದು. ಆಮೇಲೆ ಎಷ್ಟೊಂದು ಶಾಲಾ ಕಾಲೇಜುಗಳಲ್ಲಿ ಲೈಬ್ರರಿಗೆ ತಗೊಳ್ಳಿ ಅಂತ ಕೂಡ ನಾವು ಹೇಳ್ಬೋದು. ಅದೇ ರೀತಿಯಲ್ಲಿ ಎಷ್ಟೋ ಶಾಲಾ ಕಾಲೇಜುಗಳಲ್ಲಿ ಲೈಬ್ರರಿ, ಅವರಿಗೆ ಲೈಬ್ರರಿ ಫಂಡ್ ಅಂತಾನೆ ಇರುತ್ತೆ. ಹಾಗಾಗಿ ನಾವು ಭಾಗವತದ ಮಹಾತ್ಮೆ, ಈಗಿನ ಒಂದು ಯುವ ಜನತೆ ಯಾವ ರೀತಿಯಲ್ಲಿ ಹಾದಿ ತಪ್ತಾ ಇದೆ, ಅವರಿಗೆ ಸರಿಯಾದ ಮಾರ್ಗದಲ್ಲಿ ಹೋಗ್ಲಿಕ್ಕೆ ಶ್ರೀಮದ್ ಭಾಗವತ ಎಷ್ಟು ಮುಖ್ಯ, ಸರಿಯಾದ ಒಂದು ಮಾರ್ಗದರ್ಶನ ಅಂತೇಳಿ ಹೇಳಿ ನಾವು ಲೈಬ್ರರಿಗೂ ಕೂಡ ಹೇಳ್ಬೋದು. ಎಷ್ಟೋ ಕಾಲೇಜು, ಆಲ್ಮೋಸ್ಟ್ ಎಲ್ಲ ಕಾಲೇಜುಗಳಲ್ಲೂ ಕೂಡ ಲೈಬ್ರರಿಗೆ ಸಪರೇಟ್ ಫಂಡ್ ಇರುತ್ತೆ. ಅದರಿಂದ ಅವರು ಯಾರು ಅವರ ಹಣ ಇದು ಮಾಡ್ಬೇಕು ಅಂತ ಹೇಳಿ ಇಲ್ಲ, ಅಲ್ಲಿಂದ ಅವರು ತಗೊಳ್ಳಿಕ್ಕೆ ಸಾಧ್ಯ ಇದೆ. ಈ ರೀತಿ ಕೂಡ ಭಕ್ತಾದಿಗಳು ಮಾಡಿದ್ದಾರೆ. ಆಮೇಲೆ ನಮ್ಗೆ ಪರಿಚಯ ಇರೋರು ಎಷ್ಟೋ ಹೆಣ್ಮಕ್ಳು ಈಗ ಗರ್ಭಿಣಿ ಇರ್ಬೇಕಾದ್ರೆ ಅವರಿಗೆ ಸಾಮಾನ್ಯವಾಗಿನೇ ಎಲ್ಲ ಒಳ್ಳೆ ಯೋಚನೆ ಮಾಡ್ತಾ ಇರ್ಬೇಕು, ಒಳ್ಳೆ ರೀತಿಯ ಒಂದು ನಡವಳಿಕೆ ಇರ್ಬೇಕು ಅಂತ ಹೇಳಿ ಪೋಷಕರು, ಅವರ ಪೋಷಕರು ಕೂಡ ಹೇಳ್ತಾರೆ. ಇಂಥ ಒಂದು ಸಂದರ್ಭದಲ್ಲಿ ಭಾಗವತ ಓದುದ್ರಿಂದ ಆ ಒಂದು ಮಗುವಿನಲ್ಲೂ ಕೂಡ ಯಾವ ರೀತಿ ಒಂದು ಒಳ್ಳೆಯ ಒಂದು ಭಾವನೆಯನ್ನ ನಾವು ಮಾಡ್ಬೋದು ಅಂತ ಹೇಳಿ ಪ್ರಹ್ಲಾದ್ ಮಹಾರಾಜರ ಕಥೆಯಿಂದ ನಾವು ಅವರಿಗೆ ತಿಳಿ ಹೇಳ್ಬೋದು. ಯಾವ ರೀತಿಯಲ್ಲಿ ಪ್ರಹ್ಲಾದ್ ಮಹಾರಾಜರ ಭಾಗವತದ ಬಗ್ಗೆ ಹೊಟ್ಟೆ ಒಳಗಡೆನೆ ಕೇಳಿಸ್ಕೊಂಡ್ರು ಕೂಡ ಹೊರಗಡೆ ಬರುವಾಗ ಅವರು ಸಂಪೂರ್ಣವಾಗಿ ಭಾಗವತವನ್ನ ಬೇರೆಯವರಿಗೆ 5ನೇ ವಯಸ್ಸಿನಲ್ಲೇ ಭಾಗವತವನ್ನ ಪ್ರಚಾರ ಮಾಡುವಂತಹ ಒಂದು ಅವಕಾಶ ಸಿಕ್ತು. ಇದಕ್ಕೆ ಶ್ರೀಲ ಜೀವ ಗೋಸ್ವಾಮಿಗಳು ಹೇಳ್ತಾರೆ, ಈ ಒಂದು ಅವಕಾಶವನ್ನ ಎಲ್ಲರಿಗೂ ಕೂಡ ನಾವು ಕೊಡ್ಲಿಕ್ಕೆ ಸಾಧ್ಯ ಇದೆ. ಪರೀಕ್ಷಿತ್ ಮಹಾರಾಜರ ಇದರಲ್ಲೂ ಕೂಡ ನಾವು ನೋಡ್ತೇವೆ, ಚಿಕ್ಕ ವಯಸ್ಸಿನಲ್ಲೇ ಯಾವ ರೀತಿಯಲ್ಲಿ ಕೃಷ್ಣ ಪ್ರಜ್ಞೆಯಲ್ಲಿ ಇದ್ರು ಅವರು ಅಂತ ಹೇಳಿ. ಈ ರೀತಿಯಲ್ಲಿ ಗರ್ಭಿಣಿ ಸ್ತ್ರೀಯರಿಗೂ ಕೂಡ ನಾವು ಇದನ್ನ ತಿಳಿ ಹೇಳಿದ್ರೆ
ಸಾಮಾನ್ಯವಾಗಿ ಅವರು ಗರ್ಭಿಣಿ ಸ್ತ್ರೀಯರು ಅಂತ ಹೇಳಿದ್ರೆ ಅವರು ಅಂತ ಒಂದು ಅವರಲ್ಲಿ ಸಮಯ ಇದ್ದೇ ಇರುತ್ತೆ. ಆಮೇಲೆ ಅವರು ಓದೋದ್ರಿಂದ ಎರಡೂ ಜೀವಗಳಿಗೆ ಉಪಯೋಗ ಆಗುತ್ತೆ, ಅವರಿಗೂ ಉಪಯೋಗ ಆಗುತ್ತೆ, ಅವರ ಗರ್ಭದಲ್ಲಿರುವಂತಹ ಮಗುವಿಗೂ ಕೂಡ ತುಂಬಾ ಒಳ್ಳೆ ಉಪಯೋಗ ಆಗುತ್ತೆ. ನಾನು ಯಾವಾಗ್ಲೂ ಹೇಳ್ತೇನೆ, ಹೊರಗಡೆ ಬಂದ್ಮೇಲೆ ಸಂಸ್ಕಾರ ಕೊಡೋದು ಕಷ್ಟ, ಒಳಗಡೆ ಇರ್ಬೇಕಾದ್ರೆ ಕೊಟ್ಟಿರುವಂತ ಸಂಸ್ಕಾರ ಅವ್ರ ಜೀವಮಾನ ಪೂರ್ತಿ ಇದ್ದೇ ಇರುತ್ತೆ. ಹಾಗಾಗಿ ನಾವು ಈ ಒಂದು ಅವಕಾಶವನ್ನ ನಾವೆಲ್ಲರೂ ಕೂಡ ಉಪಯೋಗ ಮಾಡಿಕೊಳ್ಬಹುದು. ಆಮೇಲೆ ನಾವು ಪ್ರತಿನಿತ್ಯ ನಮ್ಮ ಹೊಟ್ಟೆಪಾಡಿಗೋಸ್ಕರ ಎಷ್ಟು ಕಷ್ಟಪಡ್ತಾ ಇದ್ದೇವೆ. ಉದಾಹರಣೆಗೆ ನಮ್ಮ ಹೊಟ್ಟೆಪಾಡಿಗೋಸ್ಕರ ನಾವು ಎಷ್ಟೋ ಜನರಿಗೆ ಕರೆ ಮಾಡ್ತೇವೆ ಪ್ರತಿನಿತ್ಯ, ನಾವು ಎಷ್ಟೋ ಹೊತ್ತು ನಮ್ಮ ಆಫೀಸಲ್ಲಿ ಕೆಲಸ ಮಾಡ್ತೇವೆ, ಎಷ್ಟೋ ಜನರ ಹೋಗ್ತೇವೆ, ಎಷ್ಟೋ ಜನರ ಮುಖ ನೋಡಿ ನಮ್ಗೆ ನಗಬಾರ್ದು ಅಂತ ಅನಿಸಿದ್ರು ಕೂಡ ನಗಾಡ್ತೇವೆ, ಎಷ್ಟೋ ಜನರಿಗೆ ನಮಸ್ಕಾರ ಮಾಡಬಾರ್ದು ಅಂತ ಅಂದ್ಕೊಂಡ್ರು ಕೂಡ ನಮಸ್ಕಾರ ಮಾಡ್ತೇವೆ. ಹೊಟ್ಟೆಪಾಡಿಗೆ ಇಷ್ಟೆಲ್ಲ ಕಷ್ಟಪಡ್ತಾ ಇದ್ದೇವೆ. ಶ್ರೀಲ ಪ್ರಭುಪಾದರ ಸೇವೆಗೋಸ್ಕರ ನಾವು ಇದರಲ್ಲಿ ಇದೇ ರೀತಿ ಕಷ್ಟಪಟ್ರೆ ನಿಜವಾಗ್ಲೂ ನಮ್ಗೆ ಖಂಡಿತವಾಗಿಯೂ ನಮ್ಗೆ ಜಯ ಸಿಗುತ್ತೆ. ಈಗ ಉದಾಹರಣೆಗೆ ಪ್ರತಿನಿತ್ಯ ನಾನು ಹೇಳಿದೆ, ದಿನಕ್ಕೆ 10 ಜನ ನಾವು ಸಂಪರ್ಕ ಮಾಡೋಣ, ಪ್ರತಿನಿತ್ಯ ಪ್ರತಿಯೊಬ್ರು. ಈಗ ಉದಾಹರಣೆಗೆ ಇಲ್ಲಿ ಎಷ್ಟು ಜನ ಇದ್ದೇವೆ ನಾವು? 49 ಜನ ಇದ್ದೇವೆ. 49 ಮಂದಿ ಪ್ರತಿನಿತ್ಯ 10 ಭಾಗವತ ಬಗ್ಗೆ ಹೇಳಿದ್ರೆ ಪ್ರತಿನಿತ್ಯ 490 ಜನರಿಗೆ ಭಾಗವತ ಬಗ್ಗೆ ಗೊತ್ತಾಗುತ್ತೆ. ಎಷ್ಟು ಜನ ತಗೊಂತಾರೆ ಅದು ಬೇರೆ ವಿಷಯ. 490 ಜನರಿಗೆ ಭಾಗವತದ ಬಗ್ಗೆ ಗೊತ್ತಾಗುತ್ತೆ, ವಿಷಯ ಗೊತ್ತಾಗುತ್ತೆ. ಇಷ್ಟೊಂದು ಮಹಾತ್ಮೆ ಇರುವಂತಹ ಗ್ರಂಥ ಅಂತ ಹೇಳಿ ಎಷ್ಟೋ ಸಲ ಜನ ಹೇಳಿದ್ದೆ, ನಾವು ಹೇಳಿದಾಗ ಅಯ್ಯೋ ನಮ್ಗೆ ಗೊತ್ತೇ ಇರ್ಲಿಲ್ಲ, ಇಷ್ಟೊಂದು ಮುಖ್ಯವಾದ ಗ್ರಂಥ ಅಂತ ಹೇಳಿ ನಮ್ಗೆ ಗೊತ್ತೇ ಇರ್ಲಿಲ್ಲ ಅಂತ ಹೇಳಿ ಸ್ಪಾಟ್ ಅಲ್ಲಿ ತಗೊಂಡವ್ರು ಎಷ್ಟೋ ಜನ ಇದ್ದಾರೆ. ಹಾಗಾಗಿ ಪ್ರತಿನಿತ್ಯ ನಾವು ಸಮಯವನ್ನ ನಮ್ಮ ಒಂದು ಸಮಯದಲ್ಲಿ ನಾವು ಸಮಯವನ್ನ ತೆಗೆದು ಶ್ರೀಲ ಪ್ರಭುಪಾದರ ಸೇವೆಗೆ, ಉದಾಹರಣೆಗೆ ನಾನು ಯಾವಾಗ್ಲೂ ಹೇಳ್ತೇನೆ, ನಾವು ರಾಧಾ ಕೃಷ್ಣರಿಗೆ ಕೇಳ್ಕೊಂತ ಇದ್ದೇವೆ ಪ್ರತಿನಿತ್ಯ ನಿಮ್ಮ ಸೇವೆ ಕೊಡಿ, ನಿಮ್ಮ ಸೇವೆ ಕೊಡಿ ಅಂತ. ಕನಿಷ್ಠ ಪಕ್ಷ ನಾವೆಲ್ಲರೂ 16 ಮಾಲೆಯನ್ನ ಜಪ ಮಾಡ್ತೇವೆ. ಒಂದರ ಅರ್ಥ ಕನಿಷ್ಠ 1-2 ಗಂಟೆ ನಾವು ಅವರಿಗೆ ಬೇಡ್ಕೊಂತ ಇದ್ದೇವೆ, ಕೇಳ್ಕೊಂತ ಇದ್ದೇವೆ, ದಯವಿಟ್ಟು ನಿಮ್ ಸೇವೆ ಕೊಡಿ, ನಿಮ್ ಸೇವೆ ಕೊಡಿ, ನಿಮ್ ಸೇವೆ ಕೊಡಿ ಅಂತ 2 ಗಂಟೆ ನಾವು ಕೇಳ್ಕೊಂತ ಇದ್ದೇವೆ. ನಾವು 2 ಗಂಟೆ ಆದ್ರೂ ಸೇವೆ ಮಾಡಿಲ್ಲ ಅಂತ ನಾವು ಬೇಡ್ಕೊಂಡಿದ್ದಕ್ಕೆ ಏನು ಫಲ ಇದೆ? ಹಾಗಾಗಿ ಪ್ರತಿನಿತ್ಯ 1 ಜನರಿಗಾದ್ರೂ ನಾವು ಮಾತಾಡ್ಬೇಕು. ನಮ್ಮ ಅಕ್ಕಪಕ್ಕದ ಮನೆಯವರಿಗೆ ನಾವೇ ಹೋಗ್ಬೇಕು. ಎಲ್ಲೋ ಇರುವಂತಹ ಭಕ್ತರು ಬರ್ಲಿಕ್ಕೆ ಆಗುದಿಲ್ಲ. ನಿಮ್ಮ ಅಕ್ಕಪಕ್ಕದ ಮನೆಗೆ ನೀವೇ ಹೋಗ್ಬೇಕು. ನಿಮ್ಮ ಫೋನ್ ಅಲ್ಲಿ ಇರುವಂತಹ ಕಾಂಟ್ಯಾಕ್ಟ್ಗೆ ನೀವೇ ಕರೆ ಮಾಡ್ಬೇಕು. ನಿಮ್ಮ ಫ್ರೆಂಡ್ಸ್, ನಿಮ್ಮ ರಿಲೇಟಿವ್ಸ್ಗೆ ನೀವೇ ಹೇಳ್ಬೇಕು. ಹಾಗಾಗಿ ಇದು ನಮ್ಮೆಲ್ಲರ ಜವಾಬ್ದಾರಿ, ಒಬ್ಬರ ಕೈಯಿಂದ ಆಗುವಂತದ್ದಲ್ಲ. ನಾವೆಲ್ಲರೂ ಕೂಡ ಇದನ್ನ, ಈಗ ನೋಡಿ ಉದಾಹರಣೆಗೆ ನಾವೆಲ್ಲರೂ ಪ್ರತಿನಿತ್ಯ 10 ಜನರಿಗೆ ಕರೆ ಮಾಡ್ಲಿಕ್ಕೆ ಆಗುತ್ತೆ. ಆಗ ನಾವು ನಮ್ಮೆಲ್ಲರ ಒಟ್ಟು ಶ್ರಮ 500 ಜನರಿಗೆ ಭಾಗವತ ಮಾಡ್ಲಿಕ್ಕಾಗುತ್ತೆ. ಆದ್ರೆ ನಾವು ಒಬ್ರು ಇಬ್ರು ಪ್ರತಿನಿತ್ಯ 500 ಜನರ ಹತ್ರ ಮಾತಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ನಾವು 24 ಗಂಟೆ ಮಾತಾಡ್ತೇವೆ ಅಂತ ಸಾಧ್ಯ ಇಲ್ಲ. ಹಾಗಾಗಿ ನಾವೆಲ್ಲರೂ ಒಟ್ಟಿಗೆ ಸೇರಿ ಇದನ್ನ ಈಗ ನೀವು ಹೇಳ್ತಾ ಇದ್ರ ಗೋಪಿ ಸೇನೆ ಅಂತ ಹೇಳಿ ಹಾಗಾಗಿ ಈ ಒಂದು ನಾವು ಸಾಮೂಹಿಕವಾಗಿ ಒಟ್ಟಿಗೆ ಸೇರಿ ಪ್ರತಿಯೊಬ್ಬರು ಶ್ರಮ ಪಟ್ರೆ ಖಂಡಿತವಾಗಿಯೂ ಇದು ಹಾಗೆ ಆಗತ್ತೆ ಅಂತ ಹೇಳಿ ನಾವು ನೋಡ್ತೇವೆ. ಶ್ರೀಮದ್ ಭಾಗವತದಲ್ಲಿ ಗೋಪಿಯರು ಭಗವಂತನಿಗೆ ತುಂಬಾ ಪ್ರಿಯರಾದವರು. ಹಾಗೇನೆ ಈ ಒಂದು ಭಾಗವತದ ವಿತರಣೆ, ಶ್ರೀಲ ಪ್ರಭುಪಾದರ ಗ್ರಂಥ ವಿತರಣೆ, ಜ್ಞಾನದ ಒಂದು ವಿತರಣೆ ಏನಿದೆ ಇದು ಭಗವಂತನಿಗೆ ತುಂಬಾ ಪ್ರಿಯವಾಗಿರುತ್ತೆ. ಹಾಗಾಗಿ ನಿಜವಾಗ್ಲೂ ಗೋಪಿ ಸೇನೆ ಮಾಡ್ಬೇಕಾಗಿರುವ ಕೆಲಸ ಏನು ಅಂತ ಹೇಳಿ ಈ ಜ್ಞಾನವನ್ನ ನಾವು ಬೇರೆಯವರಿಗೆ ಹಂಚಬೇಕು. ಆಮೇಲೆ ಈಗ ನಿಮ್ಮ ಸಂಪರ್ಕದಲ್ಲಿ ಬರುವವರು, ಈಗ ಉದಾಹರಣೆಗೆ ತುಂಬಾ ಸರಳವಾಗಿ ನಾವು ಯೋಚನೆ ಮಾಡಿದ್ರೆ, ನೀವು ಯಾವ ಈ ಭಾನುವಾರದ ಒಂದು ಕಾರ್ಯಕ್ರಮಕ್ಕೆ ಹೋಗ್ತಾ ಇರ್ತೀರೋ, ಯಾವ ಒಂದು ಇಸ್ಕಾನ್ ಸಂಸ್ಥೆ ಇದು ಸೆಂಟ್ರಿಗೆ ಹೋಗ್ತಿರೋ ಅಥವಾ ಟೆಂಪಲ್ಗೆ ಹೋಗ್ತಿರೋ, ಅಲ್ಲೇ ಎಷ್ಟೋ ಜನರ ಹತ್ರ ಭಾಗವತಂ ಚೈತನ್ಯ ಚರಿತಾಮೃತ ಇರ್ತಿಲ್ಲ. ಆದ್ರಿಂದ ಅವರನ್ನು ಬಿಡಬೇಡಿ. ಯಾಕೆ ಅಂತ ಹೇಳಿದ್ರೆ ಕೃಷ್ಣ ಬೇಕು ಅಂತ ಬಂದವರು, ಆ ಕೃಷ್ಣನೇ ಭಾಗವತ ರೂಪದಲ್ಲಿ ಇದ್ದಾರೆ. ಹಾಗಾಗಿ ನಾವು ಸ್ವಲ್ಪ ಶ್ರಮ ಪಟ್ರೆ ಖಂಡಿತವಾಗಿ ಅವರೇ ತಗೊಂತಾರೆ. ಆದ್ರಿಂದ ಅವರಿಗೆ ಹೇಳಿ ಕೊಡಿ. ಎಷ್ಟೋ ಜನ ಈ ರೀತಿಯಲ್ಲೂ ಸುಮಾರು ಇದು ಮಾಡಿದ್ದಾರೆ. ಹಾಗೇನೆ ನಮ್ಮ
ನಮ್ಮ ಒಂದು ನಾವು ಎಲ್ಲಿಗೆ ಹೋಗ್ತಾ ಇದ್ದೇವೋ ಆ ಒಂದು ಸೆಂಟರ್ ಅಲ್ಲಿ ಅಥವಾ ಟೆಂಪಲ್ ಅಲ್ಲಿ ನಾವು ದೊಡ್ಡಕ್ಕೆ ಶ್ರೀಮದ್ ಭಾಗವತದ ಈ ಪೋಸ್ಟರ್ ಏನಿದೆ ಇದ್ರದ್ದು ಬ್ಯಾನರ್ ಮಾಡಿ ಹಾಕ್ಬೋದು, ಇಲ್ಲ ನಾವೊಂದು ದೊಡ್ಡ ಬೋರ್ಡ್ ಮಾಡಿನೇ ಹಾಕ್ಬೋದು. ಆಗ ಬಂದವರೆಲ್ಲರೂ ಕೇಳ್ತಾರೆ. ಈಗ ಉದಾಹರಣೆಗೆ ಕೃಷ್ಣ ತುಲ್ಯ ಭಾಗವತ ಅಂತ ನಾವು ಒಂದು ಪೋಸ್ಟರ್ ಮಾಡಿದ್ದೇವೆ, ಎಲ್ಲ ಭಾಷೆಯಲ್ಲಿ ಇದೆ ಇದು. ಕೃಷ್ಣ ತುಲ್ಯ ಭಾಗವತ ಇದನ್ನ ದೊಡ್ಡಕ್ಕೆ ನಾವು ಹಾಕ್ಬಿಟ್ರೆ ಹೊಸದಾಗಿ ಬಂದವರು ನೋಡ್ತಾರೆ ಇದೇನು ಅಂತ ಹೇಳಿ ಯಾರಿಗಾದ್ರೂ ಕೇಳ್ತಾರೆ. ಆಗ ನಾವು ಹೇಳಲಿಕ್ಕೆ ನಮ್ಗೆ ತುಂಬಾ ಸುಲಭ ಆಗುತ್ತೆ. ಇದು ಶ್ರೀಮದ್ ಭಾಗವತನೇ ಕೃಷ್ಣ, ಕೃಷ್ಣನೇ ಭಾಗವತಮು ಈ ರೂಪದಲ್ಲಿ ನಮ್ಗೆ ಕರುಣೆ ತೋರಿಸ್ಲಿಕ್ಕೆ ಭಗವಂತ ಬಂದಿದ್ದಾನೆ ಅಂತ. ಹಾಗಾಗಿ ನಮ್ಗೆ ಈಗ ಭಾಗವತದ ಬಗ್ಗೆ ಹೇಳಲಿಕ್ಕೂ ಕೂಡ ನಮ್ಗೆ ತುಂಬಾ ಸುಲಭ ಆಗುತ್ತೆ. ಯಾರನ್ನಾದ್ರೂ ನಾವು ಅದ್ರ ಪಕ್ಕದಲ್ಲಿ ಕರ್ಕೊಂಡು ಹೋಗಿ ತೋರಿಸ್ಬೋದು, ನೋಡಿ ಭಗವಂತನೇ ಈ ರೂಪದಲ್ಲಿ ಬಂದಿದ್ದಾನೆ. 1ನೇ ಸ್ಕಂದ, 2ನೇ ಸ್ಕಂದ ಭಗವಂತನ ಪಾದ, 3ನೇ ಸ್ಕಂದ, 4ನೇ ಸ್ಕಂದ ಭಗವಂತನ ತೊಡೆ ಈ ರೀತಿಯಲ್ಲಿ ಅವರಿಗೆ ನಾವು ಹೇಳ್ಬೋದು. ಆ ರೀತಿಯಲ್ಲಿ ಆಮೇಲೆ ಅಷ್ಟು ಮಾತ್ರ ಅಲ್ಲ, ನಮ್ಮ ಸುತ್ತಮುತ್ತ ಇರುವಂತಹ ಭಕ್ತಾದಿಗಳು, ಈಗ ಉದಾಹರಣೆಗೆ ಇಲ್ಲಿ ಬಂದಿರುವಂತಹ ಭಕ್ತಾದಿಗಳು ಎಲ್ಲರ ಮನೆಯಲ್ಲಿ ಭಾಗವತಂ ಇದೆ, ಅವರಿಗೆ ನಾವು ಭಾಗವತಂ ಕೊಡ್ಬೇಕಾಗಿಲ್ಲ. ಆದ್ರೆ ಅವರಿಗೂ ಕೂಡ ನಾವು ಭಾಗವತವನ್ನ ವಿತರಣೆ ಮಾಡಿ ಅಂತ ಹೇಳಿ ಉತ್ತೇಜನ ಕೊಡ್ಬೇಕು. ಪ್ರತಿಯೊಬ್ಬರು ಕೂಡ ನಮ್ಮ ಸಂಘದಲ್ಲಿ ಬರುವಂತಹ ಎಲ್ಲ ಭಕ್ತರಿಗೂ ಕೂಡ ನಾವು ಭಾಗವತವನ್ನ ವಿತರಣೆ ಮಾಡಿ ವಿತರಕರಾಗಿ ಅಂತ ಹೇಳ್ಬಿಟ್ಟು ಅವರಿಗೆ ನಾವು ಈ ಚಿಕ್ಕ ಪುಟ್ಟ ನಾವು ಏನೇನ್ ಮಾಡ್ತಾ ಇದ್ದೇವೋ, ನಾವು ಸುಲಭವಾದ ಸೂತ್ರಗಳನ್ನು ಏನೇನು ಅಳವಡಿಸಿಕೊಂಡಿದ್ದೇವೋ ಇದೆಲ್ಲ ಸೂತ್ರಗಳನ್ನ ನಾವು ಅವರಿಗೂ ಕೂಡ ಹೇಳ್ಬೋದು. ಆಮೇಲೆ ಶ್ರೀಮದ್ ಭಾಗವತದಲ್ಲಿ 300ಕ್ಕೂ ಹೆಚ್ಚು ಸುಂದರವಾದ ಭಗವಂತನ ಚಿತ್ರಗಳಿದೆ. ಇದನ್ನ ತೋರಿಸಿ ಕೂಡ ನಾವು ಹೇಳ್ಬೋದು ನಮ್ಮ ಸಂಪರ್ಕದಲ್ಲಿ ಬರುವವರಿಗೆ. ಹಾಗಾಗಿ ಈ ಒಂದು ಚಿತ್ರಗಳನ್ನ ತೋರಿಸಿ ನಾವು ಅವರಿಗೆ ಹೇಳುದ್ರಿಂದ, ಯಾಕೆ ಅಂದ್ರೆ ಭಾಗವತದ ಎಷ್ಟೊಂದು ಆವರ್ತಿಗಳಿರ್ಬೋದು. ನಾವೀಗ ಹೇಳಿದಾಗ ನಮ್ಮ ಹತ್ರ ಗೀತಾ ಪ್ರೆಸ್ ಗೋರಖ್ಪುರ್ ಇದೆ ಅಥವಾ ನಮ್ದು ಬೇರೆ ಯಾರದ್ದು ಇದೆ ಅಂತ ಹೇಳಿ ಎಲ್ಲ ಹೇಳ್ತಾರೆ. ಆದ್ರೆ ಶ್ರೀಮದ್ ಭಾಗವತ ಈ ಶೈಲಿಯಲ್ಲಿ ಅಂದ್ರೆ ಈ ಒಂದೊಂದು ಶಬ್ದಕ್ಕೂ ಪದಕ್ಕೂ ಅರ್ಥ, ಅನುವಾದ, ಭಾವಾರ್ಥ ಮತ್ತೆ 300ಕ್ಕೂ ಹೆಚ್ಚು ಇಷ್ಟೊಂದು ವರ್ಣರಂಜಿತ ಚಿತ್ರಗಳು ಇರುವಂತಹ ಈ ಒಂದು ವಿಶೇಷ ಶೈಲಿ ಬೇರೆ ಯಾವ ಆವರ್ತಿಗೂ ಇಲ್ಲ. ಹಾಗಾಗಿ ನಾವು ಇದೆಲ್ಲವನ್ನೂ ಕೂಡ ಅವರಿಗೆ ಮನದಟ್ಟು ಮಾಡಿದ್ರೆ ಎಷ್ಟೋ ಸಲ ಬೇರೆ ಆವರ್ತಿಗಳು ಇರುವವರು ಕೂಡ ಶ್ರೀಮದ್ ಭಾಗವತವನ್ನ ಕೊಂಡುಕೊಂಡಿದ್ದಾರೆ. ಆಮೇಲೆ ನಮ್ಮ ಸಂಪರ್ಕದಲ್ಲಿ ಬರುವವರಿಗೆ ಅಂದ್ರೆ ನಮ್ಮ ಸಂಪರ್ಕದಲ್ಲಿ ಇರುವವರು, ಅವ್ರ ಬಗ್ಗೆ ನಮ್ಗೆ ಗೊತ್ತಿದೆ, ನಮ್ಗೆ ತುಂಬಾ ಗೊತ್ತಿರುವವರು, ಸುಮಾರು ವರ್ಷಗಳಿಂದ ಗೊತ್ತಿರುವವರು, ನಮ್ಮ ಮನೆ ಪಕ್ಕದ ಮನೆಯವರೇ, ಈ ರೀತಿ ಇರುವವರಿಗೆ ನಾವು ಇನ್ಸ್ಟಾಲ್ಮೆಂಟ್ ಅಲ್ಲೂ ಕೂಡ ಕೊಡ್ಬೋದು. ಅಂತೇಳಿ ಹೇಳಿದ್ರೆ ಒಂದೇ ಸಲಕ್ಕೆ ಈ ಸಂಪೂರ್ಣ ಹಣವನ್ನು ಅವರಿಗೆ ಕೊಡ್ಲಿಕ್ಕೆ ಕಷ್ಟ ಆದ್ರೂ ಕೂಡ ನಮ್ಮ ಪರಿಚಯ ಇರುವವರಿಗೆ ನಾವು ಇನ್ಸ್ಟಾಲ್ಮೆಂಟ್ ಅಲ್ಲಿ ಕೊಡ್ಬೋದು. ಇದಕ್ಕೆ ನಾವು ಮಾಡಬೇಕಾದಂತಹ ಒಂದು ತುಂಬಾ ಮುಖ್ಯವಾದ ಒಂದು ಉಪಾಯ ಅಂತ ಹೇಳಿದ್ರೆ, ನಾವು ಪ್ರತಿಯೊಬ್ಬರು ಕೂಡ ಒಂದು 10 ಸೆಟ್ ಭಾಗವತವನ್ನ ನಾವು ಕೊಂಡುಕೊಳ್ಬೇಕು. ನಾವು ದೇವಸ್ಥಾನದಿಂದ ಭಾಗವತವನ್ನ ಕೊಂಡುಕೊಳ್ಬೇಕು. ನಮ್ಮ ಹಣವನ್ನ ಹಾಕಿ ಒಂದು 10 ಸೆಟ್ ಭಾಗವತವನ್ನ ನಾವು ಕೊಂಡುಕೊಂಡ್ರೆ ನಾವು ನಮ್ಗೆ ಬೇಕಾದವರಿಗೆ ಇನ್ಸ್ಟಾಲ್ಮೆಂಟ್ ಅಲ್ಲಿ ಕೊಡ್ಬೋದು. ಹೇಳ್ತಾ ಇರೋದು ಕೇಳಿಸ್ತದಲ್ಲ ಮಾತಾಜಿ? ಹರೇ ಕೃಷ್ಣ ಪ್ರಭುಜಿ ಕಂಟಿನ್ಯೂ ಮಾಡ್ತಾರೆ. 2 ನಿಮಿಷ ಪ್ರಭುಜಿ, ಮೋಸ್ಟ್ಲಿ ಯಾರೋ ಪೇಷಂಟ್ ಏನೋ ಬಂದಿರ್ಬೇಕು, ಅದಕ್ಕೆ 2 ನಿಮಿಷ ವೇಟ್ ಮಾಡಿ. ಶಾರದಾ,
ಕೈ ತಕೊಂಡ ಪುಸ್ತಕ ತಕ್ಕೊಡಿ ಸ್ವಲ್ಪ. ಅದ ಆ ಕಡೆದು. ಹರೇ ಕೃಷ್ಣ, ಕ್ಷಮಿಸಿ. ಹಾಗಾಗಿ ನಾವೆಲ್ಲರೂ ಕೂಡ ತುಂಬಾ ಇದರಲ್ಲಿ ಗಂಭೀರವಾಗಿ ಮಾಡ್ಬೇಕು ಅಂತ ಹೇಳಿ ಹೇಳಿದ್ರೆ ಸೆಟ್ ಆದ್ರೂ ಮನೆಯಲ್ಲಿ ಇಟ್ಕೊಂಡಿರ್ಬೇಕು. ಇಲ್ಲ ಅಂತ ಹೇಳಿ ಹೇಳಿದ್ರೆ ನಿಜವಾಗ್ಲೂ ನಮ್ಗ ಆ ಒಂದು ಗಾಂಭೀರ್ಯತೆ ಇಲ್ಲ ಅಂತ ಹೇಳಿ ಆಗುತ್ತೆ. ಆದ್ರಿಂದ ಎಲ್ರಿಗೂ ಇಲ್ಲಿ ನಿಜವಾಗ್ಲೂ ಮಾಡ್ಬೇಕು ಅನ್ನೋರು ಎಲ್ಲರೂ ಕೂಡ ಒಂದು 10 ಸೆಟ್ ಆದ್ರೂ ಮತ್ತೆ ನಮ್ಮ ಒಂದು ಹಣದಿಂದ ನಾವು ತಗೊಂಡಾಗ ನಿಜವಾಗ್ಲೂ ನಮಗೂ ಕೂಡ ಆ ಒಂದು ತೀವ್ರತೆ ಬರುತ್ತೆ, ಗಾಂಭೀರ್ಯತೆ ಬರುತ್ತೆ. ಭಾಗವತಂ ಸಾಕ್ಷಾತ್ ಭಗವಂತನ ತಿಳ್ಕೊಂತಾನೆ. ನಿಜವಾಗ್ಲೂ ಇವರು ತುಂಬಾ ಈ ವಿಷಯದಲ್ಲಿ ತುಂಬಾ ಗಂಭೀರವಾಗಿ ಪರಿಗಣಿಸ್ತಾ ಇದ್ದಾರೆ. ಈ ಸೇವೆ ಮಾಡ್ಬೇಕು ಅಂತೇಳಿ ಹಾಗಾಗಿ ಭಗವಂತ ಕೂಡ ನಮ್ಮನ್ನ ತುಂಬಾ ಈ ಒಂದು ವಿಷಯದಲ್ಲಿ ಇವರಿಗೆ ತುಂಬಾ ಗಂಭೀರವಾಗಿ ಪರಿಗಣಿಸ್ತಾ ಇದ್ದಾರೆ ಅಂತ ಭಗವಂತ ಪರಿಗಣಿಸ್ತಾನೆ. ಹಾಗಾಗಿ ಭಗವಂತ ಹೇಳ್ತಾನೆ ಭಗವದ್ಗೀತೆಯಲ್ಲಿ ಯಥಾಮಾಂ ಪ್ರಪದ್ಯಂತೆ ತಾಂ ತಥೈವ ಭಜಾಮ್ಯಹಂ ಮಮ ವರ್ತ್ಮಾನು ವರ್ತಂತೆ ಮನುಷ್ಯ ಪಾರ್ಥ ಸರ್ವಶಃ ಅಂತ. ಯಾರು ನನಗೆ ಹೇಗೆ ಸ್ಪಂದಿಸ್ತಾರೋ ಅವರಿಗೆ ನಾನು ಅದೇ ರೀತಿಯಲ್ಲಿ ಪ್ರತಿಸ್ಪಂದಿಸ್ತೇನೆ ಅಂತ. ಹಾಗಾಗಿ ಶ್ರೀಮದ್ ಭಾಗವತ ರೂಪಿ ಭಗವಂತನ ಸೇವೆ ಮಾಡ್ಬೇಕು ಅನ್ನುವಂತಹ ಒಂದು ನಮ್ಗೆ ತೀವ್ರತೆ, ಆ ಒಂದು ಗಾಂಭೀರ್ಯ ನಮ್ಮಲ್ಲಿದ್ರೆ, ಆ ಒಂದು ಉತ್ಕಟವಾದ ಇಚ್ಛೆ ನಮ್ಮಲ್ಲಿದ್ರೆ, ಅದಕ್ಕೋಸ್ಕರ ನಾವು ಶ್ರಮಿಸಿದ್ರೆ, ನಮ್ಮ ಕೈಯಿಂದಲೇ ನಾವೊಂದು 10 ಸೆಟ್ ಭಾಗವತವನ್ನ ಕೊಂಡುಕೊಂಡ್ರೆ ಭಗವಂತನು ಖಂಡಿತವಾಗಿಯೂ ಅದಕ್ಕೆ ಪ್ರತಿಸ್ಪಂದಿಸ್ತಾನೆ. ಭಗವಂತ ಕರುಣೆಯಿಂದ ನಮ್ಮ ಹತ್ರ ಸೇವೆ ತಗೊಂತಾನೆ. ಉದಾಹರಣೆ, ಇತ್ತೀಚೆಗೆ ಇದೇ ವಿಷಯವಾಗಿ ನಾವು ಚರ್ಚೆ ಮಾಡ್ತಾ ಇದ್ವಿ. ಗುಜರಾತ್ ಅಲ್ಲಿ ಒಬ್ರು ಮಾತಾಜಿ ಪಾಪ ತುಂಬಾ ಕಷ್ಟದಲ್ಲಿದ್ರು. ಅವರಿಗೆ ಇದನ್ನ ಕೇಳ್ಬಿಟ್ಟು ತಗೊಳ್ಳುವಷ್ಟು ಅವರಲ್ಲಿ ಇದಿರ್ಲಿಲ್ಲ, ಹಣದ ಸೌಕರ್ಯ ಇರ್ಲಿಲ್ಲ. ಆದ್ರೆ ಅವರು ಕಿವಿಯ ಓಲೆಯನ್ನ ಅಡ ಇಟ್ಬಿಟ್ಟು 5 ಸೆಟ್ ಭಾಗವತವನ್ನ ಕೊಂಡುಕೊಂಡು ತತ್ಕ್ಷಣನೇ ಅವರಿಗೆ 2 ಸೆಟ್ ಭಾಗವತವನ್ನು ವಿತರಣೆ ಮಾಡ್ಲಿಕ್ಕಾಯ್ತು. ಭಗವಂತನ ಕರುಣೆಯಿಂದ, ಭಾಗವತದ ಕರುಣೆಯಿಂದ, ಪ್ರಭುಪಾದರ ಕರುಣೆಯಿಂದ. ಆಮೇಲೆ ಅವರು ನನಗೆ ಕರೆ ಮಾಡಿ ಅವರಿಗೆ ಆದ ಸಂತೋಷವನ್ನ ಅವ್ರಿಗೆ ಹೇಳ್ಕೊಳ್ಲಿಕ್ಕೆ ಆಗ್ತಾ ಇಲ್ಲ. ನನ್ನ ಜೀವನದಲ್ಲಿ ಇಂಥ ಒಂದು ಸಂತೋಷ ಸಿಕ್ಕಿಲ್ಲ ಅಂತ ಹೇಳಿ ಹೇಳ್ತಾ ಇದ್ರು. ಹಾಗಾಗಿ ನಿಜವಾಗ್ಲೂ ನಾವು ಈ ವಿಷಯದಲ್ಲಿ ತುಂಬಾ ಗಂಭೀರವಾಗಿ ಭಗವಂತನ ಸೇವೆ ಮಾಡ್ಬೇಕು ಅಂತಿದ್ರೆ ನಾವೆಲ್ಲರೂ ಕೂಡ ಕೊಂಡುಕೊಳ್ಬೇಕು. ಮತ್ತೆ ಇದು ಯಾವ ರೀತಿಯಲ್ಲಿ ಅಂತ ಹೇಳಿದ್ರೆ, ನಾವು ಯಾವುದೇ ಒಂದು ದೇವಸ್ಥಾನಕ್ಕೆ ಡೊನೇಷನ್ ಕೊಡ್ತಾ ಇಲ್ಲ. ಈ ನಮ್ಮ ವಿತರಣೆ ಆದ್ಮೇಲೆ ಈ ಲಕ್ಷ್ಮಿ ನಾವು ಹಾಕಿದ್ದೇನಿದೆ ಅದು ವಾಪಸ್ ನಮ್ಗೆ ಬಂದೇ ಬರುತ್ತೆ. ಆಮೇಲೆ ಅದನ್ನು ನಾವು ಮತ್ತೆ ಅದೇ ಸೇವೆಯಲ್ಲಿ ತೊಡಗಿಸಿಕೊಳ್ಬಹುದು. ಹೀಗೆ ನಾವು ನಿರಂತರವಾಗಿ ಜೀವಮಾನ ಪೂರ್ತಿ ಶ್ರೀಮದ್ ಭಾಗವತದ ಸೇವೆಯನ್ನ ಮಾಡ್ಬೋದು. ಹಾಗಾಗಿ ಇದು ತುಂಬಾ ಒಂದು ತುಂಬಾ ಗಂಭೀರವಾದ ವಿಷಯ. ಆದ್ರಿಂದ ಯಾರ್ಯಾರು ಶ್ರೀಮದ್ ಭಾಗವತದ ವಿತರಣೆ ಮಾಡ್ಬೇಕು ಅಂತ ಹೇಳಿ ಗಂಭೀರವಾಗಿ ಯೋಚನೆ ಮಾಡ್ತಾ ಇದ್ದೀರೋ, ದಯವಿಟ್ಟು 10 ಸೆಟ್ ಭಾಗವತವನ್ನ ಕೊಂಡುಕೊಳ್ಳಿ. ಈಗ ನಾವು ಸಾಲ ಮಾಡಿ ಆದ್ರೂ ಮನೆ ಕಟ್ತೇವೆ, ಸಾಲ ಮಾಡಿ ಆದ್ರೂ ವಾಹನ ಖರೀದಿ ಮಾಡ್ತೇವೆ, ಸಾಲ ಮಾಡಿ ಆದ್ರೂ ಮಕ್ಕಳಿಗೆ ಮದುವೆ ಮಾಡ್ತೇವೆ, ಸಾಲ ಮಾಡಿ ಆದ್ರೂ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡ್ತೇವೆ. ಆದ್ರೆ ಭಗವಂತನ ವಿಷಯದಲ್ಲಿ ನಮ್ಗೆ ಆ ಒಂದು ಗಾಂಭೀರ್ಯತೆ ಇದ್ರೆ ಖಂಡಿತವಾಗಿಯೂ ನಾವು ಸಾಲ ಮಾಡಿ ಆದ್ರೂ ಭಾಗವತವನ್ನ ಕೊಂಡುಕೊಳ್ತೇವೆ. ಹಾಗಾಗಿ ಭಗವಂತ ನಮ್ಮ ಜೀವನದಲ್ಲಿ ಮುಖ್ಯ ಆದ್ರೆ ಭಗವಂತನಿಗೂ ನಾವು ಮುಖ್ಯ ಆಗ್ತೇವೆ. ಭಗವಂತನಿಗೆ ನಾವು ಭಗವಂತನಿಗೆ ಎಷ್ಟು ಮುಖ್ಯವೋ ಭಗವಂತನಿಗೂ ನಾವು ಅಷ್ಟೇ ಮುಖ್ಯ ಆಗ್ತೇವೆ. ಹಾಗೆ ನಾವು ಭಗವಂತನಿಗೆ ವಿಶೇಷವಾದ ಸ್ಥಾನ ಕೊಟ್ರೆ ನಮ್ಮ ಜೀವನದಲ್ಲಿ ಭಗವಂತನು ನಮ್ಗೆ ವಿಶೇಷವಾದ ಸ್ಥಾನವನ್ನ ಕೊಡ್ತಾನೆ. ಹಾಗಾಗಿ ಇದು ತುಂಬಾ ಗಂಭೀರವಾದ ವಿಷಯ. ನಾವು 10 ಸೆಟ್ ಭಾಗವತವನ್ನ ನಾವೆಲ್ಲರೂ ಕೂಡ ಕೊಂಡುಕೊಂಡು ಮನೆಯಲ್ಲಿ ಇಟ್ಕೊಳ್ಬೇಕು. ಆಮೇಲೆ ನಮ್ಮ ವಾಹನದಲ್ಲಿ, ಕಾರಲ್ಲಿ ಇರ್ಬೋದು ಇಟ್ಕೊಳ್ಬಹುದು, ನಮ್ಮ ಆಫೀಸಲ್ಲಿ ಇಟ್ಕೊಳ್ಬಹುದು. ಆಮೇಲೆ ನಾವು ಎಲ್ಲೆಲ್ಲಿ ಕೆಲಸ ಮಾಡ್ತೀವಿ, ಕೆಲವೊಂದು ಭಕ್ತಾದಿಗಳು ನಿಮ್ದೇ ಅಂಗಡಿ ಇರ್ಬೋದು, ನಿಮ್ದೇ ಒಂದು ಏನೋ ಒಂದು ಬಿಸ್ನೆಸ್ ಇರ್ಬೋದು, ಅಲ್ಲಿ ನಿಮ್ದೊಂದು ಆಫೀಸ್ ಇರ್ಬೋದು, ಭಾಗವತದ ಸೆಟ್ಗಳನ್ನ ನಾವು ಇಟ್ಕೊಂಡ್ರೆ ಬಂದವರಿಗೆ ನಾವು ಹೇಳಲಿಕ್ಕಾಗುತ್ತೆ, ತತ್ಕ್ಷಣದಲ್ಲಿಯೇ ನಾವು ವಿತರಣೆ ಮಾಡ್ಲಿಕ್ಕಾಗುತ್ತೆ. ಆದ್ರಿಂದ ಎಷ್ಟೊಂದು ವಿಷಯಗಳ ಬಗ್ಗೆ ನಾವು ಮಾತಾಡಿದ್ವಿ. ಮತ್ತೆ ಎಷ್ಟೊಂದು ಶ್ಲೋಕಗಳಿದೆ. ಉದಾಹರಣೆಗೆ ಭಾರತೀಯ ಮಾನವ ಜನ್ಮ ಪ್ರಾಪ್ಯ ಭಾಗವತವನ್ನ ನಮ್ಮ ಮಗಳು ಹೇಳ್ತಾ ಇದ್ದಾಳೆ, ಅವಳಿಗೂ ಕೂಡ ಇದು ಕಂಠಪಾಠ ಆಗಿದೆ. ಈ ತರ ಕೆಲವೊಂದು ಶ್ಲೋಕಗಳನ್ನ, ಕೊನೆ ಪಕ್ಷ ಇದು ಒಂದು ಶ್ಲೋಕ ಆದ್ರೂ ನಾವೆಲ್ಲರೂ ಕಂಠಪಾಠ ಮಾಡಿದ್ರೆ ಇದು ತುಂಬಾ ಉಪಯೋಗಕ್ಕೆ ಬರುತ್ತೆ. ಯಾಕೆಂತ ಹೇಳಿದ್ರೆ ಭಾರತ ಭೂಮಿಯಲ್ಲಿ ಹುಟ್ಟಿದ ಮೇಲೆ ನಾವು ಭಾಗವತ ಮನೆಯಲ್ಲಿ ಇರ್ಲೇಬೇಕು ಅಂತ ಹೇಳಿ. ಹಾಗಾಗಿ ನಾವು ಭಾಗವತದ ಬಗ್ಗೆ ಮಾತಾಡ್ಬೇಕು ಅಷ್ಟೇ. ಭಾಗವತ ವಿತರಣೆ ಹೇಗಾಗುತ್ತೆ ಅಂತ ಹೇಳಿದ್ರೆ ನಾವು ಮಾತಾಡಿದ್ರಿಂದಲೇ ಆಗುತ್ತೆ, ಬೇರೆ ಏನೂ ಇದಿಲ್ಲ. ಇದೆಲ್ಲ ಉಪಾಯಗಳನ್ನು ಕೂಡ ನಾವು ಅಳವಡಿಸಿಕೊಂಡು ಕೊನೆಗೆ ಮಾತಾಡ್ಬೇಕು. ಆದ್ರಿಂದ ನಾನೆಲ್ರಿಗೂ ಈ ಸಂದರ್ಭದಲ್ಲಿ ಕೇಳ್ಕೊಳ್ಳೋದಿಷ್ಟೇ,
ಪ್ರತಿಯೊಬ್ಬರು 10 ಸೆಟ್ ಭಾಗವತಮ್ಮ ಖರೀದಿ ಮಾಡಿ ಪ್ರತಿನಿತ್ಯ ನಿಮ್ಮ ಫೋನ್ ಕಾಂಟ್ಯಾಕ್ಟ್ ಅಲ್ಲಿ ಇರುವವರಿಗೆ 10 ಜನರಿಗಾದ್ರೂ ಕಾಲ್ ಮಾಡಿ ಮಾತಾಡಿ. ಆಮೇಲೆ ಯಾರದೀಕ ಕಾರ್ಯಕಃ ಕೃಷ್ಣ ಉಪದೇಶ ನಿಮ್ಮ ಸಂಪರ್ಕದಲ್ಲಿ ಬರುವವರು ಬಡವರೇ ಇರ್ಲಿ, ಶ್ರೀಮಂತರೇ ಇರ್ಲಿ, ವಿದ್ಯಾವಂತರೇ ಇರ್ಲಿ, ಅವಿದ್ಯಾವಂತರೇ ಇರ್ಲಿ, ಯಾವ ರೀತಿಯಲ್ಲಿ ಇರ್ಲಿ, ಆಸಕ್ತರೇ ಇರ್ಲಿ, ನಿರಾಸಕ್ತರೇ ಇರ್ಲಿ, ಯಾವ ಒಳ್ಳೆಯವರೇ ಇರ್ಲಿ, ಕೆಟ್ಟವರೇ ಇರ್ಲಿ, ಪ್ರತಿಯೊಬ್ಬರಿಗೂ ಕೂಡ ಶ್ರೀಮದ್ ಭಾಗವತಂ ಬಗ್ಗೆ ಹೇಳಿ ಮಾತಾಡಿ. ಪ್ರತಿನಿತ್ಯ ಭಾಗವತಂ ಓದಿ. ಈ ಒಂದು ಪ್ರತಿ ಮನೆಯಲ್ಲೂ ಭಾಗವತಮ್ಮ ಈ ಒಂದು ನಮ್ದು ಚಳವಳಿ ಏನಿದೆ ಇದರಲ್ಲಿ ಎಲ್ಲರೂ ಕೂಡ ತೀವ್ರವಾಗಿ ಪಾಲ್ಗೊಳ್ಳೋಣ. ಹರ್ಗರ್ ಭಾಗವತಮ್ಮ, ಹರ್ಗರ್ ನಂದಗೋಕುಲಂ ಆಗ್ಲಿ. ನಿಮ್ಮ ಸುತ್ತಮುತ್ತ ಇರುವಂತಹ ಮನೆಗಳಲ್ಲಿ ಹರ್ಗರ್ ಭಾಗವತ ಮಾಡೋದು ನಿಮ್ದೇ ಜವಾಬ್ದಾರಿ. ನಿಮ್ಮ ಫೋನ್ ಕಾಂಟ್ಯಾಕ್ಟ್ ಅಲ್ಲಿ ಇರುವವರದ್ದು ಹರ್ಗರ್ ಭಾಗವತ ಮಾಡೋದು ನಿಮ್ದೇ ಜವಾಬ್ದಾರಿ. ಹಾಗಾಗಿ ಪ್ರತಿಯೊಬ್ಬರು ಕೂಡ ಈ ಒಂದು ವಿಶೇಷ ಸೇವೆಯಲ್ಲಿ ಸಂಪೂರ್ಣವಾಗಿ ನಮ್ಮನ್ನು ನಾವು ತೊಡಗಿಸಿಕೊಂಡು ಈ ಒಂದು ಶ್ರೀಲ ಪ್ರಭುಪಾದರ ಕೃಪಾ ಕಟಾಕ್ಷಕ್ಕೆ ನಾವೆಲ್ಲರೂ ಪಾತ್ರರಾಗೋಣ ಅಂತ ಹೇಳಿ ನಾನು ಇಲ್ಲಿಗೆ ನಿಲ್ಲಿಸ್ತೇನೆ. ಯಾರಿಗೆ ಏನಾದ್ರೂ ಪ್ರಶ್ನೆಗಳಿದ್ರೆ ಕೇಳ್ಬೋದು. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ, ಥ್ಯಾಂಕ್ ಯು ಸೋ ಮಚ್. ಭಯ ಏಕ್ ಮಿನಿಟ್. ಹರೇ ಕೃಷ್ಣ ಮಾತಾಜಿ, thank you so much for the wonderful class, but I couldn't hear the whole class. ಯಾಕಂದ್ರೆ ಮಧ್ಯೆ ನಮ್ಗೆ ನಾವು ಪೂರಿ ಪರಿಕ್ರಮದಲ್ಲಿ ಇರೋದ್ರಿಂದ ಸ್ವಲ್ಪ ನೆಟ್ವರ್ಕ್ ಇಶ್ಯೂಸ್ ಆಗ್ತಾ ಇತ್ತು. ಆದ್ರೆ ಸಹ ನಾನು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಯಾವಾಗ್ಲೂ ಮಾತಾಜಿ ನಾವು ನಿಮ್ಮ ಸೇವೆಯನ್ನು ಕೇಳಿದ್ರೆ ನೀವು ಯಾವಾಗ್ಲೂ ಕೊಡ್ತೀರಾ. ಸೊ ಹಾಗಾಗಿ ಯಾವಾಗ್ಲೂ ನಮ್ಮ ಕೃಪೆ ನಮ್ಮ ಮೇಲೆ ಯಾವಾಗ್ಲೂ ಹೀಗೆ ಇರ್ಲಿ. ಅವಾಗವಾಗ ಬಂದು ನಮ್ಮ ಗೋಪಿ ಸೇನೆಗೆ ಇನ್ಸ್ಪಿರೇಷನ್ ಆಗ್ತಾ ಇರಿ ಮಾತಾಜಿ. ಹರೇ ಕೃಷ್ಣ. ಥ್ಯಾಂಕ್ ಯು ಸೋ ಮಚ್ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಹೇಳಿ. ಪ್ರಣಾಮ್ಸ್ ಮಾತಾಜಿ. ಹೇಗೆ ಅಪ್ರೋಚ್ ಮಾಡ್ಬೇಕು ಅಂದ್ರೆ ಇನಿಷಿಯಲ್ ಸ್ಟೇಜ್ ಅಲ್ಲಿ ಇರುವವರಿಗೆ ಮತ್ತೆ ಏನು ಗೊತ್ತಿಲ್ಲದವರಿಗೆ ಏನಾದ್ರೂ ರೆಫರೆನ್ಸ್, ಅದರಲ್ಲಿ ಯಾವ ಶ್ಲೋಕಗಳು ತುಂಬಾ ಇಂಪಾರ್ಟೆಂಟ್? ಈಗ ಅವರಲ್ಲಿ ಫಿನಾನ್ಷಿಯಲಿ ಅವರಿಗೆ ಪ್ರಾಬ್ಲಮ್ ಇರುತ್ತೆ ಅಷ್ಟು, ಅಂದ್ರೆ ಇದೊಂದು ಹೆವಿ ಇನ್ವೆಸ್ಟ್ಮೆಂಟ್ ತರ ಇರುತ್ತೆ. ಇನ್ನೊಂದು ಅವರಿಗೆ ಅದ್ರ ಬಗ್ಗೆ ಜ್ಞಾನವೇ ಇರುವುದಿಲ್ಲ, ಇಂಪಾರ್ಟೆನ್ಸ್ ಗೊತ್ತಿರೋದಿಲ್ಲ. ಇರುವಾಗ ನಾವು ಹೇಗೆ ಅವರಿಗೆ ಕನ್ವಿನ್ಸಿಂಗ್ಲಿ ಅವರಿಗೆ ಅಪ್ರೋಚ್ ಆಗುದು? ಹೇಗೆ ಅಂತೇಳಿ ಹೇಳಿದ್ರೆ, ಈಗ ನಾನು ಅದೇ ಹೇಳ್ದೆ, ಈಗ ಭಾರತ ಭೂಮಿಯಲ್ಲಿ ಹುಟ್ಟಿದ ಮೇಲೆ ಭಾಗವತ ಮನೆಯಲ್ಲಿಲ್ಲ ಅಂದ್ರೆ ಆತ್ಮಹತ್ಯೆ ಮಾಡ್ಕೊಂಡಂಗೆ ಅಂತ. ಇದೊಂದು ಶ್ಲೋಕ, ಭಾರತೆ ಮಾನವ ಜನ್ಮ ಪ್ರಾಪ್ಯ ಭಾಗವತಂ ನಾಯ ಭಾರತೆ ಮಾನವ ಜನ್ಮ ಪ್ರಾಪ್ಯ ಭಾಗವತಂ ನಾಯ. ಇದೊಂದು ಶ್ಲೋಕ ತುಂಬಾ ನಮ್ಮ ಭಾಗವತ ವಿತರಣೆಯಲ್ಲಿ ತುಂಬಾ ಅದ್ಭುತವಾದ ಕೆಲಸವನ್ನು ಮಾಡಿದಂತಹ ಶ್ಲೋಕ, ಮಾಡ್ತಾ ಇರುವಂತಹ ಶ್ಲೋಕ. ಇದನ್ನ ನಾವು ಬಾಯ್ಪಾಠ ಮಾಡ್ಬೋದು. ಇದು ಸ್ಕಂದ ಪುರಾಣದಲ್ಲಿ ವೇದವ್ಯಾಸರೇ ಸಾಕ್ಷಾತ್ ಹೇಳ್ತಾ ಇರೋದು. ಆಮೇಲೆ ಅದೇ ರೀತಿಯಲ್ಲಿ ಪದ್ಮ ಪುರಾಣದ್ದು ಬೇಕಾದಷ್ಟು ಶ್ಲೋಕಗಳಿದೆ. ಅದನ್ನ ನಾವು ನಿಮ್ಗೆ ಕಳಿಸ್ತೇವೆ. ನಿಮ್ಗೆ ಶ್ಲೋಕ ಬಾಯ್ಪಾಠ ಮಾಡ್ಲಿಕ್ಕೆ ಆಗಿಲ್ಲ ಅಂದ್ರೂ ಅದರದ್ದು ಅರ್ಥ ಆದ್ರೂ ಹೇಳ್ಬೋದು, ತೊಂದರೆ ಇಲ್ಲ. ಈಗ ಉದಾಹರಣೆಗೆ ಭಗವಂತ ಹೇಳ್ತಾನೆ, ಯಾರ ಮನೆಯಲ್ಲಿ ಶ್ರೀಮದ್ ಭಾಗವತಂ ಇಲ್ವೋ ಅವರು ಶ್ವಪಚಾದದಿಕೋಹಿ ಸಹ, ಅವರು ಚಂಡಾಲರಿಗಿಂತ ಕಡೆ, ಅವರು ವೈಷ್ಣವರು ಅಂತ ನಾನು ಅವ್ರನ್ನ ಯಾವತ್ತೂ ಕರೆಯುವುದಿಲ್ಲ ಅಂತ ಹೇಳಿ ಹೇಳ್ತಾನೆ. ಇದನ್ನ ಭಗವಂತನ ಭಕ್ತರ ಆಗ್ಬೇಕು ಅಂತ ಒಂದು ಕಾಳಜಿ ಅವರು ಈ ಶ್ಲೋಕ ಕೇಳಿದ್ರೆ ತಕ್ಷಣವೇ ತಗೊಂತಾರೆ. ಆಮೇಲೆ ಎಷ್ಟೊಂದ್ ಜನ ಹೇಳ್ತಾರೆ ಇದಕ್ಕೆ ಇಷ್ಟೊಂದು ಹಣ ಅಲ್ವಾ ಅಂತ ಹೇಳಿ. ಅದಕ್ಕೂ ಕೂಡ ಭಗವಂತನೇ ಉತ್ತರ ಹೇಳ್ತಾನೆ ಪದ್ಮ ಪುರಾಣದಲ್ಲಿ, ಸರ್ವಸ್ವೇನಾಪಿ ಲೋಕೇಶ ಕರ್ತವ್ಯ ಶಾಸ್ತ್ರ ಸಂಗ್ರಹ ಅಂತ. ಅಂದ್ರೆ ತನ್ನ ಸರ್ವಸ್ವವನ್ನಾದ್ರೂ ಕೊಟ್ಬಿಟ್ಟು ಭಾಗವತವನ್ನ ತಗೊಳ್ಬೇಕು ಅಂತ ಭಗವಂತ ಹೇಳ್ತಾನೆ. ತುಷ್ಟ್ಯರ್ಥಂ ಮಮ ಪುತ್ರಕ ಅಂತ, ನನ್ನ ಸಂತೋಷಕ್ಕೋಸ್ಕರ ಪುತ್ರ ಬ್ರಹ್ಮದೇವ ಇದನ್ನ ತಗೊಳ್ಬೇಕು. ಸರ್ವಸ್ವವನ್ನು ಕೊಡೋದು ಬೇಡ. ಈಗ 8,500 ಕೊಟ್ರೆ ಕನ್ನಡ ಭಾಗವತಂ ಸೆಟ್ ಸಿಗುತ್ತೆ. ಎಲ್ಲದಕ್ಕಿಂತ ಜಾಸ್ತಿ ಇರುವುದು ಮಲಯಾಳಂ ಅಲ್ಲಿ 10,000. ನಮ್ಮ ಮೊಬೈಲ್ ಫೋನಿಗೆ ಹೋಲಿಸಿದ್ರೆ, ನಮ್ಮ ಮನೆಗಳಿಗೆ ಹೋಲಿಸಿದ್ರೆ, ನಮ್ಮ ವಾಹನಗಳಿಗೆ ಹೋಲಿಸಿದ್ರೆ, ನಮ್ಮ ಟಿವಿಗೆ ಹೋಲಿಸಿದ್ರೆ, ನಮ್ಮ ಮಕ್ಕಳ ಮದುವೆ ರಿಸೆಪ್ಷನ್ಗೆ ಹೋಲಿಸಿದ್ರೆ 10,000 ಏನೂ ಅಲ್ಲ ಭಾಗವತಂ ತಗೊಳ್ಳಿಕ್ಕೆ. ಆಮೇಲೆ ಇದಕ್ಕೆ ಸಿಗುವಂತಹ ಲಾಭ ಏನಿದೆ, ಇದು ಅನಂತ ಲಾಭ.
ಸಾಕ್ಷಾತ್ ಲಕ್ಷ್ಮೀಪತಿ ಭಗವಂತನೇ ಮನೆಗೆ ಬರ್ತಾ ಇದ್ದಾನೆ, ಭಾಗ್ಯ ದೇವತೆಯ ಪತಿನೇ ಮನೆಗೆ ಬರ್ತಾ ಇದ್ದಾನೆ. ಇದಕ್ಕಿಂತ ದೊಡ್ಡ ಭಾಗ್ಯ ಇನ್ನೇ ಇದೆ. ಹಾಗಾಗಿ ನಾವು ಇದನ್ನ ತಿಳಿ ಹೇಳಬೇಕು. ತಿಳಿ ಹೇಳಿದ್ರೆ ಜನರು ಖಂಡಿತ ತಗೊಂತಾರೆ. ಜನರಿಗೆ ಗೊತ್ತಿಲ್ಲ, ಅದಕ್ಕೋಸ್ಕರ ತಗೊಂತಾ ಇಲ್ಲ. ಇದನ್ನ ಹೇಳುವಂತಹ ಜವಾಬ್ದಾರಿ ನಮ್ಮ ಮೇಲೇನೆ ಇದೆ. ಈಗ ಏನಿದೆ, ನಾವ್ ಇದ್ರಲ್ಲಿ ನಮ್ಮ ಗ್ರೂಪ್ ಇದು ಲಿಂಕ್ ಶೇರ್ ಮಾಡಿದ್ದೇವೆ. ದಯವಿಟ್ಟು ಗ್ರೂಪಿಗೆ ಜಾಯಿನ್ ಆಗಿ. ಅದರಲ್ಲಿ ಕಂಟಿನ್ಯೂಸ್ ಸಂಕೀರ್ತನ್ ಸ್ಟೋರೀಸ್ ಬರ್ತಾ ಇರುತ್ತೆ. ಆಮೇಲೆ ನಿಮಗೆ ಏನೇ ಪ್ರಶ್ನೆಗಳಿದ್ರು ಅಡ್ಮಿನಿಯಲ್ಲಿ ಯಾರನ್ನ ಕೇಳಿದ್ರು ಎಲ್ಲರೂ ಕೂಡ ಖುಷಿಯಿಂದ ನಿಮ್ಗೆ ಉತ್ತರ ಹೇಳ್ತಾರೆ. ಆಮೇಲೆ ಇದೆಲ್ಲ ನಾವು ಏನು ಮೆಟೀರಿಯಲ್ಸ್ ಇದೆ ಇದೆಲ್ಲ ಎಲ್ಲರಿಗೂ ಹಂಚ್ಬೇಕು ಅಂತಾನೆ ತಯಾರು ಮಾಡಿರೋದು. ಇದೆಲ್ಲ ಪೋಸ್ಟರ್ಸೇ ಮಾಡಿದ್ದೇವೆ ನಾವು. ತುಂಬಾ ಅದ್ಭುತವಾಗಿ ಆಸಕ್ತಿ ಬರುವ ರೀತಿಯಲ್ಲಿ, ಎಂಥವರಿಗಾದ್ರೂ ಆಸಕ್ತಿ ಬರುವ ರೀತಿಯಲ್ಲಿ ತುಂಬಾ ವರ್ಣರಂಜಿತ ಪೋಸ್ಟರ್ಸ್ ಗಳನ್ನೆಲ್ಲ ಮಾಡಿದ್ದೇವೆ. ಹಾಗಾಗಿ ಇದರದ್ದೆಲ್ಲದರದ್ದು ಸದುಪಯೋಗ ಮಾಡ್ಕೊಳ್ಳಿ. ಭಾಗವತಂ ಡಿಸ್ಟ್ರಿಬ್ಯೂಷನ್ ಶುರು ಮಾಡಿ. ಹರೇ ಕೃಷ್ಣ. Hare Krishna Mataji. Thank you so much, Mataji, for motivating. Hare Krishna. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಈಗ ಇಸ್ಕಾನ್ ಅವರಿಗೆ ಈಗ ಭಾಗವತಮು ಪ್ರಭುಪಾದರ್ ಬರ್ದಿರೋದೇ ತಗೋಬೇಕು ಅಂತ ಹೇಳ್ಬೋದು. ಸೊ ಬೇರೆಯವರು ಈ ಪ್ರಶ್ನೆನ ಕೇಳ್ಬೋದು, ನಾವು ಭಾಗವತಂ ಇದನ್ನೇ ಯಾಕೆ ತಗೋಬಹುದು, ಹೊರಗಡೆ ಬೇರೆದು ಸಿಗುತ್ತೆ ಅದನ್ನು ತಗೋಬಹುದಲ್ಲ, ಭಾಗವತಂ ಇಸ್ ಭಾಗವತಂ ಅಂತ ಹೇಳ್ತಾರೆ. ಸೊ ಆ ಪ್ರಶ್ನೆಗೆ ನಾವು ಆನ್ಸರ್ ಹೆಂಗ್ ಹೇಳ್ಬೇಕು? ಭಾಗವತಂ ಬೇರೆದು ಸಿಗತ್ತೆ. ಬ್ರಹ್ಮ ಸಂಹಿತೆಯಲ್ಲಿ ಬ್ರಹ್ಮದೇವರು ಹೇಳ್ತಾರೆ, ವೇದೇಶು ದುರ್ಲಭಂ ಅದುರ್ಲಭಂ ಆತ್ಮಭಕ್ತವು ಅಂತೇಳಿ ಹೇಳಿದ್ರೆ ವೇದಗಳಿದೆ ಅಂದ್ರೆ ವೇದಗಳನ್ನು ನೇರವಾಗಿ ನಾವು ಅರ್ಥ ಮಾಡ್ಕೊಳ್ಲಿಕ್ಕೆ ಆಗುದಿಲ್ಲ. ಭಗವಂತನೇ ಹೇಳ್ತಾನೆ, ತದ್ವಿದ್ಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ ಉಪದೇಕ್ಷಂತಿ ತೇ ಜ್ಞಾನಂ ಜ್ಞಾನಿನ ತತ್ವದರ್ಶಿಗಳ ಯಾರು ಭಕ್ತರಿದಾರೋ ಭಕ್ತ್ಯಾ ಮಾಮ ಬಿಜಾನಾತಿ ಯಾಮಾನ್ ಯಶ್ಚಾಸ್ಮಿ ತತ್ವತಃ, ತತ್ವತಃ ಅಂದ್ರೆ ನನ್ನನ್ನ ಸರಿಯಾಗಿ ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ ಭಕ್ತಿಯಿಂದ ಮಾತ್ರ ಸಾಧ್ಯ. ಹಾಗಾಗಿ ವೇದೇಶು ದುರ್ಲಭಂ ಅದುರ್ಲಭಂ ಆತ್ಮಭಕ್ತವು, ವೇದಗಳಿಗೂ ದುರ್ಲಭ ಭಗವಂತ, ಅದುರ್ಲಭಂ ಆತ್ಮಭಕ್ತವು, ಅವನ ಭಕ್ತಿಗೆ ಮಾತ್ರ ಅವನು ಸಿಗ್ತಾನೆ. ಹಾಗಾಗಿ ಶ್ರೀಲ ಪ್ರಭುಪಾದರು ಅಂತಿಂತ ಭಕ್ತರಲ್ಲ. ಶ್ರೀಲ ಪ್ರಭುಪಾದರು ಇಡೀ ಪ್ರಪಂಚಕ್ಕೆ ಭಗವಂತನ ಕೃಷ್ಣ ಪ್ರಜ್ಞೆಯನ್ನು ಕೊಟ್ಟಂತಹ ಮಹಾನ್ ಭಕ್ತರು, ಶುದ್ಧ ಭಕ್ತರು. ಮ್ಲೇಚ್ಛರು ಯವನರನ್ನು ಕೂಡ ಉಚ್ಚ ಶ್ರೀ ಭಗವಂತನ ಭಕ್ತರು, ವೈಷ್ಣವರನ್ನಾಗಿ ಮಾಡಿದಂತಹ ಭಕ್ತರು. ಹಾಗಾಗಿ ಶ್ರೀಲ ಪ್ರಭುಪಾದರ ಗ್ರಂಥವನ್ನು ಓದುವುದರಿಂದ ಶ್ರೀಲ ಪ್ರಭುಪಾದರೇ ನಮ್ಗೆ ಆಶ್ವಾಸನೆ ಕೊಡ್ತಾರೆ, 9ನೇ ಸ್ಕಂದ ಓದುವಷ್ಟರಲ್ಲಿ ನೀವು ಖಂಡಿತವಾಗಿಯೂ ಸಂಪೂರ್ಣವಾಗಿ ಕೃಷ್ಣ ಪ್ರಜ್ಞೆಗೆ ಬರ್ಲಿಕ್ಕೆ ಸಾಧ್ಯ ಇದೆ ಅಂತ ಹೇಳಿ. ಈ ಆಶ್ವಾಸನೆ ನಿಮ್ಗೆ ಇನ್ನೆಲ್ಲೂ ಸಿಗುದಿಲ್ಲ. ಹಾಗಾಗಿ ನಮ್ಗೆ ಭಾಗವತ ಕಥೆ ಗೊತ್ತಾಗೋದು ಮಾತ್ರ ಮುಖ್ಯ ಅಲ್ಲ, ಭಾಗವತದ ಆ ಒಂದು ತತ್ವ ಗೊತ್ತಾಗೋದು ತುಂಬಾ ಮುಖ್ಯ. ಆ ತತ್ವವನ್ನ ಪ್ರತಿಯೊಂದು ಶ್ಲೋಕಕ್ಕೂ ಕೂಡ ಶ್ರೀಲ ಪ್ರಭುಪಾದರು ತಮ್ಮ ಭಕ್ತಿ ವೇದಾಂತ ಭಾವಾರ್ಥದಲ್ಲಿ ಕೊಟ್ಟಿದ್ದಾರೆ. ಹಾಗಾಗಿ ಅಷ್ಟು ಮಾತ್ರ ಅಲ್ಲ, ಶ್ರೀಲ ಪ್ರಭುಪಾದರು ಹಗಲಿರುಳು ಶ್ರಮ ವಹಿಸಿ ನಮ್ಮ ಉದ್ಧಾರಕ್ಕೋಸ್ಕರ ಕಲಿಯುಕ್ತ ಜನರಿಗೆ ಅರ್ಥವಾಗುವ ರೀತಿಯಲ್ಲಿ, ನಾನು ಯಾವಾಗ್ಲೂ ಹೇಳ್ತೇನೆ, ಪ್ರಭುಪಾದರು ಏನು ಹೇಳಿದ್ದಾರೆ ಇದು ತುಂಬಾ ಪ್ರಾಕ್ಟಿಕಲ್ ಆಗಿ ಹೇಳಿದ್ದಾರೆ. ನಮ್ಗೆ ನಮ್ಮ ಪ್ರತಿನಿತ್ಯದ ಉದಾಹರಣೆಯನ್ನು ಕೊಟ್ಟು ಹೇಳ್ತಾರೆ ಪ್ರಭುಪಾದರು, ಪ್ರತಿನಿತ್ಯದ ಉದಾಹರಣೆಯನ್ನು ಕೊಟ್ಟು ಹೇಳ್ತಾರೆ. ಹಾಗಾಗಿ ನಮ್ಗೆ ಇದು ತುಂಬಾ ಅದೊಂದು ಒಂದು ವಿಶೇಷ ಶ್ರೀಲ ಪ್ರಭುಪಾದರ ಗ್ರಂಥದ ವಿಶೇಷ. ಹಾಗಾಗಿನೇ ಶ್ರೀಲ ಪ್ರಭುಪಾದರ ಗ್ರಂಥವನ್ನು ಯಾರು ಓದ್ತಾರೋ ಅವರ ಜೀವನ ಖಂಡಿತವಾಗಿ ಪರಿವರ್ತನೆ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ, ನಾನು ಓದಿದ್ರೆ ನನ್ಗನ್ಸುತ್ತೆ ಇದು ನನಗೆ ಹೇಳ್ತಾ ಇದ್ದಾರೆ, ಇದೇ ಸಂದರ್ಭಕ್ಕೆ ಹೇಳ್ತಾ ಇದಾರೆ ಅಂತ. ನೀವು ಓದಿದ್ರೆ ನಿಮ್ಗನ್ಸುತ್ತೆ ನನಗೆ ಹೇಳ್ತಾ ಇದ್ರೆ, ನನ್ನ ಸಂದರ್ಭಕ್ಕೆ ಹೇಳ್ತಾ ಇದಾರೆ, ಇದು ಪ್ರಭುಪಾದರು ನನಗೋಸ್ಕರನೇ ಬರ್ದಂಗಿದೆಯಲ್ಲ ಅಂತ ಪ್ರತಿಯೊಬ್ಬರಿಗೂ ಅನ್ಸುತ್ತೆ. ಅಷ್ಟೊಂದು ವಿಶೇಷ ರೀತಿಯಲ್ಲಿ ಶ್ರೀಲ ಪ್ರಭುಪಾದರು ಬರೆದಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಇದರಲ್ಲಿ ಶ್ರೀಲ ಪ್ರಭುಪಾದರು ಬರಿಬೇಕಾದ್ರೆ 12 ಹಿಂದಿನ ಆಚಾರ್ಯರ ಟೀಕೆಯನ್ನ ತಗೊಂಡು ಬರೆದಿದ್ದಾರೆ. ಹಾಗಾಗಿ ಶ್ರೀಲ ಪ್ರಭುಪಾದರ ಗ್ರಂಥದಲ್ಲಿ ನಮ್ಗೆ ಮಧ್ವಾಚಾರ್ಯ ಭಾವ ಸಿಗುತ್ತೆ, ನಮ್ಗೆ ರಾಮಾನುಜಾಚಾರ್ಯರ ಭಾವ ಸಿಗುತ್ತೆ, ನಮ್ಗೆ ವಿಶ್ವನಾಥ್ ಚಕ್ರವರ್ತಿ ಠಾಕೂರ್ ಭಾವ ಸಿಗುತ್ತೆ, ನಮ್ಗೆ ಭಕ್ತಿ ಸಿದ್ಧಾಂತ ಸರಸ್ವತಿ ಮಹಾರಾಜರ ಭಾವ ಸಿಗುತ್ತೆ. ಹಾಗಾಗಿ ನಮ್ಗೆ ಏನು ಕೂಡ ಕೊರತೆ ಆಗುದಿಲ್ಲ. ಪ್ರತಿಯೊಂದು ಕೂಡ ಬೇರೆ ಆವರ್ತಿಗಳಲ್ಲಿ ಇರುವುದು ಕೂಡ ಇದರಲ್ಲಿದೆ, ಬೇರೆದ್ರಲ್ಲಿ ಇಲ್ಲದೆ ಇರುವುದು ಕೂಡ ಇದರಲ್ಲಿದೆ. ಹಾಗಾಗಿ ಈ ಒಂದು ಪರಿಪೂರ್ಣ, ಮತ್ತೆ ಅಷ್ಟು ಮಾತ್ರ ಅಲ್ಲ, ಶ್ರೀಲ ಪ್ರಭುಪಾದರ ಗ್ರಂಥದಲ್ಲಿ ತುಂಬಾ ಸುಂದರವಾಗಿ ವರ್ಣರಂಜಿತ ಚಿತ್ರಗಳ ಮೂಲಕ ಕೊಟ್ಟಿದ್ದಾರೆ. ಇದನ್ನ ನಾವು ಮಕ್ಕಳಿಗೆ, ಚಿಕ್ಕ ಮಕ್ಕಳಿಗೆ, 3 ವಯಸ್ಸಿನ ಮಕ್ಕಳಿಗೂ ಕೂಡ ನಾವು ಚಿತ್ರವನ್ನು ತೋರಿಸಿನೇ ಭಗವಂತನ ಅದ್ಭುತ ಲೀಲೆಗಳನ್ನ ಹೇಳಿಕೊಡ್ಬೋದು. ಆ ಚಿತ್ರ ನೋಡಿದಾಗ ನಮ್ಗೆ ಅದು ಯಾವಾಗ್ಲೂ ನಮ್ಮ ಮನಸ್ಸಲ್ಲಿ ಮೂಡ್ತಾ ಇರುತ್ತೆ. ಹಾಗಾಗಿ ಇದು ಒಂದು ವಿಶೇಷ. ಈ ವಿಷಯವನ್ನ ಹೇಳ್ಬಿಟ್ಟು ಈ ಓದ್ಲಿಕ್ಕೆ ಬರೀಲಿಕ್ಕೆ ಬರೆದವರು ಕೂಡ, ಅನಕ್ಷರಸ್ಥರು ಕೂಡ ನಮ್ಮಿಂದ ಭಾಗವತಂ ತಗೊಂಡಿದ್ದಾರೆ.
ನಾವು ಭಗವಂತನ ದಿವ್ಯ ಈ ಒಂದು ಚಿತ್ರಗಳನ್ನ ನೋಡಿ ನೀವು ಯಾವಾಗ್ಲೂ ಭಗವಂತನ ಧ್ಯಾನದಲ್ಲಿ ಇರ್ಬೋದು, ಭಗವಂತನ ಸ್ಮರಣೆಯಲ್ಲಿ ಇರ್ಬೋದು. ನೀವು ಓದ್ಲೇಬೇಕು ಅಂತ ಹೇಳಿ ಏನಿಲ್ಲ ಅಂತ ಹೇಳಿ ಹೇಳಿದಾಗ ಇಬ್ರು ಗಂಡ ಹೆಂಡತಿ ಇಲ್ಲೇನೆ ಇದೇ ಊರಲ್ಲಿ ಭಗವನ್ನ ತಗೊಂಡ್ರು. ಹಾಗಾಗಿ ಶ್ರೀಲ ಪ್ರಭುಪಾದರ ಗ್ರಂಥ ಎಲ್ಲ ವೈಷ್ಣವರ ಕರುಣೆಯ ಒಂದು ರೂಪ. ಶ್ರೀಲ ಪ್ರಭುಪಾದರ ತಪಸ್ಸಿನ ಮತ್ತೆ ಅಷ್ಟು ಸುಂದರವಾಗಿ ಕಲಿಯುಗದ ಒಂದು ಪತಿತಾತ್ಮರಿಗೂ ಕೂಡ ಅರ್ಥವಾಗುವ ರೀತಿಯಲ್ಲಿ ಶ್ರೀಲ ಪ್ರಭುಪಾದರು ಹೇಳಿದ್ದಾರೆ, ವರ್ಣರಂಜಿತ ಚಿತ್ರಗಳ ಸಮೇತವಾಗಿ. ಹಾಗಾಗಿ ಈ ರೀತಿಯಲ್ಲಿ ನಾವು ಹೇಳೋದ್ರಿಂದ ಅವರನ್ನ ನಾವು ಮನವೊಲಿಸಬಹುದು. ಎಷ್ಟೋ ಮಂದಿ ಬೇರೆ ಆವರ್ತಿ ಇರುವವರು ಕೂಡ ಶ್ರೀಲ ಪ್ರಭುಪಾದರ ಗ್ರಂಥಗಳನ್ನ ತಗೊಂಡಿದ್ದಾರೆ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಇನ್ನು ಯಾರಿಗಾದ್ರೂ ಏನಾದ್ರು? ಹಾ, ಹರೇ ಕೃಷ್ಣ. ಬೇರೆ ಯಾರಿಗೇನಾದ್ರೂ ಪ್ರಶ್ನೆಗಳಿದ್ರೆ ಕೇಳ್ಬೋದು. ವೀಣಾ ಮಾತಾಜಿ, ನಿಮ್ ವಾಯ್ಸ್ ಕ್ರ್ಯಾಕ್ ಆಗ್ತದೆ, ಕೇಳಿಸ್ತದೆ ಸರಿಗೆ. ವೀಣಾ ಮಾತಾಜಿ, ಕೇಳಿಸಿಲ್ಲ ಮಾತಾಜಿ, ಪ್ರಶ್ನೆ ಕೇಳಿಸಿಲ್ಲ. ಮಾತಾಜಿ ಮೆಸೇಜ್ ಮಾಡಿ ಮಾತಾಜಿ ನಿಮ್ ಪ್ರಶ್ನೆ. ಬೇರೆ ಯಾರಿಗೇನಾದ್ರು ಇದ್ರೆ ಕೇಳಿ, ಅವಾಗ ಮಾತಾಜಿ ಮೆಸೇಜ್ ಮಾಡಿದ್ರೆ ಅದನ್ನ ನೋಡ್ಬಿಟ್ಟು ಹೇಳ್ಬೋದು. ಕೇಳಿಸ್ತಾ ಇದೀವಿ ಮಾತಾಜಿ ಈಗ? ಹರೇ ಕೃಷ್ಣ. ಈಗ ಸ್ಪಷ್ಟ ಇಲ್ಲ, ಪರವಾಗಿಲ್ಲ, ಹೇಳಿ ಮಾತಾಜಿ. ಕೇಳಿಸ್ತಾ ಇಲ್ಲ. ಟೈಪ್ ಮಾಡಿ. ಕೇಳಿಸ್ತಾ ಇಲ್ಲ ಮಾತಾಜಿ. ಬೇರೆ ಯಾರಿಗೇನಾದ್ರು ಇದ್ರೆ ಕೇಳಿ. ಹರೇ ಕೃಷ್ಣ ಮಾತಾಜಿ, ದಂಡೋತ್ ಪ್ರಣಾಮ್. ಕೇಳಿಸ್ತಾ ಇಲ್ಲ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ದಂಡೋತ್ ಪ್ರಣಾಮ್. ಆಮೇಲೆ ನೀವು ವೈಯಕ್ತಿಕವಾಗಿ ಸಂಪರ್ಕ ಮಾಡ್ಬೋದು ಮಾತಾಜಿ, ತೊಂದ್ರೆ ಇಲ್ಲ. ಅಲ್ಲಿ ಇಂಟರ್ನೆಟ್ ಪ್ರಾಬ್ಲಮ್ ಇದೆ ಅನ್ಸುತ್ತೆ. ಬೇರೆ ಯಾರಿಗೇನಾದ್ರು ಇದ್ರೆ ಕೇಳಿ. ಹರೇ ಕೃಷ್ಣ ಮಾತಾಜಿ, ದಂಡೋತ್ ಪ್ರಣಾಮ್. ದಂಡೋತ್ ಪ್ರಣಾಮ್ ಮಾತಾಜಿ, ಹೇಳಿ ಮಾತಾಜಿ. ಮಾತಾಜಿ, ಈಗ ನಾವು ಇನ್ಸ್ಟಾಲ್ಮೆಂಟ್ ಅಲ್ಲಿ ತಗೊಂಡ್ರೆ ಅವ್ರಿಗೆ ಲಾಭ ಇಟ್ಟು ಮಾರ್ತಾರ, ಇನ್ನು ಅದೇ ರೇಟಿಗೆ ಕೊಡ್ತಾರ? ಸೇಮ್ ಅದೇ ರೇಟ್. ಅದೇ ರೇಟು. ಆಮೇಲೆ ನಾನ್ ವೆಜ್ ಮಾಡ್ತಾರೆ ಮನೆಯಲ್ಲಿ ತಿಂತಾರೆ ಮಾತಾಜಿ, ನಾವ್ ಇಟ್ಕೋಬಹುದಾ? ಖಂಡಿತ ಇಟ್ಕೊಳ್ಬಹುದು. ಯಾಕೆ ಅಂತೇಳಿ ಹೇಳಿದ್ರೆ ಭಗವಂತ ಬರ್ಲಿಕ್ಕೆ ತಯಾರಿದ್ದಾನೆ. ನಾವು ಅವನ್ನ ಕರೀಲಿಕ್ಕೆ ಯಾಕೆ ಹಿಂದೆ ಮುಂದೆ ನೋಡ್ಬೇಕು? ಶ್ರೀಲ ಪ್ರಭುಪಾದರು ವಿತರಣೆ ಮಾಡಿದ್ದು ಭಾಗವತವನ್ನ ಸಿಟಿಯಲ್ಲಿ ಬರೀ ನಾನ್ ವೆಜ್ ತಿನ್ನುವವರಲ್ಲ, ಗೋಮಾಂಸ ತಿನ್ನುವಂತವರಿಗೂ ಕೂಡ ಶ್ರೀಲ ಪ್ರಭುಪಾದರು ಭಾಗವತ ಕೊಟ್ಟಿದ್ದಾರೆ. ಭಗವಂತ ಕರುಣಾಮಯ್ಯ ಬರ್ಲಿಕ್ಕೆ ತಯಾರಿದ್ದಾನೆ, ಬಂದ್ಬಿಟ್ಟು ಅವರನ್ನ ಶುದ್ಧಿ ಮಾಡ್ತಾನೆ. ಹಾಗಾಗಿ ಅಂತವರಿಗೂ ಕೂಡ ಕೊಡ್ಬೋದು. ಆಮೇಲೆ ನಾವು ಒಂದು FAQ ಅಂತ ಮಾಡಿದ್ದೇವೆ, ಫ್ರೀಕ್ವೆಂಟ್ಲಿ ಆಸ್ಕ್ಡ್ ಕ್ವಶನ್ ಅಂತ. ಈ ಎಲ್ಲ ಪ್ರಶ್ನೆಗಳಿಗೂ ನಾವು ಅದರಲ್ಲಿ ಉತ್ತರ ಹೇಳಿದ್ದೇವೆ. ಅದರದ್ದು ಪುಸ್ತಕ ಸದ್ಯದಲ್ಲೇ ಕನ್ನಡದಲ್ಲಿ ಬಿಡುಗಡೆ ಆಗ್ಲಿಕ್ಕಿದೆ, ಇಂಗ್ಲಿಷ್ ಅಲ್ಲಿ ಆಲ್ರೆಡಿ ಇದೆ. ಹಾಗಾಗಿ ಅದನ್ನು ಕೂಡ ನಾವು ಶೇರ್ ಮಾಡ್ತೇವೆ. ಸರಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ದಂಡೋತ್ ಪ್ರಣಾಮ್. ಹರೇ ಕೃಷ್ಣ ಮಾತಾಜಿ, ನಂದು ಒಂದ್ ಪ್ರಶ್ನೆ. ಇದು ಮಧ್ವಾಚಾರ್ಯರ ಸಂಪ್ರದಾಯ ಅಲ್ಲ, ರಾಮಾನುಜಾಚಾರ್ಯರ ಸಂಪ್ರದಾಯ. ಆ ಸಂಪ್ರದಾಯದಲ್ಲಿ ಬರೋರಿಗೆ ಹೇಗೆ ನಾವು ಇನ್ನ ಜಾಸ್ತಿ ಪ್ರಭುಪಾದ ಅವ್ರ ಬಗ್ಗೆ ಹೇಳಿ ಹೇಗೆ ವಿತರಣೆ ಮಾಡೋದು, ಅದು ಒಂದು ದೊಡ್ಡ ಅಂದ್ರೆ ಇದಾಗಿದೆ, ಪ್ರಶ್ನೆ ಆಗಿದೆ ನನಗೆ. ನನ್ನ ಕಾಂಟ್ಯಾಕ್ಟ್ಸ್ ಅಲ್ಲಿ ಇರೋರು ಆಲ್ಮೋಸ್ಟ್ ರಾಮಾನುಜಾಚಾರ್ಯ ಸಂಪ್ರದಾಯದಲ್ಲಿ ಬರ್ತಾರೆ. ಅವರಿಗೆ ಹೇಳಿದ್ರೆ ನಮ್ಮ ಇದೆ ಅದು ಹೆಂಗ್ ತಗೊಳ್ಳೋದು, ಹೆಂಗೆ ಅದನ್ನ ಓದೋದು ಅಂತ ಹೇಳ್ತಾರೆ. ಬಟ್ ಅವ್ರು ಪ್ರಭುಪಾದ್ ಬಗ್ಗೆ ಹೇಳಿದ್ರೆ ಅಷ್ಟು ಅವರು ಕನ್ವಿನ್ಸ್ ಆಗ್ತಾ ಇಲ್ಲ. ಅದೇ ಗೊತ್ತಾಯ್ತು ಮಾತಾಜಿ. ಇದನ್ನ ನಾವು ಕೂಡ ಫೇಸ್ ಮಾಡಿದ್ದೇವೆ. ಅವರಿಗೆ ನಾವು ಅದನ್ನೇ ಹೇಳ್ತೇವೆ. ಅವರಿಗೆ ಈಗ್ಲೂ ಕೂಡ ಅಂತ ಹೇಳಿದ್ರೆ ಇದ್ರಲ್ಲೂ ಕೂಡ ಅವರೆಲ್ಲರದ್ದು ಸಂಪ್ರದಾಯದ್ದು ಇದಿದೆ. ಶ್ರೀಲ ಪ್ರಭುಪಾದ ಕೊಟ್ಟಿದ್ದಾರೆ. ಮತ್ತೊಂದು ಅಂತ ಹೇಳಿದ್ರೆ ಇನ್ನು ತುಂಬಾ ವಿಸ್ತಾರವಾಗಿ ಕೊಟ್ಟಿದ್ದಾರೆ. ಒಂದೊಂದು ಪದಕ್ಕೂ ಅರ್ಥ, ಅನುವಾದ, ಭಾವಾರ್ಥ. ವಿಶೇಷವಾಗಿ ಭಾವಾರ್ಥದಲ್ಲಿ ನಾವು ಪ್ರಾಕ್ಟಿಕಲ್ ಆಗಿ ನಮ್ಮ ಜೀವನಕ್ಕೆ ಏನ್ ಬೇಕು. ಉದಾಹರಣೆಗೆ
ಈಗ ಕುಂತಿ ಮಹಾರಾಣಿ ಉಪದೇಶವನ್ನು ಓದ್ದವರು ಎಂಥವರಾದ್ರೂ ಜೀವನದಲ್ಲಿ ಕಷ್ಟ ಬಂದ್ರೆ ಅವರು ಧೈರ್ಯ ಗುಂದುದಿಲ್ಲ. ಶ್ರೀಲ ಪ್ರಭುಪಾದರ ಗ್ರಂಥವನ್ನು ಓದಿದ ಮೇಲೆ ಕಥೆ ಎಲ್ರಿಗೂ ಗೊತ್ತಿರುತ್ತೆ, ಆದ್ರೆ ಶ್ರೀಲ ಪ್ರಭುಪಾದರ ಭಾವಾರ್ಥವನ್ನು ಓದಿದವರು ಎಂಥವ್ರು ಕೂಡ, 1ನೇ ಸ್ಕಂದ ಓದಿದವರು ಕೂಡ ಜೀವನದಲ್ಲಿ ಎಂಥದೇ ಕಷ್ಟ ಬಂದ್ರು ಕೂಡ ಅದನ್ನು ಎದುರಿಸುವಂತಹ ಒಂದು ಸ್ಥೈರ್ಯ ಅವರಲ್ಲಿ ಬರುತ್ತೆ. ಯಾಕೆ ಅಂತ ಹೇಳಿದ್ರೆ ಶ್ರೀಲ ಪ್ರಭುಪಾದ ತಮ್ಮ ಆ ಒಂದು ಅದ್ಭುತವಾದ ಆ ದಿವ್ಯವಾದ ಭಾವಾರ್ಥದ ಮೂಲಕ ನಮ್ಮ ಮನಸ್ಸವನ್ನ ಅಷ್ಟು ಪರಿವರ್ತನೆ ಮಾಡ್ತಾರೆ. ಹಾಗಾಗಿ ಈ ರೀತಿಯಲ್ಲಿ ಪ್ರಾಕ್ಟಿಕಲ್ ಅಪ್ಲಿಕೇಶನ್ ಆಫ್ ನಾಲೆಜ್ ಶ್ರೀಲ ಪ್ರಭುಪಾದರು ಅದನ್ನ ಹೇಳ್ತಾರೆ. ಜ್ಞಾನ ಅಂದ್ರೆ ಜ್ಞಾನ, ನಾಲೆಜ್ ಅಂತ ಹೇಳಿ, ಆದ್ರೆ ಅದನ್ನ ಪ್ರಾಕ್ಟಿಕಲ್ ಅಪ್ಲಿಕೇಶನ್ ಅಂದ್ರೆ ವಿಜ್ಞಾನ ಅಂತ ಹೇಳಿ. ಹಾಗಾಗಿ ಶ್ರೀಮದ್ ಭಾಗವತಂ ಭಗವತ್ ತತ್ವ ವಿಜ್ಞಾನ. ಆ ಭಗವತ್ ತತ್ವ ವಿಜ್ಞಾನವನ್ನ ನಮ್ಮಂತ ಪಾಮರರಿಗೂ ವೈಜ್ಞಾನಿಕವಾಗಿ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವ ರೀತಿಯಲ್ಲಿ ಕೊಟ್ಟವರು ಶ್ರೀಲ ಪ್ರಭುಪಾದರು. ಹಾಗಾಗಿ ನಾವು ಬೇರೆದಲ್ಲಿ ಇದ್ರೂ ತುಂಬಾ ಸಂತೋಷ, ದಯವಿಟ್ಟು ಈ ಆವೃತ್ತಿಯನ್ನು ತಗೊಳ್ಳಿ ಅಂತ ಹೇಳ್ಬಿಟ್ಟು ಅವರಿಗೆ ನಾವು ಹೇಳ್ಬೋದು ಮಾತಾಜಿ. ಹರೇ ಕೃಷ್ಣ. ಥ್ಯಾಂಕ್ ಯು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಮತ್ತೆ ಯಾರಿಗಾದ್ರೂ ಪ್ರಶ್ನೆ ಇದೆಯಾ? ಹರೇ ಕೃಷ್ಣ. ಹರೇ ಕೃಷ್ಣ. ಯಾರಿಗೇನು ತಿಳಿಸ್ಬೋದು? ಹರೇ ಕೃಷ್ಣ. ಹರೇ ಕೃಷ್ಣ. ಓಕೆ ಮಾತಾಜಿ, ಶ್ರೀಮದ್ ಭಾಗವತದ ವಿತರಣೆ ಬಗ್ಗೆ ಶ್ರೀಮದ್ ಭಾಗವತದಲ್ಲೇ ಇರುವ ಪ್ರಸ್ತಾವನೆ, ಈ ಬೃಹತ್ ಸೇವೆಯಲ್ಲಿ ನಮ್ಮ ಅಳಿಲು ಸೇವೆ ಹೇಗ್ ಮಾಡ್ಬೇಕು, ಹಾಗೆ ಹಿಂಜರಿಕೆ ಬಿಟ್ಟು ವಿತರಣೆ ಹೇಗ್ ಮಾಡ್ಬೇಕು, ಎಲ್ಲಿ ನಾವು ಯಾರ್ಯಾರಿಗೆ ವಿತರಣೆ ಮಾಡಬಹುದು, ಶ್ರೀಮದ್ ಭಾಗವತದ ಸ್ವಾಧ್ಯಾಯ ಎಷ್ಟು ಮುಖ್ಯ ವಿತರಣೆ ಮಾಡೋದ್ರಲ್ಲಿ, ಹಾಗೆ ಸಾಮಾನ್ಯರನ್ನು ಗುರುತಿಸಿ ಹೇಗೆ ಹಂಚ್ಬೇಕು, ಮತ್ತೆ ಪ್ರತಿಯೊಂದು ನಮ್ಮದು ಅಂತ ಏನಿದೆ ಅದನ್ನ ಹೇಗೆ ಭಗವಂತನ ಸೇವೆಯಲ್ಲಿ ಬಳಸ್ಬೇಕು, ಸನಾತನ ಧರ್ಮದ ಅನುಯಾಯಿಗಳಿಗೆ ಶ್ರೀಮದ್ ಭಾಗವತ ಎಷ್ಟು ಮುಖ್ಯ, ಮತ್ತೆ ಶ್ರೀಮದ್ ಭಾಗವತದ ರೂಪಿ ಭಗವಂತನ ಸೇವೆ ಹೇಗೆ ಮಾಡ್ಬೇಕು, ಹೀಗೆ ಎಲ್ಲ ವಿಷಯಗಳನ್ನು ನಮಗೆ ತಿಳಿಸಿಕೊಟ್ಟಿದ್ದೀರಾ. ಬಹಳ ಹೃತ್ಪೂರ್ವಕವಾದ ವಂದನೆಗಳು. ಎಲ್ಲರೂ ಹರೇ ಕೃಷ್ಣ ಮಹಾಮಂತ್ರ ಹೇಳಿ ಮಾತಾಜಿ ಅವರಿಗೆ ವಂದನೆಗಳನ್ನು ತಿಳಿಸೋಣ. ಹರೇ ಕೃಷ್ಣ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ 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 ಹರೇ 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 ಕೃಷ್ಣ 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 ಹರೇ 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 ರಾಮ 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 ಹರೇ 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 ಕೃಷ್ಣ ಕೃಷ್ಣ ಹರೇ 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 ರಾಮ 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 ಹರೇ. ಥ್ಯಾಂಕ್ ಯು ಮಾತಾಜಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮಾತಾಜಿ. ಹರೇ ಕೃಷ್ಣ. ನಮ್ಮ ಕಾರ್ಯಕ್ರಮದ ಹರೇ ಕೃಷ್ಣ. ಮುಂದಿನ ಕಾರ್ಯಕ್ರಮದ ಮುಂದಿನ ಭಾಗಕ್ಕೆ ಹೋಗೋಣ. ನರಸಿಂಹ ಭಜನೆಯನ್ನು ಭಕ್ತಿನಿ ಜಯಶ್ರೀ ಮಾತಾಜಿ ಅವರು ಹಾಡ್ತಾರೆ. ವೈಷ್ಣವ್ ಭಜನ್ ಹಾಡ್ಸ್ಬಿಟ್ಟು ಆಮೇಲೆ ನರಸಿಂಹಾರ್ತಿ ಹಾಡ್ಸಿ. ಓಕೆ, ವೀಣಾ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಹಾ ಮಾತಾಜಿ, ಅವ್ರದ್ದು ಇಂಟ್ರೊಡಕ್ಷನ್ ಹೇಳಿ. ಹರೇ ಕೃಷ್ಣ. ಎಸ್ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ವೀಣಾ ಮಾತಾಜಿ ಒಂದ್ ನಿಮಿಷ ಮಾತಾಜಿ. ಹರೇ ಕೃಷ್ಣ ನಾಮೆಲ್ಲರಿಗೂ. ಸೊ ವೀಣಾ ಮಾತಾಜಿ ಅವರು ನನ್ನ ಒಂದು ಭಕ್ತಿ ವೃಕ್ಷನ ಪ್ರತಿ ಮಂಗಳವಾರ ರಾಧಾಕೃಷ್ಣ ಟೆಂಪಲ್ ಅಲ್ಲಿ ಅಟೆಂಡ್ ಮಾಡ್ತಾರೆ. ಇವರು ತುಂಬಾ ಸುಂದರವಾಗಿ ಈ ಎಸ್ಪೆಷಲಿ ದಾಸರ ಪದಗಳನ್ನ ಅವರು ಕಲ್ತಿದ್ದಾರೆ ಅವ್ರ ಗುರುಗಳಿಂದ. ಮೈಸೂರಿನಲ್ಲೇನೆ ಅವರು ನಮ್ಮ ರಾಧಾಕೃಷ್ಣ ಟೆಂಪಲ್ಗೆ ಬಂದು ತಮ್ಮ ಕೈಲಾದ ಸೇವೆಗಳನ್ನು ಮಾಡ್ತಾ ಅವರು ಕೃಷ್ಣ ಭಕ್ತಿಯಲ್ಲಿ ನಿರತರಾಗಿದ್ದಾರೆ. ಅವ್ರ ಸೇವೆ ಹಿಂಗೆ ಜಾಸ್ತಿ ಆಗ್ಲಿ, ಅವ್ರಿಗೆ ಆ ಕೃಷ್ಣನ್ ಮೇಲೆ ಪ್ರೀತಿ, ಕೃಷ್ಣನ್ ಕಂಡ್ರೆ ಅದು ತುಂಬಾ ಪ್ರೀತಿ ಮಾತಾಜಿಗೆ. ಸೊ ಕೃಷ್ಣನ್ ಮೇಲೆ ಪ್ರೀತಿ ಜಾಸ್ತಿ ಆಗಿ ತಮ್ಮ ಸೇವೆ ಇನ್ನೂ ಜಾಸ್ತಿ ಮಾಡ್ಲಿ ಅಂತ ಕೇಳ್ಕೊತಾ ಅವ್ರಿಗೊಂದ್ಸಲ ಹರೇ ಕೃಷ್ಣ ಮಹಾಮಂತ್ರ ಹೇಳೋ ಮೂಲಕ ಇವತ್ತು ಈ ಒಂದು ವೈಷ್ಣವ ಭಜನೆಯನ್ನ ಹಾಡಕ್ಕೆ ಅವ್ರನ್ನ ಆಹ್ವಾನಿಸೋಣ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ ಕೃಷ್ಣ ಹರೇ ಕೃಷ್ಣ ವೀಣಾ ಕೃಷ್ಣ ಮಾತಾಜಿ ಕೃಷ್ಣ. ಸ್ಟಾರ್ಟ್ ಮಾಡಿ. ಹರೇ ಕೃಷ್ಣ ವೀಣಾ ಮಾತಾಜಿ.
ವೀಣಾ ಮಾತಾಜಿ ಏನು ಕೇಳಿಸ್ತಾ ಇಲ್ಲ ಮಾತಾಜಿ. ವೀಣಾ ಮಾತಾಜಿ ನಿಮ್ ವಿಡಿಯೋ ಆಫ್ ಮಾಡ್ಕೊಳ್ಳಿ. ಹರೇ ಕೃಷ್ಣ. ವೀಣಾ ಮಾತಾಜಿ ಮತ್ತೆ ಎಕ್ಸಿಟ್ ಆಯ್ತು ಅನ್ಸುತ್ತೆ ಅವ್ರದ್ದು. ರುಕ್ಮಿಣಿ ಮಾತಾಜಿ, ನರಸಿಂಹಾರ್ತಿ ಆಡ್ಸ್ಬಿಡಿ ಮಾತಾಜಿ, ಎಂಡ್ ಮಾಡೋಣ. ಒಂದಾಯ್ತು. ಓಕೆ ಮಾತಾಜಿ. ಅವ್ರು ಮೋಸ್ಟ್ಲಿ ನೆಟ್ವರ್ಕ್ ಇಶ್ಯೂ ಇರ್ಬೇಕು ಅವ್ರ ಮನೆ ಹತ್ರ, ಲಾಗಿನ್ ಆಗೋ ಪ್ರಾಬ್ಲಮ್ ಆಗ್ತಾ ಇರ್ಬೋದು. ನರಸಿಂಹ ಭಜನೆ ಹಾಡೋದಕ್ಕೆ ಜಯಶ್ರೀ ಮಾತಾಜಿ ಅವ್ರನ್ನ ಆಹ್ವಾನಿಸೋಣ. ಹರೇ ಕೃಷ್ಣ ಮಾತಾಜಿ. ಮಾತಾಜಿ ಅವರು ಶಿವಮೊಗ್ಗದವರು. ಅವರು ಅತ್ಯಂತ ಉತ್ಸಾಹಿ ಮತ್ತು ವಿನಮ್ರ ಭಕ್ತೆ. ಸೇವೆಗಾಗಿ ಸದಾ ಮುಂದೆ ಬರ್ತಾರೆ. ಹಾಡೋದ್ರಲ್ಲಿ ತುಂಬಾ ಉತ್ತಮವಾಗಿ ಹಾಡ್ತಾರೆ. ಮಾತಾಜಿ ನರಸಿಂಹ ಭಜನೆ ಶುರು ಮಾಡಿ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಹಿರಿಯ ಕೃಷ್ಣ. ವೈಷ್ಣವರಿಗೆಲ್ಲ ದಂಡೋತ್ ಪ್ರಣಾಮಗಳ ಮಾತಾಜಿ. ಮಾತಾಜಿ ಕ್ಯಾಮ್ರಾ ಆನ್ ಮಾಡಿ. ಸರಿ ಮಾತಾಜಿ. ಹರೇ ಕೃಷ್ಣ. ಶ್ರೀ ನರಸಿಂಹ ಜಯ ನರಸಿಂಹ ಜಯ ಜಯ ನರಸಿಂಹ. ಪ್ರಹ್ಲಾದೇಶ ಜಯ ಪದ್ಮ ಮುಖ ಪದ್ಮ ಭೃಂಗ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ. ನರಸಿಂಹಂ ಭೀಷಣಂ ಭದ್ರಂ ಮೃತ್ಯೋ ನಮಾಮ್ಯಂ. ನಮಸ್ತೆ ನರಸಿಂಹಾಯ ನಮಸ್ತೆ ನರಸಿಂಹಾಯ. ಪ್ರಹ್ಲಾದಲಾದದಾಯಿನೇ ಹಿರಣ್ಯಕಾಶಿಪೂರ್ವಕ್ಷಃ. ಶಿಲಟಂಕಾನಕಾಲಾಯೇ ಇತೋ ನರಸಿಂಹ ಪರತೋ ನರಸಿಂಹ. ಯತ ಯತ ಯಾಮಿ ತತೋ ನರಸಿಂಹ. ಬಹಿರ್ನರಸಿಂಹ ಹೃದಯೇ ನರಸಿಂಹ. ನರಸಿಂಹಮದಿಂ ಶರಣಂ ಪ್ರಪದೇ. ತವ ಕರ ಕಮಲವರೇ ನಾಕಾ. ಅದ್ಭುತ ಶೃಂಗ ದಲಿತ ಹಿರಣ್ಯಕಶಿಪು ತನು ಭೃಂಗ. ಕೇಶವಧೃತ ನರಹರಿ ರೂಪ. ಜಯ ಜಗದೀಶ ಹರೇ ಜಯ ಜಗದೀಶ ಹರೇ. ತವ ಕರ ಕಮಲವರೇ ನಾಕಾ. ಅದ್ಭುತ ಶೃಂಗ ದಲಿತ ಹಿರಣ್ಯಕಶಿಪು ತನು ಭೃಂಗ. ಕೇಶವಧೃತ ನರಹರಿ ರೂಪ. ಜಯ ಜಗದೀಶ ಹರೇ ಜಯ ಜಗದೀಶ ಹರೇ ಜಯ ಜಗದೀಶ ಹರೇ. ಜಯ ಲಕ್ಷ್ಮೀ ನರಸಿಂಹ ಜಯ ಲಕ್ಷ್ಮೀ ನರಸಿಂಹ ಜಯ ಲಕ್ಷ್ಮೀ ನರಸಿಂಹ ಜಯ ಲಕ್ಷ್ಮೀ ನರಸಿಂಹ. ಜಯ ಪ್ರಹ್ಲಾದ್ ಮಹಾರಾಜ್ ಪ್ರಹ್ಲಾದ್ ಮಹಾರಾಜ್ ಪ್ರಹ್ಲಾದ್ ಮಹಾರಾಜ್ ಜಯ ಪ್ರಹ್ಲಾದ್ ಮಹಾರಾಜ್. ಜಯ ನರಹರಿ 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 ಜಯ ನರಹರಿ. ಜಯ ಜಯ ಪ್ರಭುಪಾದ್ 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 ಜಯ ಜಯ ಪ್ರಭುಪಾದ್. ಜಯ ಜಯ ಗುರುದೇವ್ 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 ಜಯ ಜಯ ಗುರುದೇವ್. ನಿತಾಯ್ ಗೌರ ಹರಿ ಬೋಲ್ ಹರಿ ಬೋಲ್ ಹರಿ ಬೋಲ್. ನಿತಾಯ್ ಗೌರ ಹರಿ ಬೋಲ್. जय श्री श्री विघ्न विनाशक नरसिंहदेव भगवान की जय. भक्त शिरोमणि प्रहलाद महाराज की जय. निताय गौर प्रेमानंदे हरि हरि बोल. हरे कृष्ण माताजी. ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಧನ್ಯವಾದಗಳು ಮಾತಾಜಿ.
ಹರೇ ಕೃಷ್ಣ ಮಾತಾಜಿ, ತುಂಬಾ ಚೆನ್ನಾಗಿ ಹಾಡಿದ್ರಿ. ಮಾತಾಜಿಗೆ ಹರೇ ಕೃಷ್ಣ ಮಹಾಮಂತ್ರ ಹೇಳಿ ಧನ್ಯವಾದಗಳನ್ನು ತಿಳಿಸೋಣ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಇಂದಿನ ಕಾರ್ಯಕ್ರಮ ಮುಗಿಸುವ ಹಂತಕ್ಕೆ ಬಂದಿದೆ. ಪ್ರಾರ್ಥನೆಯಿಂದ ಮುಗಿಸೋಣ. ಏಕಂ ಶಾಸ್ತ್ರಂ ದೇವಕೀ ಪುತ್ರ ಗೀತಂ, ಏಕೋ ದೇವೋ ದೇವಕೀ ಪುತ್ರ ಏವ, ಏಕೋ ಮಂತ್ರಸ್ತಸ್ಯ ನಮಾಮಿ ಯಾನಿ ಕರ್ಮಾಪಿ, ಏಕಂ ತಸ್ಯ ದೇವಸ್ಯ ಸೇವಾಃ. ತ್ವಮೇವ ಮಾತಾ ಚ ಪಿತಾ ತ್ವಮೇವ, ತ್ವಮೇವ ಬಂಧುಶ್ಚ ಸಖಾ ತ್ವಮೇವ, ತ್ವಮೇವ ವಿದ್ಯಾ ದ್ರಮಿಣಂ ತ್ವಮೇವ, ತ್ವಮೇವ ಸರ್ವಂ ಮಮ ದೇವ ದೇವ. कृष्णाय वासुदेवाय हरये परमात्मने प्रणतः क्लेशनाशाय गोविन्दाय नमो नमः। कृष्णाय वासुदेवाय देवकीनन्दनाय च नन्दगोपकुमाराय गोविन्दाय नमो नमः। वसुदेवसुतं देवं कंसचाणूरमर्दनं देवकी परमानन्दं कृष्णं वन्दे जगद्गुरुं। कात्यायिनी महामाये योगिन्याधीश्वरी नन्दगोपसुतं देवी पतिं मे कुरुते नमः। श्रीकृष्णं शरणं मम दासोऽहं कृष्णस्तवास्मि, श्रीकृष्ण शरणं मम दासोऽहं कृष्णतवास्मि, श्रीकृष्ण शरणं मम दासोऽहं कृष्णतवास्मि। हरे कृष्ण 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 हरे हरे, हरे राम 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 हरे हरे। वाञ्छाकल्पतरुभ्यश्च कृपा सिन्धुभ्य एव च पतितानां पावनेभ्यो वैष्णवेभ्यो नमो नमः। चैतन्य महाप्रभु की जय, श्रील हरिदास ठाकुर की जय, श्रील प्रभुपाद की जय। निताय गौर हरि प्रेमानंदे। हरि हरि।